ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಗಿರಿ ಇಲ್ಲಿ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಸ್ತುತ ದಾವಣಗೆರೆ ವಿಶ್ವವಿದ್ಯಾಲಯ ಪ್ರಥಮ BCom ಮತ್ತು BBM ಇದರ ಮೊದಲನೇ ಸೆಮ್ನ ವಿದ್ಯಾರ್ಥಿಗಳಿಗೆ ಕನ್ನಡ ದೀಪ ಅನ್ನುವಂಥ ಪಠ್ಯಪುಸ್ತಕವನ್ನು ನಿಗದಿಪಡಿಸಿದೆ. ಇದರಲ್ಲಿ DV ಗುಂಡಪ್ಪ ಅವರ ಗೌರವಿಸು ಜೀವನವ ಅನ್ನುವಂಥ ಒಂದು ಅವರ ಮಂಕುತಿಮ್ಮನ ಕಗ್ಗ ಇಂದ ಆಯ್ದಿರುವಂಥ ಕೆಲವು ಪದ್ಯಗಳನ್ನು ಪಠ್ಯವಾಗಿ ನಿಗದಿಪಡಿಸಲಾಗಿದೆ. ನಾವಿವತ್ತು ಅದರ ಬಗ್ಗೆ ಚರ್ಚೆಯನ್ನು ನಡೆಸಬಹುದು. ಪ್ರಸ್ತುತ DV ಗುಂಡಪ್ಪನವರು ಮೂಲತಃ ತಮಿಳುನಾಡಿನವರು. ನಂತರ ಅವರ ಪೂರ್ವಿಕರ ಕಾಲದಲ್ಲಿ ಅವರು ಕರ್ನಾಟಕಕ್ಕೆ ಬಂದು ನೆಲೆಸಿ ಇಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಮತ್ತು ಕನ್ನಡ ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ಅತ್ಯಂತ ದೊಡ್ಡ ಕೆಲಸವನ್ನು ಮಾಡಿದಂಥ ಕನ್ನಡದ ಪ್ರಾತಸ್ಮರಣೀಯರಲ್ಲಿ ಒಬ್ಬರು. ಇವರು ಸಾಹಿತಿಯಾಗಿ ಮತ್ತು ಪತ್ರಕರ್ತರಾಗಿ ಈ ಎರಡು ಕ್ಷೇತ್ರಗಳಲ್ಲಿ ತುಂಬ ದೊಡ್ಡ ಹೆಸರನ್ನು ಮತ್ತು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ತಮ್ಮ ಪ್ರಾರಂಭದಲ್ಲಿ ತುಂಬ ಬಡತನದ ಜೀವನವನ್ನು ಇವರು ನಡೆಸಿದರು. ಜೀವನೋಪಾಯಕ್ಕಾಗಿ ಪತ್ರಕರ್ತ ವೃತ್ತಿಯನ್ನು ಇವರು ಆರಿಸ್ಕೊಂಡ್ರು. ಬೇರೆ ಬೇರೆ ಕೆಲಸಗಳನ್ನು ಮಾಡಿದರು ಇವರು. ಚಿನ್ನದ ಗಣಿಯಲ್ಲಿ, ಸೋಡಾ ಫ್ಯಾಕ್ಟ್ರಿಯಲ್ಲಿ ಈ ಥರದ ಕೆಲಸಗಳನ್ನೆಲ್ಲನೂ ಕೂಡ ಮಾಡಿ ನಂತರ ಪತ್ರಕರ್ತ ವೃತ್ತಿಯಲ್ಲೂ ಕೂಡ ನಿಧಾನಕ್ಕೆ ಅವರು ಹೆಸರನ್ನು ಮಾಡಿದರು. ನಂತರ ಅವರು ಪತ್ರಕರ್ತ ವೃತ್ತಿ ಜೀವನದಲ್ಲಿ ಉತ್ತುಂಗಕ್ಕೆ ಏರಿದರು. ನಂತರ ಅವರ ಸಮಗ್ರ ಸಾಹಿತ್ಯವನ್ನು ಅದರ ಸಾಹಿತ್ಯ ಅದರ ಜೊತೆಗೇ ಪತ್ರಕರ್ತ ವೃತ್ತಿಯ ಜೊತೆಗೆ ಸಾಹಿತ್ಯವನ್ನು ಕೂಡ ಅವರು ರಚನೆ ಮಾಡಿದರು. ಇವೆಲ್ಲ ಸಾಹಿತ್ಯವನ್ನು ಕರ್ನಾಟಕ ಸರ್ಕಾರ ಇವರ ಒಟ್ಟು ಸಮಗ್ರ ಸಾಹಿತ್ಯ DVG ಅವರ ಸಮಗ್ರ ಸಾಹಿತ್ಯ ಅನ್ನುವಂಥ ಹೆಸರಿನಲ್ಲಿ ಹೊರಗೆ ತಂದಿದೆ ಅವರ ಜನ್ಮಶತಮಾನೋತ್ಸವದ ಸಂದರ್ಭದ ಹಿನ್ನೆಲೆಯಲ್ಲಿ. ಇವರ ಮುಖ್ಯ ಕೃತಿಗಳು ಅಂತಂತಂದರೆ ನಿವೇದನ, ಉಮರ್ನ ಹೊಸಗೆ ಮತ್ತು ಮಂಕುತಿಮ್ಮನ ಕಗ್ಗ ಮತ್ತು ಭಗವದ್ಗೀತೆಗೆ ಸಂಬಂಧಪಟ್ಟಂಗೆ ಜೀವನ ತಾತ್ಪರ್ಯ ನಿರ್ಣಯ ಅಂತಂದ್ಬಿಟ್ಟು, ಆಮೇಲೆ ಶ್ರೀರಾಮ ಪರೀಕ್ಷಣಂ, ಅಂತಃಪುರ ಗೀತೆ, ಗೀತ ಶಾಕುಂತಲ ಅನ್ನುವಂಥವು ಇವೆಲ್ಲನೂ ಕೂಡ ಇವರು ಬರೆದಿರುವಂಥ ಕವಿತೆಗಳು. ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಶಕ್ತಿ, ಸಂಸ್ಕೃತಿ, ಬಳಿಗೊಂದು ನಂಬಿಕೆ ಇವು ವಿಮರ್ಶೆ ಮತ್ತು ಪ್ರಬಂಧ ಕೃತಿಗಳು. ಅದರಲ್ಲಿ ಜ್ಞಾಪಕ ಚಿತ್ರಶಾಲೆ ಅನ್ನುವಂಥ ಸಣ್ಣ ಜೀವನ ಚರಿತ್ರಾತ್ಮಕ ರೂಪಕದ ಇವರ ಬರಹಗಳು ಒಂದು 5-6 ವಾಲ್ಯೂಮ್ಗಳಲ್ಲಿ ಬಂದವು. ಇವ್ರಿಗೆ ಹೆಚ್ಚು ಪ್ರಸಿದ್ಧಿಯನ್ನು ತಂದುಕೊಟ್ವು. ಇದರ ಜೊತೆಗೆ ಇವರ ಹೆಸರನ್ನು ಕನ್ನಡದಲ್ಲಿ ಚಿರಸ್ಥಾಯಿಯಾಗಿ ಮಾಡಿರುವಂಥ ಒಂದು ಕೃತಿ ಅಂತಂತಂದರೆ ಮಂಕುತಿಮ್ಮನ ಕಗ್ಗ. ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಈ ಮಂಕುತಿಮ್ಮನ ಕಗ್ಗ ನೋಡೋದಕ್ಕೆ ತುಂಬ ಸಣ್ಣದಾಗಿರುವಂಥ ಕೃತಿ. ಕುವೆಂಪು ಅವರು ಮಂಕುತಿಮ್ಮನ ಕಗ್ಗದ ಬಗ್ಗೆ ಬರೀತಾರೆ. ಹಸ್ತಕ್ಕೆ ಬರೇ ನಕ್ಕೆ, ಅಂದರೆ ಅದು ಕೈಗೆ ಬಂದಾಗ ಅದು ತುಂಬ ಪುಟಾಣಿ ಪುಸ್ತಕ, ಸಣ್ಣ ಪುಸ್ತಕ. ಅದನ್ನು ನೋಡಿ ನಕ್ಕಿದ್ರಂತೆ. ಆಮೇಲೆ ಓದಿದ್ರಂತೆ. ಅದನ್ನು ಓದಿದ ಮೇಲೆ ಅದನ್ನು ಓದಿ ಗಂಭೀರನಾಗಿ ಆಮೇಲೆ ಅದನ್ನು ಮಸ್ತಕದ ಮೇಲಿಟ್ಟೆ ಅಂತಂತ ಹೇಳ್ತಾರೆ, ತಲೆ ಮೇಲೆ ಇಟ್ಕೊಂಡೆ ಅಂತ. ಅಷ್ಟು ಪ್ರಭಾವಶಾಲಿಯಾಗಿರುವಂಥ ಕೃತಿ. ನಾವಿವತ್ತು ಅಂದರೆ ಅದನ್ನು ಕನ್ನಡದ ಭಗವದ್ಗೀತೆ ಅನ್ನುವಂಥ ಹೆಸರಿನಲ್ಲಿನೂ ಕೂಡ ಕರೀತಾರೆ. ಆದರೆ ಆ ಭಗವದ್ಗೀತೆಗೂ ಅದಕ್ಕೂ ನೇರವಾಗಿರುವಂಥ ಸಂಬಂಧ ಏನಿಲ್ಲ. ಒಬ್ಬ ವ್ಯಕ್ತಿ ತನ್ನ ಜೀವನಾನುಭವದ ಮುಖಾಂತರ, ಅಂದರೆ ಅವನ ನಂಬಿಕೆ, ಅವನ ಸಂಪ್ರದಾಯ, ಹಿನ್ನೆಲೆ ಇತ್ಯಾದಿಗಳು ಏನಾದರೂ ಇರಲಿ, ಒಟ್ಟು ಮಾನವೀಯತೆಯ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ತಾನು ಕಂಡಿರುವಂಥ ಅನುಭವಗಳು, ತನ್ನ ತಿಳುವಳಿಕೆ, ಆ ತಿಳುವಳಿಕೆಯನ್ನು ಅರಗಿಸ್ಕೊಂಡಂಥದ್ದು, ಅದರ ಪರಿಪಾಕ, ಇದರ ಹಿನ್ನೆಲೆಯಲ್ಲಿ ಅವನು ಕವಿ ಏನು ಮಾಡಿದ್ದಾನೆ ಅಂತಂತಂದರೆ ತನಗನಿಸಿರುವಂಥ ಭಾವನೆಗಳನ್ನು ನಿವೇದನೆ ಮಾಡಿದ್ದಾನೆ. ಆ ಕಗ್ಗ ಅಂತ ಹೇಳ್ತಾರೆ, ಹರಟೆ ಅಂತಂದ್ಬಿಟ್ಟು, ಉಪಯೋಗಕ್ಕೆ ಬಾರದೇ ಇರುವಂಥ ಕಗ್ಗ ಅಥವಾ ಅದರ ರದ್ದಿ ಅಂತಂದ್ಬಿಟ್ಟು. ಆದರೆ ಇವತ್ತಿನವರೆಗೆ ನಮ್ಮ ಕರ್ನಾಟಕದ ಜನತೆಗಂತೂ ನಿಜನೇ ಹೌದು, ಇನ್ನು ಬೇರೆಯವ್ರಿಗೂ ಕೂಡ ಕನ್ನಡ ಬಲ್ಲಂಥ ಮತ್ತು ಉಳಿದಂಥ ಇತರರಿಗೆ ಅದು ಅತ್ಯಂತ ಮಾನ್ಯವಾಗಿರುವಂಥ, ಗೌರವಸ್ಥವಾಗಿರುವಂಥ ಒಂದು ಕೃತಿಯಾಗಿ ನಿಂತಿದೆ, ಜನರ ಮನಸ್ಸಿನಲ್ಲಿ ಮನೆ ಮಾಡಿದೆ. ಇದರ ಕೆಲವು ಭಾಗಗಳನ್ನು, ಅಂದರೆ ಆಯ್ದಿರುವಂಥ ಕೆಲವು
ಭಾಗ ಇದು ಪದ್ಯಗಳನ್ನು ನಮಗೆ ಪಠ್ಯವಾಗಿ ಕೊಟ್ಟಿದ್ದಾರೆ. ಗೌರವಿಸು ಜೀವನವ ಅನ್ನುವಂಥ ಶೀರ್ಷಿಕೆಯಲ್ಲಿ. ಈ ಗೌರವಿಸು ಜೀವನವ ಅನ್ನುವಂಥ ಶೀರ್ಷಿಕೆಯನ್ನು ಕೂಡ ಈ ಕಗ್ಗದಿಂದನೇ ಆಯ್ದುಕೊಂಡಿರುವಂಥದ್ದು. ಈ ಕಗ್ಗದ ಸ್ವರೂಪ ಹೆಂಗಿದೆ ಅಂತಂತಂದರೆ, ಇವು 4 ಸಾಲಿನ ಮುಕ್ತಕಗಳಿದ್ದಂಗೆ ಇದ್ದಾವೆ. ಬಿಡಿ ಬಿಡಿ ಪದ್ಯಗಳು, ಮುಕ್ತಕಗಳು ಅಂತಂದು ಕರಿಬೋದು. 4 ಸಾಲಿನ ಪದ್ಯಗಳು. ಇವು ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ಮತ್ತು ಇನ್ನೊಂದು ಏನಂತಂತಂದರೆ, ಇವು ಒಬ್ಬ ವ್ಯಕ್ತಿ ಚಿಂತನಾ ಪರನಾಗಿ ಅಂತರ್ನಿರೀಕ್ಷಣೆ ಮಾಡ್ಕೊಳ್ತಾ ಜಗತ್ತನ್ನು, ಲೋಕವನ್ನು ಮತ್ತು ತನ್ನ ಅಂತರಂಗವನ್ನು ತಾನೇ ನೋಡ್ಕೊಳ್ತಾ, ತಾನೇ ಗ್ರಹಿಸ್ತಾ, ತಾನು ನಿಜವಾಗಿ ತನಗೆ ಏನು ಅನ್ನಿಸ್ತು, ಏನು ಅನಿಸಿಕೆ ಬಂತು ಅನ್ನೋದ್ರ ಬಗ್ಗೆ ಅವನು ಮಾಡಿರುವಂಥ ಎಕ್ಸ್ಪ್ರೆಷನ್ಗಳು, ಅಭಿವ್ಯಕ್ತಿಗಳು ಆ ಹಿನ್ನೆಲೆಯಲ್ಲಿ ತುಂಬ ಕುತೂಹಲಕಾರಿಯಾಗಿರುವಂಥದ್ದು. ಮತ್ತು ಅದಲ್ಲದೆ ಇಲ್ಲಿ ಇನ್ನೊಂದು ತುಂಬ ಮುಖ್ಯವಾಗಿರುವಂಥದ್ದು ಏನಂತಂದರೆ, ಇವತ್ತೇನು ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಂತ ನಾವು ಕರಿತೀವಿ, ಅಥವಾ ವ್ಯಕ್ತಿತ್ವ ವಿಕಸನ ಅಂತಂತ ಕರಿತೀವಿ. ಆ ಪರ್ಸನಾಲಿಟಿ ಡೆವಲಪ್ಮೆಂಟ್ನ ಅಂಶಗಳು ಅಥವಾ ವ್ಯಕ್ತಿತ್ವ ವಿಕಸನದ ಅಂಶಗಳು ಈ ಪದ್ಯದಲ್ಲಿ ಹುದುಗಿದ್ದಾವೆ. ಇಲ್ಲಿ ಇನ್ನೊಂದು ಅಂಶ ಏನು ಅಂತಂತಂದರೆ, ಪ್ರಾರಂಭದಲ್ಲಿ ಜಿಜ್ಞಾಸೆಯಿಂದ ಹೊರಡುವಂಥ, ಇದು ಲೋಕದ ಅಸ್ತಿತ್ವ ಹಿಂಗಿದೆ, ನಾವಿಲ್ಲಿ ಯಾಕೆ ಬಂದಿದ್ದೀವಿ, ಲೋಕ ಯಾಕೆ ಹೀಗೆ ನಡೀತಾ ಇದೆ, ಏನಾದರೂ ಇದರಿಂದ ಶಕ್ತಿ ಇರ್ಬೋದಾ, ಹೀಗೆ ಶುರುವಾಗುವಂಥದ್ದು. ಹೀಗೆ ಪ್ರಾರಂಭದಲ್ಲಿ ಮಂಕುತಿಮ್ಮನ ಕಗ್ಗದಲ್ಲೂ ಕೂಡ ಇದೇ ಥರ ಪ್ರಾರಂಭವಾಗುವಂಥ ಈ ಕಗ್ಗ ನಂತರ ಇದೆಲ್ಲ ಯಾಕೆ, ಲೋಕದ ವ್ಯವಸ್ಥೆ, ಸಮಾಜದ ವ್ಯವಸ್ಥೆ ಯಾಕೆ ನಮ್ಮ ಎದುರುಗಡೆ ಈ ರೀತಿ ಇದೆ, ನಾವು ಕಾಣ್ತಾ ಇರುವಂಥದ್ದು ಯಾಕೆ ಈ ಥರದ ತಾರತಮ್ಯಗಳಿದೆ, ಮತ್ತು ಇದಕ್ಕೆ ಈ ರೀತಿ ಆಗುವಂಗೆ ಯಾವುದಾದ್ರು ನೋಡ್ಕೊಳ್ಳುವಂಥ ನಿಯಾಮಕ ಶಕ್ತಿ ಇದೆಯಾ, ಮತ್ತು ಕಷ್ಟ ಸುಖಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು, ಇದನ್ನೆಲ್ಲನೂ ಕೂಡ ಅವರು ತಮ್ಮ ಕಗ್ಗದಲ್ಲಿ ಚಿತ್ರಿಸ್ತಾ ಹೋಗ್ತಾರೆ. ನಾವು ಅದರ ಅಭ್ಯಾಸದಲ್ಲಿ ತೊಡಗ್ಬೋದು. ಒಂಥರ ಋಷಿ ಸ್ವರೂಪದ ಕವಿ, ಹಾಗಂತೇಳಿ ತುಂಬ ಗಂಭೀರವಾಗಿ ಇವ್ರನ್ನ ತುಂಬ ಮೇಲ್ಗಡೆ ಇಟ್ಟು ನಮಗೂ ಇವ್ರಿಗೂ ಯಾವ ಸಂಬಂಧ ಇಲ್ಲ ಅಂತಂದ್ಬಿಟ್ಟು ಹೇಳುವಂಥ ಅವಶ್ಯಕತೆ ಏನಿಲ್ಲ. ತುಂಬ ರೂಟ್ ಲೆವೆಲಲ್ಲಿ, ಗ್ರೌಂಡ್ ಲೆವೆಲಲ್ಲಿ ನಿಂತ್ಕೊಂಡು ಅವರು ಮಾತಾಡ್ತಾರೆ. ಇವ್ರು ಮಾತಾಡುವಂಥ ಅಂಶಗಳು, ಅವರು ಚರ್ಚೆಗೆ ತೆಗೆದುಕೊಳ್ಳುವಂಥ ವಿಷಯಗಳು ಹೌದಲ್ವಾ, ನಿಜ ಅಲ್ವಾ ಅಂತ ಅನ್ಸೋದಕ್ಕೆ ನಮಗೂ ಕೂಡ, ನಮ್ಮಂಥ ಸಾಮಾನ್ಯರಿಗೂ ಕೂಡ ಅನ್ಸೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಏನಂತಂತಂದರೆ ಈ ಕಾವ್ಯ ನಮಗೆ ತುಂಬ ಆಪ್ತ ಅಂತಂತ ಅನಿಸುತ್ತೆ. ನಾವೀಗ ನೇರವಾಗಿ ಪದ್ಯವನ್ನು ಗಮನಿಸ್ಬೋದು. ಇಲ್ಲಿ ನಿಮಗೆ ಸ್ಲೈಡ್ನಲ್ಲಿ ಕಾಣ್ತಾ ಇರೋಂಗೆ 4 ಸಾಲಿನ ಒಂದೊಂದು ಮುಕ್ತಕ ಅಂತಂತ ಹೇಳಿದ್ದೆ. ಇಲ್ಲಿ 8 ಸಾಲಿದೆ, ಅಂದರೆ ಇದು 2 ಪದ್ಯಗಳಿದು. ಆ 2 ಪದ್ಯಗಳನ್ನು ಒಂದು ಸ್ಲೈಡಲ್ಲಿ ನಾನು ಹಾಕಿದ್ದೀನಿ. ಮೊದಲನೇದು ನೋಡೋಣ. ಸ್ಟಾರ್ಟಿಂಗ್ಗೆ ಇವರು ಏನು ಹೇಳ್ತಾ ಇದ್ದಾರೆ, ದೇವರ ಬಗ್ಗೆ ಮಾತಾಡ್ತಾ ಇದ್ದಾರೆ. ದೇವರು ಅನ್ನುವಂಥದ್ದು ಏನಪ್ಪ ಅದು, ಎಲ್ಲರೂ ಒಂದೊಂದು ಥರ ಮಾತಾಡ್ತಾ ಇದ್ದಾರೆ, ಎಲ್ಲರೂ ಒಂದೊಂದು ಥರ ಹೇಳ್ತಾ ಇದ್ದಾರೆ. ಎಲ್ಲರೂ ಅದರ ಬಗ್ಗೆ ತಮ್ಮದೇ ಆಗಿರುವಂಥ ವ್ಯಾಖ್ಯಾನ, ವಿಶ್ಲೇಷಣೆ, ನಂಬಿಕೆ, ಸಂಪ್ರದಾಯ, ಕಟ್ಟುಪಾಡು, ರೀತಿ ರಿವಾಜು ಇದೆಲ್ಲ ಇಟ್ಕೊಂಡಿದ್ದಾರೆ. ನಿಜವಾಗಿ ಅದು ಏನದು ಅನ್ನುವಂಥದ್ದು. ಸೊ ಪದ್ಯ ಓದ್ಬಿಡ್ತೀನಿ. ದೇವರೆಂಬುದದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯಲಾರದ ಎಲ್ಲದರ ಒಟ್ಟು ಹೆಸರೇ, ಕಾವನೊರ್ವನಿರಲ್ಕೆ ಜಗದ ಕತೆ ಏಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ದೇವರೆಂಬುದದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯಲಾರದ ಎಲ್ಲದರ ಒಟ್ಟು ಹೆಸರೇ, ಕಾವನೊರ್ವನಿರಲ್ಕೆ ಜಗದ ಕತೆ ಏಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ. ಬೇಸಿಕ್ ಆಗಿರುವಂಥ ಪ್ರಶ್ನೆ ಇದು. ನಾವು ಯಾವುದೇ ಧರ್ಮ ಇತ್ಯಾದಿಗಳನ್ನೆಲ್ಲ ಬಿಟ್ಟಾಕಿದ್ರು ಕೂಡ, ಅದನ್ನೆಲ್ಲ ತೆಗೆದ್ರೂ ಕೂಡ ದೇವರ ಕಲ್ಪನೆಯಲ್ಲಿ ಬದುಕ್ತಾ ಇದ್ವಿ. ಎಲ್ಲರೂ ಕೂಡ ದೇವರ ಕಲ್ಪನೆಯಲ್ಲಿ ಬದುಕ್ತಿದ್ವಿ. ಹಾಗಾದರೆ ಏನು ದೇವರು ಅಂತಂತಂದರೆ ನಮಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ, ನಮ್ಮ ಸಮಾಜ, ನಮ್ಮ ಸಂಪ್ರದಾಯ ಏನೋ ಹೇಳ್ಕೊಂಡಿದ್ದೆ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದೆ, ಅದು ಚರ್ಚಿಗೆ ಕರ್ಕೊಂಡು ಹೋಗಿದ್ದೆ, ಅದು ಮಸೀದಿಗೆ ಕರ್ಕೊಂಡು ಹೋಗಿದೆ, ಇನ್ನು ಯಾವುದಾದ್ರು ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಕರ್ಕೊಂಡು ಹೋಗಿದೆ. ಅಲ್ಲಿ ದೇವರ ಅಂಶ ಇದೆ ಅಂತಂದ್ಬಿಟ್ಟು. ಏನದು? ಕಗ್ಗತ್ತಲೆಯ ಗವಿಯೇ. ಕಗ್ಗತ್ತಲೆಯ ಗವಿ 2 ಅರ್ಥದಲ್ಲಿ. ಗರ್ಭಗುಡಿಯಲ್ಲಿ ಕತ್ತಲೆ ಇರುತ್ತೆ, ಅಂದರೆ ಅಲ್ಲಿ
ಎಲೆಕ್ಟ್ರಿಕಲ್ ಬಲ್ಬ್ ಹಾಕಂಗಿಲ್ಲ ಅನ್ನುವಂಥದ್ದು ಒಂದು ಕೆಲವರಲ್ಲಿ ನಂಬಿಕೆ ಇದೆ. ಸೊ ಒಂದು ದೀಪ ಹಚ್ಚಿರ್ತಾರೆ, ಆದರೂ ಹೊರಗಡೆ ಎಲ್ಲ ಲೈಟ್ ಇರೋ ಕಾರಣದಿಂದ ಒಳಗಡೆ ಸ್ವಲ್ಪ ಕತ್ಲ ಥರ ಕಾಣುತ್ತೆ. ಒಂದದು ಅರ್ಥ ಕಗ್ಗತ್ತಲೆಯ ಗವಿ ಅಂತ. ಕಗ್ಗತ್ತಲೆಯ ಗವಿ ಇನ್ನೊಂದು ಅರ್ಥ ಏನು ಅಂತಂದರೆ, ನಮ್ಗೆಂದೂ ಕೂಡ ಗೊತ್ತಾಗದೇ ಇರುವಂಥ ಒಂದು ಸಂಗತಿನ ಅದು ದೇವರು ಅನ್ನುವಂಥದ್ದು. ಕಗ್ಗತ್ತಲೆಯ ಗವಿಯೇ ಒಳಗಡೆ ಏನೂ ಕೂಡ ಕಾಣದೇ ಇರುವಂಥ, ಅಂದರೆ ನಾವು ಅರ್ಥ ಮಾಡ್ಕೊಳಕ್ಕಾಗದೇ ಇರುವಂಥ, ನಾವು ಸ್ಪಷ್ಟವಾಗಿ ಕಾಣೋದಕ್ಕಾಗದೇ ಇರುವಂಥ ಯಾವುದಾದ್ರೂ ಒಂದು ವಸ್ತುನ ಅಥವಾ ಒಂದು ವಿದ್ಯಮಾನನ ಅಥವಾ ಒಂದು ವ್ಯಕ್ತಿನ ಗೊತ್ತಿಲ್ಲ, ಅಥವಾ ನಾವು ಅರಿಯಲಾರದ ಎಲ್ಲದರ ಒಟ್ಟು ಹೆಸರೇ ದೇವರೆಂಬುದೇನು? ನಾವು ಅರಿಯಲಾರದ ಎಲ್ಲದರ ಒಟ್ಟು ಹೆಸರೇ, ನಮಗೆ ತಿಳಿಯೋದಕ್ಕಾಗದೇ ಇರುವಂಥ ಎಲ್ಲದರ ಒಟ್ಟು ಹೆಸರ ಇದು ದೇವರು ಅನ್ನುವಂಥದ್ದು. ಏನು ಎಲ್ಲರೂ ಕೂಡ ದೇವರು ಅಂತಂತ ಹೇಳ್ತಿದಾರಲ್ಲ, ಇವ್ರು ನೋಡಿದಾರ, ಮಾತಾಡ್ಸಿದಾರ, ಮುಟ್ಟಿದಾರ? ಪ್ರಶ್ನೆ ಇದು. ನಾವು ಯಾರಿಗೆ ಕೇಳಿದ್ರು ಕೂಡ ಈ ಪ್ರಶ್ನೆನ ಬಹುಶಃ ಇಲ್ಲ ಅನ್ನುವಂಥ ಉತ್ತರ, ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟರೆ ಇಲ್ಲ ಅನ್ನುವಂಥದ್ದೇ ಬರ್ಬೋದು. ಆದರೂ ಕೂಡ ನಾವು ನಂಬ್ಕೊಂಡಿದ್ದೀವಿ. ಜನ ಯಾಕೆ ಇಷ್ಟೆಲ್ಲ ಕೋಟ್ಯಾಂತರ ಜನಗಳು ನೋಡಿಲ್ಲ, ಮುಟ್ಟಿಲ್ಲ, ಮಾತಾಡಿಸಿಲ್ಲ, ಆದ್ರೂ ಕೂಡ ನಂಬ್ಕೊಂಡಿದಾರಲ್ಲ? ಇದು ಹೆಂಗೆ ಇದು? ಮತ್ತೆ ಅವನು ನಮ್ಮನ್ನೆಲ್ಲ ಕಾಪಾಡ್ತಾನೆ ಅಂತಂತ ಹೇಳ್ತಾರಲ್ಲ, ಕಾವನೊರ್ವನಿರಲ್ಕೆ ಜಗದ ಕಥೆ ಏಕಿಂತು. ಅವನೆಲ್ಲರನ್ನೂ ಕೂಡ ಕಾಪಾಡ್ತಾನೆ, ಅತ್ಯಂತ ದಯಾಮಯ, ಅವನು ಭಕ್ತವತ್ಸಲ ಇತ್ಯಾದಿ ಏನೇನೋ ಹೆಸರುಗಳನ್ನೆಲ್ಲ ಹೇಳ್ತಿದ್ದಾರೆ. ಆದರೆ ಕಾಪಾಡುವಂಥವನೊಬ್ಬ ಇದ್ದಾನೆ ಅಂತಂತಂದರೆ ಮತ್ತೆ ಪ್ರಪಂಚದಲ್ಲಿ ಯಾಕೆ ಮೋಸ ಇದೆ, ವಂಚನೆ ಇದೆ, ದುರ್ಬಲರಿಗೆ ಮತ್ತೆ ಮತ್ತೆ ಪೆಟ್ಟು ಬೀಳ್ತಾ ಇರತ್ತೆ? ಯಾಕೆ ಸಬಲರಾಗಿರುವಂಥವ್ರು ದುಷ್ಟರಾಗಿ ಕ್ರೌರ್ಯವನ್ನು ಮೆರೀತಾರೆ? ಯಾಕೆ ಈ ಥರ ಸಮಾಜದಲ್ಲಿ ಅನಾಚಾರಗಳು, ದೌರ್ಜನ್ಯಗಳು, ಶೋಷಣೆಗಳು ಇವೆಲ್ಲ ನಡೀತಾ ಇದೆ? ಕಾಪಾಡುವಂಥವನೊಬ್ಬ ಇದ್ದಾನೆ ಅಂತಂದ್ಮೇಲೆ ಇದನ್ನೆಲ್ಲ ಸರಿಪಡಿಸ್ಬೇಕು ತಾನೆ. ಮತ್ತೆ ಸಾವು ಹುಟ್ಟುಗಳೇನು? ಇನ್ನೊಂದಿದೆಯಲ್ಲ ಪ್ರಶ್ನೆ, ಏನಾಗಿರುವಂಥ ಪ್ರಶ್ನೆ. ದೇವರೊಬ್ಬ ಇದ್ದಾನೆ ಅಂತಂದ್ಮೇಲೆ ನಮ್ಮ ಸಾವು ಅಥವಾ ಹುಟ್ಟು ಅಥವಾ ಸಾವು ಇವುಗಳನ್ನು ಅವನು ನಮಗೆ ಸರಿಯಾಗಿ ಅರ್ಥ ಮಾಡಿಸ್ಕೊಡ್ಬೇಕು ತಾನೆ, ಅಥವಾ ಇವನ್ನ ನಿವಾರಿಸ್ಬೇಕು ತಾನೆ? ಯಾಕೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದು ತುಂಬ ಬೇಸಿಕ್ ಆಗಿರುವಂಥ ಪ್ರಶ್ನೆ, ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಬರುವಂಥದ್ದು. ಹಿಂಗೆ ಬಂದಿಲ್ಲ ಅಂತಂತಂದ್ರೆ ಬಹುಶಃ ಅವರು ಮನುಷ್ಯರಲ್ಲೇನೋ ಅಥವಾ ಅವರು ಈ ಜಗತ್ತಿನಲ್ಲಿ ಬದುಕ್ತಾ ಇಲ್ಲೇನೋ, ಭ್ರಮೆಯ ಲೋಕದಲ್ಲಿ ಬದುಕ್ತಾ ಇದ್ದಾರೆ ಅಂತಂತ ಅನ್ಕೋಬಹುದು. ವಾಸ್ತವ ಜಗತ್ತಿನಲ್ಲಿ ವಸ್ತುಸ್ಥಿತಿಯ ನೆಲೆಯಲ್ಲಿ ನಾವು ಯೋಚನೆ ಮಾಡಿದ್ರೆ ಈ ಪ್ರಶ್ನೆಗಳು ಬರಬೇಕು. ಮನುಷ್ಯನಾಗಿರುವಂಥವ್ನಿಗೆ ನಾವು ಯಾರು, ಎಲ್ಲಿಂದ ಬಂದಿದ್ದೀವಿ, ಮತ್ತು ನಾವು ಯಾವಾಗಲೂ ಹುಟ್ಟಿದ್ದೀವಿ, ನಮ್ಮ ಡೇಟ್ ಆಫ್ ಬರ್ತ್ ಹಿಂಗಿದೆ, ಆಮೇಲೆ ನಾವು ಡೇಟ್ ಆಫ್ ಬರ್ತ್ ಈ ಥರ ಇದೆ. ಸಾವು ಅಂತಂದರೆ ಏನು, ಎಲ್ಲಿಗೆ ಹೋಗ್ತೀವಿ ಸತ್ತ ನಂತರ ಗೊತ್ತಿಲ್ಲ ನಮಗೆ. ಆಮೇಲೆ ದೇವರು ಒಬ್ಬ ಕಾಪಾಡ್ತಾನೆ ನಮ್ಮನ್ನು, ಸಾವಿಗೆ ಹೆದರಬೇಕಾಗಿಲ್ಲ ಅಂತಂತ ಹೇಳ್ತೀವಿ. ಹಾಗಾದ್ರೆ ಮತ್ತೆ ಸಮಾಜದಲ್ಲಿ ಯಾಕೆ ಈ ಥರದ್ದೆಲ್ಲ ಒಂಥರ ಅವ್ಯವಸ್ಥೆ, ದುರ್ವ್ಯವಸ್ಥೆ ಹಿಂಗೆಲ್ಲ ಇದಾವಲ್ಲ? ಕಾಪಾಡುವಂಥವನೊಬ್ಬ ಇದ್ದಾನೆ ಅಂತಂದ್ಮೇಲೆ ಅವನು ಯಾಕೆ ಕಣ್ಣು ಮುಚ್ಕೊಂಡಿದ್ದಾನೆ? ಅಥವಾ ನಾವು ಯಾರು ಕೂಡ ಅರ್ಥ ಮಾಡ್ಕೊಳ್ದೇ ಇರುವಂಥ ಒಂದು ಸಂಗತಿನ ಅವನು ಏನಿವೆಲ್ಲ ಜಿಜ್ಞಾಸೆ ಶುರುವಾಗುವಂಥದ್ದು, ಅಂದರೆ ಆಲೋಚನೆ ಶುರುವಾಗುವಂಥದ್ದು. ಎಲ್ಲಿ ಈ ಥರದ ಪ್ರಶ್ನೆಗಳು ಬರುತ್ತೆ, ತತ್ವಜ್ಞಾನ ಅನ್ನುವಂಥದ್ದು ಹುಟ್ಟತ್ತೆ. ತತ್ವಜ್ಞಾನ ಪ್ರಾರಂಭ ಆಗುವಂಥದ್ದೇ ಈ ಥರದ ಚಿಂತನೆಯ ಮುಖಾಂತರ. ಆವಾಗ ಮನುಷ್ಯ ಸ್ವಲ್ಪ ಗಾಢವಾಗಿ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ, ಒಂದು ಸ್ವಲ್ಪ ತೀವ್ರವಾಗಿ ಆಳವಾಗಿ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವನಿಗೆ ಸರಿ ಅನಿಸಿರುವಂಥ ಉತ್ತರವನ್ನು ಅವನು ಕಂಡ್ಕೋಬೋದು, ಕಂಡ್ಕೊಳ್ದೇ ಇರ್ಬೋದು, ಹಿರಿಯರ ಜೊತೆ ಸಮಾಲೋಚನೆ ಮಾಡ್ಬೋದು, ಪುಸ್ತಕಗಳನ್ನು ಓದ್ಬೋದು, ಅಥವಾ ನೇರವಾಗಿ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು. ಬೇರೆ ಬೇರೆ ದಾರಿಗಳು, ಅವರವ್ರು ಕಂಡುಕೊಳ್ಳುವಂಥ ದಾರಿಗಳು ಅವರವ್ರಿಗೆ ಸರಿ ಅಂತಂತ ಅನ್ನಿಸ್ಬೋದು. ಒಟ್ಟು ಈ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟು, ಒಂದೇ ಗಗನವ ಕಾಣುತ್ತಾ, ಒಂದೇ ನೆಲವನ್ನು ತುಳಿಯುತ್ತಾ, ಒಂದೇ ಧಾನ್ಯವನ್ನು ಉಣ್ಣುತ್ತಾ, ಒಂದೇ ನೀರು ಕುಡಿಯುವುದು, ಒಂದೇ ಗಾಳಿಯನ್ನುಸಿರುವ ನರಜಾತಿಯೊಳಗೆಂತೂ ಬಂದುದೀ ವೈಷಮ್ಯ ಮಂಕುತಿಮ್ಮ. ಸರಿಯಪ್ಪ, ಎಲ್ಲ ಹೇಳ್ತಾ ಇದ್ದಾರೆ. ಈಗ ನಾವೆಲ್ಲರೂ ಕೂಡ ಈಗ ಒಂದೇ ನೀರು, ಗಾಳಿ ಎಲ್ಲನೂ ಕೂಡ ನಾವು ಅನುಭವಿಸ್ತಾ ಇದ್ದೀವಿ. ಒಂದೇ ಆಕಾಶವನ್ನು ಕಾಣ್ತಿದ್ದೀವಿ, ಒಂದೇ ನೆಲದ ಮೇಲೆ ನಡೀತಾ ಇದ್ದೀವಿ. ಹಿಂಗಿದ್ಮೇಲೂ ಕೂಡ
ಯಾಕೆ ಈ ಥರದ ಭಿನ್ನತೆ ಬಂತು, ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ ಮನುಷ್ಯರಲ್ಲಿ? ಒಂದೇ ಗಗನವ ಕಾಣುತ್ತಾ, ಒಂದೇ ನೆಲವನ್ನು ತುಳಿಯುತ್ತಾ, ಒಂದೇ ಧಾನ್ಯವನ್ನು ಉಣ್ಣುತ್ತಾ, ಒಂದೇ ನೀರು ಕುಡಿದು, ಒಂದೇ ಗಾಳಿಯನ್ನು ಸಿರುವ ನರಜಾತಿಯೊಳಗೆಂತು ಬಂದುದೀ ವೈಷಮ್ಯ ಮಂಕುತಿಮ್ಮ. ನೋಡ್ತಾ ಇರುವಂತ ಗಗನ ಒಂದೇ, ಆಗಸ ಒಂದೇ, ಎಲ್ಲರಿಗೂ ಒಂದೇ ತರ ಕಾಣ್ತಾ ಇದೆ. ನಿಂತಿರುವಂತ ನೆಲ ಒಂದೇ ಇದೆ, ಎಲ್ಲರೂ ಕೂಡ ಅದೇ ನೆಲದ ಮೇಲೆ ನಿಂತಿದ್ದಾರೆ. ಆಮೇಲೆ ತಿಂತಾ ಇರುವಂತ ಧಾನ್ಯನೂ ಕೂಡ ಒಂದೇ. ಈ ಕಡೆ ಅಕ್ಕಿ ತಿಂತಿದ್ದಾರೆ, ಆ ಕಡೆ ರಾಗಿ ತಿಂತಿದ್ದಾರೆ, ಆ ಕಡೆ ಗೋಧಿ ತಿಂತಿದ್ದಾರೆ, ಇನ್ನೊಂದು ಕಡೆ ಜೋಳ ತಿಂತಿದ್ದಾರೆ. ಎಲ್ಲ ಉಣ್ಣುವಂತ ಧಾನ್ಯ ಒಂದೇ, ಕುಡಿಯುವಂತ ನೀರು ಒಂದೇ, ಎಲ್ಲ ಸಮಾನವಾಗಿರುವಂಥದ್ದು. ಉಸಿರಾಡುವಂತ ಗಾಳಿನೂ ಕೂಡ ಒಂದೇ. ಹಿಂಗಿದ್ದ ಮೇಲೆ ನರಜಾತಿಯೊಳಗೆ ಎಂತೂ ಬಂದುದು ಈ ವೈಷಮ್ಯ. ಈ ಮನುಷ್ಯ ಜಾತಿಯೊಳಗಡೆ ಈ ತರದ ವಿಷಮತೆ, ವೈಷಮ್ಯ, ತಾರತಮ್ಯ ಅನ್ನುವಂಥದ್ದು ಹೆಂಗೆ ಬಂತು? ಜಾತಿಯ ತಾರತಮ್ಯ, ಲಿಂಗದ ತಾರತಮ್ಯ, ಭಾಷಿಕ ತಾರತಮ್ಯ, ಧರ್ಮದ ತಾರತಮ್ಯ, ವರ್ಗಗಳ ತಾರತಮ್ಯ, ಎಷ್ಟು ಬಗೆಯ ತಾರತಮ್ಯಗಳಿದಾವೆ. ಕಲ್ತಂಥವನು ಅನ್ನುವಂಥ ತಾರತಮ್ಯ, ಕಲಿದೇ ಇರುವಂಥವನು ಅನ್ನುವಂಥ ತಾರತಮ್ಯ, ಚೆನ್ನಾಗಿರುವಂಥವನು ಅನ್ನುವಂಥವನು, ಚೆನ್ನಾಗಿಲ್ಲ ಅನ್ನುವಂಥವನು, ದಳ್ಳಿಗಿದ್ದೀನಿ ಅನ್ನುವಂಥವ್ರು, ಕಪ್ಪಗಿದ್ದೀನಿ ಅನ್ನುವಂಥವ್ರು, ಎಷ್ಟು ಬಗೆಯ ತಾರತಮ್ಯ. ಅಧಿಕಾರ ಇರುವಂಥವ್ರು, ಅಧಿಕಾರ ಇಲ್ಲದೆ ಇರುವಂಥವ್ರು, ಇಂಥ ತಾರತಮ್ಯಗಳೆಲ್ಲ ಹೆಂಗೆ ಬಂತಪ್ಪ? ಅವರು ಅದೇ ಗಾಳಿ ಉಸಿರಾಡ್ತಿದ್ದಾರೆ, ಇವರು ಇದೇ ಗಾಳಿ ಉಸಿರಾಡ್ತಿದ್ದಾರೆ. ತಿಂತಾ ಇರುವಂಥ ಅನ್ನ ಒಂದೇ, ನಡೀತಾ ಇರುವಂಥ ಭೂಮಿ ಒಂದೇ, ನೋಡ್ತಾ ಇರುವಂಥ ಆಗಸ ಒಂದೇ, ಕುಡಿತಾ ಇರುವಂಥ ನೀರು ಒಂದೇ. ಮತ್ತಿವೆಲ್ಲ ಹೆಂಗ್ ಬಂತು? ಹೆಂಗ್ ಬಂತು? ಇದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಹೆಂಗ್ ಬಂತು? ಬರೋದಕ್ಕೆ ಯಾವ ಕಾರಣನೂ ಕೂಡ ಇಲ್ಲ ಈ ಥರದ ಭಿನ್ನತೆಗಳು ಬರೋದಕ್ಕೆ. ಯಾಕಂದ್ರೆ ಸಮಾನ ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಸಮಾನ ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದ ಮೇಲೆ ಈ ಥರದ ಭಿನ್ನತೆ ಬರೋದಕ್ಕೆ ಕಾರಣವಾದ್ರೂ ಏನಪ್ಪ ಅನ್ನುವಂಥದ್ದು. ಸೊ ಇದಕ್ಕೆ ಉತ್ತರವನ್ನ ನಮ್ಮ ಬೇರೆ ಬೇರೆ ಜ್ಞಾನ ಶಾಖೆಗಳು ಈಗ ಉತ್ತರವನ್ನು ಕಂಡಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾವೆ. ಸಂಸ್ಕೃತಿ ಅಧ್ಯಯನ ಅಥವಾ ಸಮಾಜಶಾಸ್ತ್ರ, ಮಾನವಶಾಸ್ತ್ರ ಅನ್ನುವಂಥದ್ದು, ಮನಃಶಾಸ್ತ್ರ ಅನ್ನುವಂಥದ್ದು, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಇತ್ಯಾದಿ ಬೇರೆ ಬೇರೆ, ಅಥವಾ ಶಿಕ್ಷಣಶಾಸ್ತ್ರ ಬೇರೆ ಬೇರೆ ಉತ್ತರಗಳನ್ನು ಕಂಡಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾವೆ. ಸರ್ವಸಮ್ಮತವಾಗಿರುವಂಥ ಉತ್ತರಗಳು ಇನ್ನೂ ಕೂಡ ಎಲ್ಲರೂ ಕೂಡ ಒಪ್ಪುವಂಥ ಉತ್ತರಗಳು ಸಿಕ್ಕಿಲ್ಲ. ಒಬ್ಬೊಬ್ಬರು ಒಂದೊಂದು ಉತ್ತರವನ್ನು ಮುಂದೆ ಇಡ್ತಾರೆ. ನಾವು ಈ ಎಲ್ಲವನ್ನು ಕೂಡ ಗಮನಿಸಿ ನಮ್ಮದೇ ಆಗಿರುವಂಥ ಒಂದು ಉತ್ತರವನ್ನು ನಾವು ಕಂಡುಕೊಳ್ಬೇಕು. ಅಥವಾ ಉತ್ತರ ಇಲ್ಲ ಅಂತಂತಂದ್ರೂ ಕೂಡ ಕಣ್ಣೆದುರುಗಡೆ ಇರುವಂಥ ಜಗತ್ತಿನಲ್ಲಿ ಈ ಥರದ ಭಿನ್ನತೆ ಅನ್ನುವಂಥದ್ದು ಅಂತೂ ಇದ್ದೇ ಇದೆ. ಸೊ ಇವೆಲ್ಲ ಯಾಕೆ ಹಿಂಗೆ ಅನ್ನುವಂಥ ಒಂದು ಎಚ್ಚರದ ಪ್ರಜ್ಞೆಯನ್ನಾದರೂ ಕೂಡ ಹೊಂದಿರಬೇಕು. ಅದನ್ನು ವಿವೇಕ ಅಂತಂತ ಕರೀತಾರೆ. ಇಲ್ಲ ಅದಕ್ಕೆ ಎದುರುಗಡೆ ಕಾಣ್ತಾ ಇರುವಂಥ ಈ ಬಗೆಯ ವೈಷಮ್ಯಗಳಿಗೆ ನಾವು ಕಣ್ಮುಚ್ಕೊಂಡಿದ್ವಿ ಅಂತಂತಂದರೆ ನಾವು ಅವಿವೇಕಿಗಳಾಗ್ಬಿಡ್ತೀವಿ. ಸೊ ಪ್ರಜ್ಞಾವಂತರಾದರೆ ಈ ಕಣ್ಬಿಟ್ಟು ನೋಡಬೇಕು, ಯಾಕೆ ಈ ವೈಷಮ್ಯ ಅನ್ನುವಂಥದ್ದು ಬಂದಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಅವರೊಂದು ಇದು ಹೇಳ್ತಾ ಇಲ್ಲ, ಯಾಕೆ ಹಿಂಗೆ ಬಂದಿದೆ ಅಂತಂದ್ಬಿಟ್ಟು ಅವರೊಂದು ಉತ್ತರ ಕೊಡ್ತಾ ಇಲ್ಲ, ಪರಿಹಾರ ಕೊಡ್ತಾ ಇಲ್ಲ. ಯಾಕಂತಂದರೆ ಪರಿಹಾರವನ್ನು ನಾವು ಕಂಡುಕೊಳ್ಬೇಕಾಗಿದೆ. ಅದು ನಮ್ಮಲ್ಲೇ ಸಿಗುವಂಥದ್ದು ಉತ್ತರ. ಒಬ್ಬೊಬ್ಬರ ಉತ್ತರ ಬೇರೆ ಆಗಿರ್ಬೋದು, ಆದರೆ ನನ್ನ ಉತ್ತರ ನನಗೆ ಸರಿ ಅಂತ ಅನಿಸಿರ್ಬೇಕು ಪ್ರಾಮಾಣಿಕವಾಗಿ, ಮತ್ತು ಅದಕ್ಕೆ ಆಧಾರಗಳಿರಬೇಕು. ನೆಕ್ಸ್ಟು, ಮನುಷ್ಯನ ಜೀವನ ಏನು ಅನ್ನುವಂಥದ್ದು ನೋಡ್ರಿ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ತಿರುಗಿ ತೊಳಲುವುದು, ತಿರಿದನ್ನ ಉಣ್ಣುವುದು, ಮರೆದು ಮೈ ಮರೆಯುವುದು, ಹಲ್ಲ ಕಿರಿಯುವುದು, ಮರಳಿ ಕೊರಗಾಡುವುದು, ಕೆರಳುವುದು ನರಳುವುದು, ಇರವಿದೇನು ಒಣರಗಳೇ ಮಂಕುತಿಮ್ಮ. ಇರವು ಇದೇನಾ? ಇರುವಿಕೆ, ನಮ್ಮ ಎಕ್ಸಿಸ್ಟೆನ್ಸ್ ಅನ್ನುವಂಥದ್ದು ಇಷ್ಟೇನಾ? ಈ ಥರನ ನಮ್ಮ ಎಕ್ಸಿಸ್ಟೆನ್ಸ್ ಹಿಂಗೇನಾ ಇರೋದು? ಎಲ್ಲರೂ ಹಿಂಗೆ ಇದಾರಲ್ಲ. ತಿರುಗಿ ತೊಳಲುವುದು, ತಿರಿದ ಅನ್ನ ಉಣ್ಣುವುದು, ಮೆರೆದು ಮೈ ಮರೆಯುವುದು, ಹಲ್ಲ ಕಿರಿಯುವುದು, ಮರಳಿ ಕೊರಗಾಡುವುದು, ಕೆರಳುವುದು ನರಳುವುದು, ಇರವು ಇದೇ ಏನು ಒಣರಗಳೇ. ಇರವು ಇದೇ ಏನು ಒಣರಗಳೇ ಇದು ಮಂಕುತಿಮ್ಮ, ಅಥವಾ ಇರವಿದೇನೊಣರಗಳೇ ಮಂಕುತಿಮ್ಮ. ತಿರುಗಿ ತೊಳಲುವುದು,
ಧ್ಯೇಯವೊಂದನ್ನು ಎದುರುಗಡೆ ಇಟ್ಕೊಂಡು, ಗುರಿ ಒಂದನ್ನು ನಾವು ಒಂದು ಇಟ್ಕೊಂಡು ಅದಕ್ಕೋಸ್ಕರ ತೊಳಲಾಡುವಂಥದ್ದು, ಅದನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ತೊಳಲಾಡುವಂಥದ್ದು, ಪರಿಶ್ರಮ ಪಡುವಂಥದ್ದು, ಕೆಲಸ ಮಾಡುವಂಥದ್ದು, ಅಥವಾ ಯಾವುದರ ಹಂಗಿಲ್ದೆ ಒಂಥರ ಗೂಳಿತರ ಸುಮ್ಮನೆ ಓಡಾಡ್ಕೊಂಡಿರುವಂಥದ್ದು, ಗೊತ್ತು ಗುರಿ ಇಲ್ಲಾರ್ದಂಗೆ, ದಿಕ್ಕು ದಿಸ ಇಲ್ಲಾರ್ದಂಗೆ ಓಡಾಡ್ಕೊಂಡಿರುವಂಥದ್ದು. ತಿರಿದು ಅನ್ನ ಉಣ್ಣುವುದು. ತಿರಿದು ಅನ್ನುವಂತಂದ್ರೆ ಬೇಡೋದು ಅಂತಂತ ಅರ್ಥ. ಇಲ್ಲಿ ಬೇಡಿ ಅನ್ನ ಉಣ್ಣುವಂಥದ್ದು ಅನ್ನುವಂಥದ್ದು ಒಂದರ್ಥ. ಇನ್ನೊಂದು ಏನಂತಂದ್ರೆ ಸಂಪಾದನೆ ಮಾಡಿ ಉಣ್ಣುವಂಥದ್ದು. ಎಲ್ಲರ ಜೀವನನೂ ಕೂಡ ಇಷ್ಟೇ ಅಲ್ಲ, ತಿರುಗಿ ತೊಳರುವಂಥದ್ದು, ಯಾವುದಕ್ಕೋ ಒಂದಕ್ಕೆ ಪ್ರಯತ್ನ ಪಡೋದು, ಒಂದು ಕೆಲಸವನ್ನು ಗಿಟ್ಟಿಸ್ಕೊಳ್ಳುವಂಥದ್ದು, ಅಥವಾ ಆ ಕೆಲಸ ಗಿಟ್ಟಿಸ್ಕೊಳ್ಳುವ ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತೊಳಲಾಟ. ಎಲ್ಲರ ಜೀವನನೂ ಕೂಡ ಹಿಂಗೇನೆ. ಅದಾದ್ಮೇಲೆ ಸಂಪಾದನೆ ಮಾಡಿಬಿಟ್ಟು ಸಂಬಳ ಕೇಳೋದು, ಇದು ದುಡ್ಡು ಬಿಟ್ಟು ಸಂಪಾದನೆ ಮಾಡಿ ಸಂಬಳ ಕೇಳುವಂಥದ್ದು, ಆ ಸಂಪಾದನೆ ಎಷ್ಟಾಗಿದೆ ಅದರ ರೊಕ್ಕವನ್ನು ಕೇಳುವಂಥದ್ದು, ಅನ್ನ ಉಣ್ಣೋದು, ಆಮೇಲೆ ಮೆರೆದು ಮೈಮರೆಯುವುದು. ಜೀವನ ಹಿಂಗೆ ಸಾಕ್ತಾ ಇರುತ್ತೆ. ಸ್ವಲ್ಪ ದುಡ್ಡು ಸಂಪಾದನೆ ಆಗಿದ ತಕ್ಷಣ ಮೆರೆಯೋದು, 4 ಜನರ ಎದುರುಗಡೆಯಲ್ಲಿ ತಮ್ಮ ದಿಮಾಕನ್ನು, ಅಹಮ್ಮನ್ನು ತೋರಿಸ್ಕೊಳ್ಳುವಂಥದ್ದು, ಮೈ ಮರೆಯುವಂಥದ್ದು. ಆಮೇಲೆ ಏನಾದರೂ ಬಲವಾಗಿರುವಂಥ ಪೆಟ್ಟು ಬಿತ್ತು ಅಂತಂತಂದ್ರೆ ಹಲ್ಲ ಕಿರಿಯುವುದು, ತಲೆ ಕೆರ್ಕೊಳ್ಳುವಂಥದ್ದು, ಹಲ್ಲ ಕಿರಿಯುವುದು, ಮರಳಿ ಕೊರಗಾಡುವುದು, ಆಮೇಲೆ ಒಬ್ಬರೇ ಸುಮ್ಮನೆ ಒಂದು ಮೂಲೆಗೆ ಹೋಗ್ಬಿಟ್ಟು ಕೊರಗುವಂಥದ್ದು, ಆಮೇಲೆ ಕೆರಳುವುದು, ನರಳುವುದು. ಜೀವನದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಇವೆಲ್ಲನೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಬರ್ತಾನೆ ಹೋಗುತ್ತೆ. ಕೆರಳುವುದು, ನರಳುವುದು, ಇರವು ಇದೇನಾ? ಹಾಗಾದ್ರೆ ಜೀವನಕ್ಕೆ ಏನರ್ಥ? ಜೀವನ ಹೆಂಗೆ ನಡೆಸಬೇಕಾಗಿದೆ ನಾವು? ಎಲ್ಲರ ಬದುಕು ಇದೇ ಥರ ಇದೆ, ಎಲ್ಲರ ಜೀವನನೂ ಕೂಡ ಇದೇ ಥರ ಇದೆ. ತಿರುಗಿ ತೊಳಲ್ತಾ ಇದ್ದಾರೆ, ತಿರುದು ಅನ್ನ ಉಣ್ತಾ ಇದ್ದಾರೆ, ಮೆರೆದು ಮೈ ಮರಿತಾ ಇದ್ದಾರೆ, ಹಲ್ಲು ಕಿರಿತಾ ಇದ್ದಾರೆ, ಮರಳಿ ಕೊರಗಾಡ್ತಾ ಇದ್ದಾರೆ, ಕೆರಳ್ತಿದ್ದಾರೆ, ನರಳ್ತಾ ಇದ್ದಾರೆ. ನಿಜವಾಗಿ ಬದುಕು ಅಂತಂದ್ರೆ ಹಿಂಗೇನಾ? ಎಲ್ಲರೂ ಹಿಂಗೇನಾ ಬದುಕೋದು? ಅಥವಾ ಬದುಕಿನ ಅರ್ಥ ಇದೇನಾ? ಬೇರೆ ಅರ್ಥಗಳೇನು ಕೂಡ ಬದುಕಿಗಿಲ್ವಾ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ, ಯಕ್ಷ ಪ್ರಶ್ನೆ. ಇದಕ್ಕೆ ಉತ್ತರ ಏನು? ಎಲ್ಲರ ಬದುಕು ಹಿಂಗೆ ಇದೆ. ಸೊ ಉತ್ತರ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಎಲ್ಲರೂ ಕೂಡ ಈಗ ನಾವು ಓದ್ತಾ ಇರುವಂಥದ್ದು, ಅಭ್ಯಾಸ ಮಾಡ್ತಾ ಇರುವಂಥದ್ದು ಜ್ಞಾನ ವೃದ್ಧಿಗೋಸ್ಕರ. ಆ ಜ್ಞಾನ ಯಾವುದಕ್ಕೋಸ್ಕರ ಅಂತಂದ್ರೆ ಒಂದು ಉದ್ಯೋಗ ಸಂಪಾದನೆ ಮಾಡಬೇಕು, ಉದ್ಯೋಗದಿಂದ ಹಣ ಸಂಪಾದನೆ ಮಾಡ್ತೀವಿ, ಆಮೇಲೆ ಮೆರೆದಾಡ್ತೀವಿ ದುಡ್ಡು ಬಂದ ಮೇಲೆ. ಆಮೇಲೆ ಏನಾದರೂ ಆಘಾತ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಅಂದರೆ ಒಂಥರ ಹುಸಿನಗೆಯಲ್ಲಿ ಹುಸಿ ಕಿರಿದು, ಹಲ್ಲು ಕಿರಿದು ಎಲ್ಲೋ ಒಂದು ಮೂಲೆ ಸೇರ್ಕೊಳ್ತೀವಿ, ಕಿರ್ಚಾಡ್ತೀವಿ, ಕೊರಗಾಡ್ತೀವಿ, ಕೂಗಾಡ್ತೀವಿ, ರೇಖಾಡ್ತೀವಿ, ಆಮೇಲೆ ಯಾವತ್ತೋ ಒಂದಿನ ಮಣ್ಣು ಹಾಕ್ತೀವಿ, ಸಾಯ್ತೀವಿ. ಹೀಗೇನ ಜೀವನ? ಇದು ಬಿಟ್ಟು ಬೇರೆ ಇನ್ನೇನು ಇಲ್ವಾ? ಅಥವಾ ಇದಕ್ಕೇನೆ ಒಂದು ಬೆಲೆ ಇದೆಯಾ, ಘನತೆ ಇದೆಯಾ ಈ ಜೀವನಕ್ಕೆ? ಅಥವಾ ಇದಕ್ಕಿಂತ ಮೀರಿದ್ದೇನಾದ್ರೂ ಇದೆಯಾ? ಕ್ವಶನ್ ಮಾರ್ಕ್. ಉತ್ತರ ಯಾವುದನ್ನು ಕೂಡ ಕೊಡೋದಿಲ್ಲ, ಕೊಡೋಕ್ಕಾಗೋದಿಲ್ಲ. ಯಾಕಂತಂದ್ರೆ ಜೀವನ ಅನ್ನುವಂಥದ್ದು ಎಷ್ಟು ಸಂಕೀರ್ಣವಾಗಿದೆ ಅಂತಂತಂದ್ರೆ ಹಿಂಗೇನೆ ಬದುಕುವಂಥವ್ರು ಕೂಡ ಇರ್ತಾರೆ. ಇಂಥ ಬದುಕು ಹಿಂಗಿದೆ. ಈ ಬದುಕನ್ನು ತುಂಬ ಸಮಚಿತ್ತದಿಂದ ತೆಗೆದುಕೊಂಡು ಹೋಗ್ಬೇಕು. ಕೂಗಾಡೋದ್ರಲ್ಲೂ ಕೂಡ ಒಂದು ಕೂಗಾಡೋದು, ಕೆರಳಾಡೋದು, ನರಳುವಂಥದ್ದು ಜೀವನದ ಒಂದು ಭಾಗ. ಅದನ್ನು ಅಲ್ಲಲ್ಲಿಗೆ ಕೈ ಬಿಟ್ಟು ನಂತರ ಮುಂದೆನೂ ಕೂಡ ಸಾಗಬೇಕು ಅನ್ನುವಂಥವ್ರು ಕೂಡ ಇರ್ತಾರೆ. ಸೊ ಈ ಥರದ ಪ್ರಜ್ಞಾಪೂರ್ವಕವಾಗಿರುವಂಥ ಬದುಕಿದೆಯಲ್ಲ, ಈ ಥರ ಬದುಕುವಂಥವ್ರು ಕೂಡ ಇರ್ತಾರೆ. ಜೀವನದಲ್ಲಿ ಎಲ್ಲ ಥರದ ಬದುಕು, ಈ ಸಮಾಜದಲ್ಲಿ ಎಲ್ಲ ಥರದ ಜನರು ಕೂಡ ಇದ್ದಾರೆ. ಹಾಗಾದರೆ ಎಲ್ಲ ಥರದ ಜನರು ಎಲ್ಲ ಥರನೂ ಬದುಕ್ತಾ ಇದ್ದಾರೆ. ನಿಜವಾಗಿ ಬದುಕುವಂಥ ರೀತಿ ಯಾವುದು ಅಂತಂತಂದ್ರೆ ಅವ್ರವ್ರಿಗೆ ಅದೇ ಸರಿ ಇರ್ಬೋದೇನಪ್ಪ, ಗೊತ್ತಿಲ್ಲ. ಇದು ಕೆಲವ್ರಿಗೆ ಜೀವನ ಎಂಜಾಯ್ ಮಾಡುವಂಥದ್ದು ಇರ್ಬೋದು, ಕೆಲವರು ಶ್ರದ್ಧೆಯಿಂದ ಕಷ್ಟಪಟ್ಟು ಓದಿ ಒಂದು ಕೆಲಸ ತೆಗೆದುಕೊಳ್ಳುವಂಥದ್ದು ಇರ್ಬೋದು. ಈ ಥರದ ಬೇರೆ ಬೇರೆ, ಅಥವಾ ಜೀವನದ ಪರಮ ಗುರಿಯನ್ನು ಸಾಧಿಸಬೇಕು ಅನ್ನುವಂಥದ್ದು ಕೆಲವ್ರಿಗೆ ಹಂಬಲ ಇರ್ಬೋದು, ಗೊತ್ತಿಲ್ಲ. ನೆಕ್ಸ್ಟ್ ಅದನ್ನೇ ಮತ್ತೆ ಬದುಕಿನ ಬಗ್ಗೆನೆ. ಬೆದಕಾಟ ಬದುಕೆಲ್ಲ ಚಣಚಣವೂ ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತ್ತಿಹುದಾವ ಮಂಕುತಿಮ್ಮ. ನೋಡ್ರಿ, ಬೆದಕಾಟ ಬದುಕೆಲ್ಲ ಚಣಚಣವೂ ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತ್ತಿಹುದಾವಗಂ ಮಂಕುತಿಮ್ಮ. ಬದುಕೆಲ್ಲ ಬೆದಕಾಟ ಅಂತೆ. ಯಾವುದಕ್ಕೋಸ್ಕರ? ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಕಾರಣಗಳು ಕೊಡ್ತೀವಿ.
ಬೆದಕಾಟ ಬದುಕೆಲ್ಲ ಬೆದಕುವುದು ಹುಡುಕುವುದು, ಚಣಚಣವೂ ಹೊಸ ಹಸಿವು. ಮನುಷ್ಯನಿಗೆ ವಿಶಿಷ್ಟವಾಗಿರುವಂಥದ್ದು ಇದು. ಚಣಚಣವು, ಚಣ ತದ್ಭವ, ಕ್ಷಣ ತತ್ಸಮ. ಕ್ಷಣ ಕ್ಷಣನೂ ಕೂಡ ಅವನಿಗೆ ಹೊಸ ಹಸಿವು ಅನ್ನುವಂಥದ್ದು. ಯಾವುದೋ ಒಂದು 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 ಸಣ್ಣದಾಗಿರುವಂಥ ಒಂದು ಆಸೆ ಇರುತ್ತೆ, ಅದನ್ನು ಈಡೇರಿಸ್ಕೊಂಡ ನಂತರ ಮತ್ತೊಂದು ಅವನಿಗೆ ಅಲ್ಲಿಗೆ ತೃಪ್ತನಾಗೋದಿಲ್ಲ, ತೃಪ್ತಳಾಗಲ್ಲ. ನಂತರ ಮತ್ತೆ ಮುಂದೆ ಇನ್ನೇನೋ ಬಯಸುವಂಥದ್ದು. ಇದು ಮನುಷ್ಯನಿಗೆ ಸಹಜವಾಗಿರುವಂಥದ್ದು. ಸೊ ಹಾಗಾಗಿ ಇರುವುದೆಲ್ಲವೋ ಬಿಟ್ಟು ಇರೋದುದರ ಎಡೆಗೆ ತುಡಿಯುವುದೇ ಜೀವನ. ಕವಿ ಹೇಳ್ತಾನೆ ಹಿಂಗೆ, ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿಧನ. ಎಲ್ಲ ಇಷ್ಟು ಸಾಕು ಅಂತಂತ ಅನ್ಕೊಂಡಿದ್ವಿ, ಆದ್ರೂ ಕೂಡ ಯಾವುದೋ ಮೋಹನ ಮುರಳಿ ಕರೆಯುತ್ತೆ, ಮತ್ತೊಂದು ಆಸೆ. ಅದಕ್ಕಾಗಿ ಆ ಆಸೆ ಇತ್ತು, ಅದು ತೀರ್ತು. ಮತ್ತೊಂದು ಇದು ಬಂತು, ಇದು ತೀರ್ತು, ಮತ್ತೊಂದು ಬಂತು, ಅದು ತೀರ್ತು, ಮತ್ತೆ ಇನ್ನೊಂದೇನೋ ಬಂತು. ಹಿಂಗೆ ಬೆದಕಾಟ ಬದುಕೆಲ್ಲ ಚಣಚಣವೂ ಹೊಸ ಹಸಿವು. ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ, ಅದಕ್ಕೆ ಇದಕ್ಕೆ ಮತ್ತೊಂದು. ಬಹುಶಃ ಏನಿರ್ಬೋದು, ಅಧಿಕಾರ, ಸಿರಿ, ಸೊಗಸು, ಕೀರ್ತಿಗಳ ನೆನೆದು ಮನ ಕುದಿಯುತ್ತಿಹುದಾವಗಂ ಮಂಕುತಿಮ್ಮ. ಯಾವಾಗಲೂ ಕೂಡ ಮನಸ್ಸು ಕುದಿತಾ ಇದೆ ಅಂತ. ಅಧಿಕಾರ ಬೇಕು ನನಗೆ, ಎಲ್ಲರ ಮೇಲೆ ದರ್ಪವನ್ನು ತೋರಿಸ್ಬೇಕು, ಆಗ ನನಗೆ ಗೌರವ ಸಿಗುತ್ತೆ. ಅಧಿಕಾರ, ಸಿರಿ, ಶ್ರೀಮಂತಿಕೆ ಬೇಕು, ಸೊಗಸು, ಸೌಂದರ್ಯ, ರೂಪದ ಮದ ಅನ್ನುವಂಥದ್ದು ಅದೊಂದು ಕೂಡ ಇದೆ. ಕೀರ್ತಿ, ಪ್ರಸಿದ್ಧಿ ಪಡಿಬೇಕು, 4 ಜನರು ನನ್ನ ಹೆಸರನ್ನು ಹೇಳಬೇಕು ಅನ್ನುವಂಥದ್ದು ಹಂಬಲ. ಈ ಥರದ್ದೆಲ್ಲನೂ ಕೂಡ ಮನುಷ್ಯನಿಗೆ ಮೊದಲಿಂದನೂ ಕೂಡ ಇದೆ. ಎಲ್ಲರೂ ಅವರವರ ಹಂತದಲ್ಲೇ ಇದನ್ನು ಬಯಸ್ತಾ ಹೋಗ್ತಾರೆ. ಒಬ್ಬ ಕಿರಿಯ ಅಧಿಕಾರಿ ಅವನ ಹಂತದಲ್ಲಿ ಅಧಿಕಾರವನ್ನು ಚಲಾಯಿಸ್ತಾನೆ, ಹಿರಿಯ ಅಧಿಕಾರಿ ಇವನ ಮೇಲೆ ತನ್ನ ಅಧಿಕಾರವನ್ನು ಚಲಾಯಿಸಿ ಅವನ ಅಹಮಿಕೆಯನ್ನು ತಣಿಸ್ಕೊಳ್ತಾನೆ. ಇಷ್ಟೇ ಮತ್ತೇನು. ಆ ಹಿರಿಯ ಅಧಿಕಾರಿ ಮನೆಯಲ್ಲಿ ಅವ್ರ ಹೆಂಡತಿ ಹೇಳ್ದಂಗೆ ತೆಪ್ಪಗಿರ್ತಾನೆ, ಈ ಥರದೊಂದು. ಅಥವಾ ಅವರ ತಂದೆ ತಾಯಿ ಹೇಳ್ದಂಗೆ ತೆಪ್ಪಗಿರ್ತಾನೆ. ಅಧಿಕಾರ ಅಲ್ಲಿ ತಣ್ಣಗಾಗಿರುತ್ತೆ, ಆದರೆ ಕಚೇರಿಗೆ ಬಂದಿದ ತಕ್ಷಣ ಮತ್ತೆ ಜಾರ್ಪಾಗಿರ್ತಾನೆ. ಸೊ ಒಂದೊಂದು ರೀತಿಯ ಅಧಿಕಾರಗಳಿಗೆ ಮನುಷ್ಯ ಅವನು ಹೋಗೊಡ್ತಾ ಇರ್ತಾನೆ, ಅದರಿಂದ ಹೆಮ್ಮೆ ಪಡ್ತಾ ಇರ್ತಾನೆ, ತನ್ನ ಅಹಮಿಕೆಯನ್ನು ಅವನು ಸಂತೃಪ್ತಿ ಪಡಿಸ್ತಾ ಇರ್ತಾನೆ. ಇದಕ್ಕೋಸ್ಕರ ಎಲ್ಲ ಬರೀ ಬದುಕೆಲ್ಲ ಬೆದಕಾಟ, ಸಂತೃಪ್ತಿ ನೆಮ್ಮದಿ ಅನ್ನುವಂಥದ್ದು ಇಲ್ಲವೇ ಇಲ್ಲ, ಇಟ್ಕೊಳಕ್ಕೆ ಹೋಗಲ್ಲ. ಸೊ ನೋಡ್ರಿ, ನಾನು ಅವಾಗಲೇ ಹೇಳಿದೆ, ಇದೊಂದು ಪರ್ಸನಾಲಿಟಿ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತ. ವ್ಯಕ್ತಿತ್ವ, ಅಧಿಕಾರ ಅನ್ನುವಂಥದ್ದು ಮನಸ್ಸು ಬಯಸುತ್ತೆ, ಆಸೆ ಅನ್ನುವಂಥದ್ದು ಇರುತ್ತೆ. ಅಧಿಕಾರದ ಬಗ್ಗೆ, ಸಿರಿ, ಸೊಗಸು, ಕೀರ್ತಿಗಳ ಬಗ್ಗೆ ಎಲ್ಲನೂ ಕೂಡ ಆಸೆ ಇರುತ್ತೆ. ಆದರೆ ಅವು ದೊರಕಿದಂಥ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಹೆಂಗಿರಬೇಕು, ನಮ್ಮ ಮನಸ್ಸು ಹೆಂಗಿರಬೇಕು, ನಮ್ಮ ವ್ಯಕ್ತಿತ್ವ ಹೆಂಗಿರಬೇಕು, ಒಂದು ಮತ್ತೊಂದು ಮಗದೊಂದನ್ನ ನಾವು ಈಡೇರಿಸ್ಕೊಳ್ತಾ ಹೋಗ್ತಾ ಇರಬೇಕು. ಜೀವನ ಮೆಟ್ಲಿದ್ದಂಗೆ ಅಂತಂತ ಅನ್ಕೊಳ್ತೀವಿ. ಒಂದೊಂದು ಸೋಪಾನವನ್ನು, ಒಂದೊಂದು ಮೆಟ್ಲನ್ನ ಏರ್ತಾ ಹೋಗ್ತೀವಿ. ಆದರೆ ಹಾಗಂತ ಕೆಳಗಡೆ ಇರುವಂಥವ್ರನ್ನ ಧಿಕ್ಕರಿಸಿ ಅಥವಾ ಅವ್ರನ್ನ ಕೀಳಾಗಿ ಕಾಣುವಂಥ ಅವಶ್ಯಕತೆ ಏನು ಕೂಡ ಇಲ್ಲ. ಅವರು ಕೂಡ ಮುಂದೆ ಬರ್ತಾರೆ, ಅವ್ರು ನಮಗಿಂತನೂ ಕೂಡ ಮೇಲೆ ಹೋಗ್ಬೋದು. ಸೊ ಹಾಗಾಗಿ ಏನಂತಂದರೆ, ಎಲ್ಲರನ್ನೂ ಸಮಚಿತ್ತದಿಂದ ಕಾಣುವಂಥದ್ದು ಇದೆಯಲ್ಲ, ಇದು ಸೂಕ್ತವಾಗಿರುವಂಥದ್ದೇನೋ ಇರ್ಬೋದೇನೋ. ಸುಮ್ಮನೆ ಮನಸ್ಸನ್ನು ಒಂಥರ ಬೆದಕಾಟದಲ್ಲಿ, ಹೊಸ ಹಸಿವಿನಲ್ಲಿ ಇಟ್ಕೊಳ್ಳುವಂಥದ್ದು ಸರಿ, ಯಾಕಂತಂದರೆ ಬೇಕದು. ಹಸಿವು ಅನ್ನುವಂಥದ್ದು ಇರಬೇಕು. ಚಣಚಣವೂ ಹೊಸ ಹಸಿವು, ಇದೇ ಮನುಷ್ಯನ ಇಲ್ಲಿವರೆಗೆ ಕರೆತಂದಿರುವಂಥದ್ದು. ಆದರೆ ಇದಕ್ಕೋಸ್ಕರ ಅಂದರೆ ಕೆಲವು ಮಾತ್ರ, ಎಲ್ಲನೂ ಕೂಡ ಅಲ್ಲ. ಅಧಿಕಾರಕ್ಕೋಸ್ಕರ ಕುದಿತಾ ಇರುವಂಥವರು ನೆಗೆದು ಬಿದ್ದು ಹೋಗಿದ್ದಾರೆ. ಅದೊಂದು. ಸಿರಿ, ಸೊಗಸು, ಕೀರ್ತಿಗಳೆಲ್ಲನೂ ಕೂಡ ಶಾಶ್ವತ ಅಲ್ಲ. ಸೊ ಇದುವರೆಗೆ ಸಾವಿರಾರು ರಾಜರು ಆಗಿ ಹೋಗಿದ್ದಾರೆ, ಒಬ್ಬರ ಹೆಸರನ್ನು ಕೂಡ ನಮಗೆ ಏನು ಅಂತಂದರೆ ಶಾಶ್ವತವಾಗಿ ನಮ್ಮ ಮನಸ್ಸಿನಲ್ಲಿ ನೆಲೆಸಿಲ್ಲ. ಹಿಸ್ಟರಿಯ ಪುಸ್ತಕಗಳಲ್ಲಿ ಇರಬೇಕಷ್ಟೆ, ಆದರೆ ನಾವು ಅದನ್ನು ನೆನೆಸೋದಿಲ್ಲ. ಈವನ್ ಏನಂತಂದರೆ ನಮ್ಮ ಮುತ್ತಾತನ ಹೆಸರು ಹೇಳಿದ್ರು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂತಂದು ಕಾಣುತ್ತೆ. ಇದ್ರ ಮಧ್ಯೆ ನಮ್ದೆಲ್ಲನೂ ಕೂಡ ವ್ಯವಹಾರ ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ನಮ್ಮ ದಿಮಾಕನ್ನು ತೋರಿಸ್ತೀವಿ, ನಮ್ಮ ಅಹಂಕಾರವನ್ನು ತೋರಿಸ್ತೀವಿ, ನಮ್ಮ ಕೀರ್ತಿ ಪ್ರತಿಷ್ಠೆಗಳನ್ನೆಲ್ಲನೂ ಕೂಡ ಮೆರೆಸ್ತಾ ಹೋಗ್ತೀವಿ. ಯಾಕೆ ಮನಸ್ಸಿಗೆ ಕುದಿತಾ ಇದೆ?
ಮನಸ್ಸನ್ನು ಕುದಿಯೋದಕ್ಕೆ ಬಿಡಬಾರದು, ಸಮವಾಗಿ ಇಟ್ಕೋಬೇಕು. ಸಮಚಿತ್ತತೆ ಅನ್ನುವಂಥದ್ದು ಮುಖ್ಯ ಅಂತಂತ ಹೇಳ್ತಾ ಇದ್ದಾರೆ. ಕುದಿಯುತ್ತಿಹುದಾವಗಂ, ಯಾವಾಗಲೂ ಕೂಡ ಅಧಿಕಾರ, ಸಿರಿ, ಸೊಗಸು, ಕೀರ್ತಿಗೋಸ್ಕರ ಕುದಿತಾ ಇದೆಯಲ್ಲ, ಸರಿನಾಯಿತು? ಯೋಚನೆ ಮಾಡ್ಕೋಬೇಕು. ಹೊನ್ನೆಂದು ಜಗದಿನಿ, ನೋಡ್ರಿ ನೆಕ್ಸ್ಟ್ ಇದು ಪದ್ಯ. ಹೊನ್ನೆಂದು ಜಗದಿನಿ ಕೈಗೆ ಕೊಂಡುದನು ವಿಧಿ, ಮಣ್ಣೆನ್ನುವನು ಅವನವರ ಮಣ್ಣೆನುವೆ ನೀನು. ಭಿನ್ನ ಮಿಂತಿರೆ ವಸ್ತು ಮೌಲ್ಯಗಳ ಗಣನೆ, ಈ ಪಣ್ಯಕ್ಕೆ ಗತಿಯಂತು ಮಂಕುತಿಮ್ಮ. ಹೊನ್ನೆಂದು ಜಗದಿನಿಂ ಕೈಕೊಂಡುದನು ವಿಧಿ, ಮಣ್ಣೆನುವನು ಅವನ ವರ ಮಣ್ಣೆನ್ನುವನು, ಯಾರು? ವಿಧಿ. ಅವನವರ ಮಣ್ಣೆನ್ನುವೆ ನೀನು, ಭಿನ್ನ ಮಿಂತಿರೆ ಮೌಲ್ಯಗಳ ಗಣನೆ, ಈ ಪಣ್ಯಕ್ಕೆ ಗತಿಯಂತೂ ಮಂಕುತಿಮ್ಮ. ಹೊನ್ನು ಅಂತಂತಂದ್ಬಿಟ್ಟು, ಚಿನ್ನ ಅಂತಂತಂದ್ಬಿಟ್ಟು ಅತ್ಯಂತ ಬೆಲೆ ಬಾಳುವಂಥದ್ದು. ಹೊನ್ನು ಅಂತಂದ್ರೆ ವರ್ಡ್ ಮೀನಿಂಗ್ ಚಿನ್ನ ಅಂತ, ಇನ್ನೊಂದು ಅತ್ಯಂತ ಮೌಲ್ಯಯುತವಾಗಿರುವಂಥದ್ದು. ಹೊನ್ನೆಂದು ಜಗದಿನಿಂ ಕೈಗೆ ಕೊಂಡುದನು ವಿಧಿ, ಅದು ಹೊನ್ನು ಅಂತ ಬೆಲೆ ಬಾಳುವಂಥದ್ದು ಅಂತಂತಂದ್ಬಿಟ್ಟು ಜಗತ್ತನ್ನು ಏನು ತೆಗೆದುಕೊಂಡಿದೆಯಲ್ಲ ಅದನ್ನ ಕೈಗೆ ಕೊಂಡುದನು ವಿಧಿ, ಮಣ್ಣೆನ್ನುವನು ಅದಕ್ಕೇನು ಬೆಲೆ ಇಲ್ಲ. ವಿಧಿ ಹೇಳ್ಬಿಡ್ತಾನೆ. ನೋಡ್ರಿ, ದೇವರು ಅನ್ನುವಂಥದ್ದು ಏನು ಅಂತಂತ ಮೊದಲನೇ ಸ್ಥಾನದಲ್ಲಿ ಪ್ರಶ್ನೆ ಇತ್ತು, ಇಲ್ಲಿ ವಿಧಿ ಅಂತ ಬರ್ತಾ ಇದೆ. ವಿಧಿ ಮಣ್ಣೆನ್ನುವನು, ನೀನು ಯಾವುದನ್ನ ತುಂಬಾ ಬೆಲೆ ಬಾಳೋದು ಅಂತಂತ ಅನ್ಕೊಂಡಿದೀಯಲ್ಲಪ್ಪ, ಅದಕ್ಕೇನು ಬೆಲೆ ಇಲ್ಲ ಅಂತಂತ ಹೇಳ್ತಾನೆ ವಿಧಿ. ಸೊ ಅವನವರ ಮಣ್ಣೆನ್ನುವೆ ನೀನು, ಅವನು ಕೊಡುವಂಥದ್ದನ್ನ ನೀನು ಹೊನ್ನು ಅಂತಂತ ಹೇಳಲ್ಲ, ಬದಲಿಗೆ ನೀನೇನು ಹೇಳ್ತೀಯ ಅಂತಂದ್ರೆ ಅದು ಅದಕ್ಕೇನು ಬೆಲೆ ಇಲ್ಲ ಅಂತಂತ ಹೇಳ್ತೀಯ. ಭಿನ್ನ ಮಿಂತಿರ, ವ್ಯತ್ಯಾಸ ಈ ತರ ಇದೆ. ವಿಧಿ ಯಾವುದನ್ನ ದೊಡ್ಡದು ಅಂತಂತ ಕರಿತಾ ಇದ್ದಾನೋ ಅದನ್ನ ನೀನು ಸಣ್ಣದಾಗಿ ಕಾಣ್ತಾ ಇದೀಯ. ನೀನ್ ಯಾವುದಕ್ಕೆ ತುಂಬಾ ದೊಡ್ಡ ಸ್ಥಾನವನ್ನ ಕೊಡ್ತಿದ್ಯೋ ಅದಕ್ಕೆ ವಿಧಿ ತುಂಬಾ ಸಣ್ಣ ಸ್ಥಾನವನ್ನ ಕೊಡ್ತಾ ಇದೆ. ವ್ಯತ್ಯಾಸ ಹಿಂಗಿದೆ. ವಸ್ತು ಮೌಲ್ಯ ಗಣನೆ, ಈ ಪಣ್ಯಕ್ಕೆ ಗತಿ ಅಂತೂ, ಈ ರೀತಿಯ ಪರಿಸ್ಥಿತಿಗೆ ಗತಿ, ಈ ಪಣ್ಯಕ್ಕೆ, ಇಂಥ ವಿಧಿಗೆ, ಈ ಭಾಗ್ಯಕ್ಕೆ ಗತಿ ಅಂತೂ, ಈ ತರದ ಭಿನ್ನ ಇದೆಯಲ್ಲ, ಈ ತರದ ವ್ಯತ್ಯಾಸ ಇದೆಯಲ್ಲ, ಈ ವ್ಯತ್ಯಾಸದ ಗತಿ ಏನು, ಪರಿಣಾಮ ಏನು, ಇದನ್ನ ನಾವು ಹೆಂಗೆ ಫೇಸ್ ಮಾಡಬೇಕು? ಯಾವುದನ್ನ ಅಧಿಕಾರ ಅಥವಾ ಸಿರಿ, ಸೊಗಸು, ಕೀರ್ತಿ ಅಂತಂತ ನಾವು ಅನ್ಕೊಂಡಿದ್ವಿ, ಅದನ್ನ ನಾವು ಹೊನ್ನು ಅಂತ ನಾವು ಭಾವಿಸ್ಕೊಂಡ್ಬಿಟ್ಟಿದ್ವಿ, ಬೆಲೆ ಬಾಳುವಂಥದ್ದು ಅಂತ ಅಂದ್ಬಿಟ್ಟು ಅದನ್ನ ನೀನು ಇಡೀ ಈ ಜಗತ್ತಿಂದ ಪಡ್ಕೊಂಡ್ಬಿಟ್ಟಿದೀಯ. ಇದು ಭಾಗ್ಯ ನನಗೆ ಸಿಕ್ಕಿರುವಂಥದ್ದು ಅಂತಂದ್ಬಿಟ್ಟು. ಆದ್ರೆ ವಿಧಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅದು ಮಣ್ಣಿಗಿಂತನೂ ಕೂಡ ಅದಕ್ಕೆ ಬೆಲೆ ಇಲ್ಲ. ಮಣ್ಣಿಗೆ ಬೆಲೆ ಇದೆ, ಯಾಕಂದ್ರೆ ಅದು ಜೀವಪೋಷಕ, ಜೀವಧಾತು ಅದು. ಆದ್ರೆ ಅದಕ್ಕಿಂತ ಕಡಿಮೆ ಬೆಲೆ ಕಣಪ್ಪ ಇವಕ್ಕೆಲ್ಲ, ಯಾಕಂದ್ರೆ ಒಂದಿನ ಬರ್ತವೆ ಹೋಗ್ತವೆ ಅವು. ಆದ್ರೆ ಅವನು ಕೊಡುವಂತ ವರ ಇದೆಯಲ್ಲ, ಅವನು ಕೊಡುವಂತ ವರ ಯಾವುದು? ನೀನು ಅಧಿಕಾರ, ಯಾವುದು ಅಧಿಕಾರವನ್ನ ಮಣ್ಣೆಂತ ಇದೆ. ಅಧಿಕಾರ ಇದ್ದಾಗ ನಮ್ರವಾಗಿರುವಂಥದ್ದು ಹೊನ್ನು ಅಂತಂತ ಅದು ಹೇಳ್ಬೋದು. ಕೀರ್ತಿ ಬಂದಂತ ಸಂದರ್ಭದಲ್ಲಿ ಸಮಾಧಾನವಾಗಿರುವಂಥದ್ದು ಹೊನ್ನು ಅಂತಂತ ಹೇಳ್ಬೋದು. ಸೊಗಸಿನ ಸಂದರ್ಭದಲ್ಲಿ ಹೆಮ್ಮೆ ಪಡದೆ ಸಮಚಿತ್ತದಿಂದ ಇರುವಂಥದ್ದು ಹೊನ್ನು ಅಂತಂತ ಹೇಳ್ಬೋದು. ಸಿರಿ ಬಂದಂತ ಸಂದರ್ಭದಲ್ಲಿ ದಿಮಾಕ್ ಮಾಡದೆ, ಅಹಮಿಕೆಯನ್ನ ತೋರದೆ ಸರಳವಾಗಿರುವಂಥದ್ದು ಹೊನ್ನು ಅಂತಂತ ಹೇಳ್ಬೋದು ವಿಧಿ. ಆದ್ರೆ ನೀನು ಅದನ್ನ ಮಣ್ಣು ಅಂತಂತ ಅನ್ಬೋದು. ಭಿನ್ನ ಹಿಂಗಿದೆ, ವ್ಯತ್ಯಾಸ ಹಿಂಗಿದೆ. ವಸ್ತು ಮೌಲ್ಯಗಳ ಗಣನೆ. ಕೆಲವರು ಜೀವನವನ್ನ ಏನ್ ಮಾಡ್ಕೊಳ್ತಾರೆ ಅಂತಂದ್ರೆ ಸರಳತೆಗೋಸ್ಕರ ಮೀಸಲಿಟ್ಬಿಡ್ತಾರೆ. ಸರಳವಾಗಿ ಬದುಕು ಜೀವನದ ಬಹುದೊಡ್ಡ ಮೌಲ್ಯ ಅಂತ ಅನ್ಕೊಳ್ತಾರೆ. ವಿಧಿಗೆ ಅದು ಸರಿ ಅನಿಸ್ಬೋದು. ಗಾಂಧೀಜಿ ಹೆಂಗ್ ಬದುಕಿದ್ದಾರೆ. ಇನ್ನು ಕೆಲವರು ತದ್ವಿರುದ್ಧವಾಗಿ, ಇಲ್ಲ ನಾನು ಸರೀಕರ ಇದರಲ್ಲಿ ಸರೀಕನಾಗಿ ಬದುಕಬೇಕು ಅನ್ನುವಂಥ ಲೆಕ್ಕದಲ್ಲಿ ಅತ್ಯಂತ ಅಂದ್ರೆ ಶಿಸ್ತಿನಿಂದ, ಡಿಸಿಪ್ಲಿನ್ಡ್ ಆಗಿ ಅವರ ವ್ಯಕ್ತಿತ್ವಕ್ಕೆ, ಚಾರಿತ್ರ್ಯಕ್ಕೆ ಯಾವ ಕುಂದೂ ಬರದೆ ನಡ್ಕೊಬಹುದು. ಅಂಬೇಡ್ಕರ್ ಮತ್ತೊಬ್ರು ಅವ್ರ ಬಗ್ಗೆ ಕೈ ಬೆರಳಿಟ್ಟು ತೋರಿಸುವಂಗಿಲ್ಲ, ಹಂಗೆ ನಡ್ಕೊಂಡ್ರು. ವಿಧಿ ಅದಕ್ಕೆ ಬೆಲೆ ಕೊಡ್ಬೋದು, ಆದ್ರೆ ಅಹಂಕಾರದಿಂದ ನಡ್ಕೊಂಡಿಲ್ಲ. ಸರೀಕರಲ್ಲಿ ಸರೀಕನಾಗಿರ್ಬೇಕು ಅನ್ನುವಂಥ ಭಾವ, ಸಮಚಿತ್ತದ ಭಾವ. ಸೊ ಈ ಥರದ್ದು. ಇನ್ನು ಕೆಲವ್ರಿಗೆ ಸ್ವಲ್ಪ ಏನಾದ್ರು ಅಧಿಕಾರ ಬಂದಿದ್ದಷ್ಟೇ ನಾನು
ಮಹಾರಾಜನೇ ಆಗ್ಬಿಟ್ಟೆ ಅಂತ ಅಂದ್ಬಿಟ್ಟು ಮೆರಿತಾರೆ. ಅಂಥದ್ದನ್ನ ವಿಧಿ ಮಣ್ಣು ಅಂತಂತ ಅನ್ನತ್ತೆ. ಅದೆಲ್ಲ ಅಷ್ಟೇ, ಅವು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಸೊ ಭಿನ್ನ ಮಿಂತಿರೆ ವಸ್ತು ಮೌಲ್ಯಗಳ ಗಣನೆಯಲ್ಲಿ ಈ ಥರ ಭಿನ್ನತೆ ಇದೆ, ವ್ಯತ್ಯಾಸ ಇದೆ. ಇದನ್ನು ಅರ್ಥ ಮಾಡ್ಕೊ. ನೀನು ಯಾವುದನ್ನ ದೊಡ್ಡದು ಅಂತ ಅಂದ್ಕೊಂಡಿದೆಯಲ್ಲ, ಅದು ದೊಡ್ಡದಲ್ಲದೆ ಇರ್ಬೋದು, ಮಹತ್ವದಲ್ಲದೆ ಇರ್ಬೋದು, ಬೆಲೆ ಬಾಳೋದಲ್ಲದೆ ಇರ್ಬೋದು. ಇದನ್ನ ನೀನು ಮಹತ್ವ, ಬೆಲೆ ಬಾಳೋದು ದೊಡ್ಡದು ಅಂತ ಅಂದ್ಕೊಂಡು ನಿಜವಾಗಿರುವಂಥ ಬೆಲೆಯುಳ್ಳದನ್ನು ನೀನು ಕಳ್ಕೊಂಡ್ಬಿಡ್ಬೋದು. ವ್ಯತ್ಯಾಸ ಹಿಂಗಿದೆ ಕಣಪ್ಪ. ವಸ್ತುಗಳ ಮೌಲ್ಯ ಈ ಪಣ್ಯಕ್ಕೆ ಗತಿ ಅಂತ ಇಂಥ ತಿಳುವಳಿಕೆ ನೀನು ಹೊಂದ್ಬಿಟ್ರೆ ಇದಕ್ಕೆ ಗತಿ ಏನು? ಇದರ ಪರಿಣಾಮ ಏನು? ನಿಜನ್ ಕಳ್ಕೊಂಡ್ಬಿಡ್ತೀಯ, ಬೆಲೆ ಇರುವಂತನ್ನು ಕಳ್ಕೊಂಡ್ಬಿಡ್ತೀಯ. ಎಚ್ಚರದಿಂದಿರು. ಇವೆಲ್ಲ ಸಿಕ್ಕಿದಾಗ ಹೊನ್ನು ಅನ್ನುವಂಥದ್ದನ್ನ ನೀನೇನು ಪಡ್ಕೊಳ್ತೀಯಲ್ಲ, ಅದು ನಿಜವಾಗಿಯೂ ಕೂಡ ಹೊನ್ನಾಗಿದ್ದರೆ ಪರವಾಗಿಲ್ಲ. ಆದರೆ ಹೊನ್ನು ಅಂತ ನೀನೇನಾದರೂ ಪಡ್ಕೊಳ್ತೀಯಲ್ಲ, ಅದು ಮಣ್ಣನ್ನು ಕೂಡ ಆಗಿರ್ಬೋದು. ಸೊ ಹಾಗಾಗಿ ಇಂಥ ವ್ಯತ್ಯಾಸಕ್ಕೆ ಗತಿ ಏನು? ಜೀವನ ಒಬ್ಬೊಬ್ಬರಿಗೆ ಒಂದೊಂದು ರೀತಿ, ಅಂದರೆ ಕೆಲವರಲ್ಲಿ ಆಸಕ್ತಿಯನ್ನು ಹುಟ್ಟಿಸುತ್ತೆ. ಕೆಲವರಿಗೆ ಪುಸ್ತಕಗಳು ತುಂಬ ಮೌಲ್ಯ ಅಂತ ಅನ್ಸುತ್ತೆ. ಕೆಲವರಿಗೆ ಮೊಬೈಲ್ ಅನ್ನಿಸ್ಬೋದು, ಹೊನ್ನು ಮೊಬೈಲ್ ಅನ್ನಿಸ್ಬೋದು. ಕೆಲವರಿಗೆ ಪುಸ್ತಕಗಳು ಹೊನ್ನು ಅನ್ನಿಸ್ಬೋದು. ಕೆಲವರಿಗೆ ನಿಜವಾಗಿಯೂ ಕೂಡ ಹೊನ್ನು ಅನ್ನಿಸ್ಬೋದು, ಒಡವೆಗಳನ್ನ ತೆಗೆದುಕೊಳ್ಳುವಂಥದ್ದು. ಕೆಲವರಿಗೆ ಭೂಮಿಯನ್ನು ತೆಗೆದುಕೊಳ್ಳೋದು, ತೋಟ ಮಾಡುವಂಥದ್ದು, ಇವೇ ಹೊನ್ನು ಅನ್ನಿಸ್ಬೋದು. ನಿಜವಾಗಿಯೂ ಕೂಡ ಹಾಗಾದ್ರೆ ಹೊನ್ನು ಯಾವುದು? ಬೆಲೆ ಬಾಳುವಂಥದ್ದು ಯಾವುದು? ತಿಳುವಳಿಕೆನ, ದುಡ್ಡ ಅಥವಾ ಅಧಿಕಾರನ, ಕೀರ್ತಿನ, ಸೊಗಸ? ವಿಧಿಯ ದೃಷ್ಟಿಯಲ್ಲಿ ಯಾವುದು ಮಹತ್ವ? ಮನುಷ್ಯನ ದೃಷ್ಟಿಯಲ್ಲಿ ಯಾವುದು ಮಹತ್ವ? ಮೌಲ್ಯಯುತವಾಗಿರುವಂಥದ್ದು ನಿಜವಾಗಿಯೂ ಕೂಡ ಯಾವುದು? ಈ ಪಣ್ಯಕ್ಕೆ ಗತಿ ಅಂತ, ಈ ವಿರೋಧಾಭಾಸಕ್ಕೆ ಗತಿ ಹೆಂಗೆ? ಎಷ್ಟು ವಿರೋಧಾಭಾಸ ಇದೆಯಲ್ಲ. ಹಾಗಾದ್ರೆ ನಿಜವಾಗಿರುವಂಥದ್ದು ಯಾವುದು? ಮೌಲ್ಯಯುತವಾಗಿರುವಂಥದ್ದು ಯಾವುದು? ಇದು ಪ್ರಶ್ನೆ. ಮತ್ತೆ ಇಲ್ಲಿ ನಮಗೆ ಬಿಡ್ತಾ ಇದ್ದಾರೆ. ಆಯ್ಕೆ ನಮ್ದು, ನಾವೇ ಮಾಡ್ಕೋಬೇಕು. ನಮ್ಮ ಬದುಕಿನ, ಓದಿನ, ತಿಳುವಳಿಕೆಯ, ಪ್ರಜ್ಞೆಯ, ಅರಿವಿನ ಹಿನ್ನೆಲೆಯಲ್ಲಿ ಸಮಾಜವನ್ನು ನೋಡಿ ನಮಗೇನು ಅನುಭವ ಬರುತ್ತೆ, ಆ ಅನುಭವದ ಹಿನ್ನೆಲೆಯಲ್ಲಿ ಜೀವನ ಮಾಗಿದಂಗೆ ನಮ್ಮ ಆಸೆ, ಅಭಿಪ್ರಾಯಗಳು, ಅನಿಸಿಕೆಗಳು ವ್ಯತ್ಯಾಸ ಆಗ್ತಾನೂ ಕೂಡ ಹೋಗುತ್ತೆ. ಸೊ ಇವತ್ತು ನಾವು ಹೊನ್ನು ಅಂದ್ಕೊಂಡಿರುವಂಥದ್ದು ನಾಳೆ ಅದಕ್ಕೆ ಯಾವ ಕವಡೆ ಕಾಸಿನ ಕಿಮ್ಮತ್ತು ನಾವು ಕೊಡದೆ ಹೋಗ್ಬೋದು ನಾವೇನೆ. ಸೊ ಹೀಗೆಲ್ಲ ಆಗುತ್ತೆ. ನೆಕ್ಸ್ಟು ಈಗ ಮುಂದಿನ ಪದ್ಯವನ್ನು ನೋಡೋಣ. ಒಲ್ಲೆ ನೆನದಿರು ಬಾಳನು ಒಲವದೇನೆನ್ನದಿರು, ಉಲ್ಲಾಸ ಕೆಡೆ ಮಾಡು ನಿನ್ನಿ ನಾದನಿತು, ನಿಲ್ಲು ಕೆಚ್ಚದೆಯಿಂದಲೇ ಅನ್ಯಾಯಗಳನಳಿಸೆ, ಎಲ್ಲ ಕಂಸಿದ್ದನಿರು ಮಂಕುತಿಮ್ಮ. ಇನ್ನೊಂದ್ಸತಿ ಓದ್ತೀನಿ ನೋಡಿ. ಒಲ್ಲೆ ನೆನೆದಿರು ಬಾಳನು ಒಲವದೇನೆನ್ನದಿರು, ಉಲ್ಲಾಸಕ್ಕೆ ಎಡೆಮಾಡು ನಿನ್ನಿನ್ ಆದನಿತು, ನಿಲ್ಲು ಕೆಚ್ಚದೆಯಿಂದಲೇ ಅನ್ಯಾಯಗಳನಳಿಸೆ, ಎಲ್ಲ ಕಂಸಿದ್ದನಿರು ಮಂಕುತಿಮ್ಮ. ಜೀವನವನ್ನು ಹೆಂಗೆ ಸ್ವೀಕರಿಸ್ಕೊಳ್ಬೇಕು ನಾವು? ಜೀವನವನ್ನು ಹೆಂಗೆ ಎದುರುಗೊಳ್ಬೇಕು? ಜೀವನಕ್ಕೆ ಹೆಂಗೆ ಮುಖಾಮುಖಿ ಆಗ್ಬೇಕು? ಸಂಕಷ್ಟಗಳು ಬರುತ್ತೆ, ಬೇರೆ ಬೇರೆ ಸಂದರ್ಭಗಳು ಬರುತ್ತೆ, ತೀರ್ಮಾನಗಳನ್ನ ತೆಗೆದುಕೊಳ್ಳಲಿಕ್ಕೆ ಆಗದೇ ಇರುವಂಥ ಸಂದರ್ಭ ಬರುತ್ತೆ, ಈ ಥರ ವಿಷಮ ಪರಿಸ್ಥಿತಿಗಳು ಬರುತ್ತೆ, ಸಮಾಧಾನ ಚಿತ್ತತೆಯೂ ಕೂಡ ಇರುತ್ತೆ. ಬೇರೆ ಬೇರೆ ಹಂತಗಳನ್ನ ನಾವು ಸಾಗಿ ಹೋಗ್ತೀವಿ ನಮ್ಮ ಜೀವನದಲ್ಲಿ. ಸೊ ಒಲ್ಲೆ ನೆನದಿರು ಬಾಳನ್ನು, ಬಂದದನ್ನು ಫೇಸ್ ಮಾಡಲೇಬೇಕು, ಎದುರಿಸಬೇಕು ನಾವು. ಜೀವನ ಇರುವಂಥದ್ದು ಹಿಂಗೆ, ಜೀವನವನ್ನು ಎದುರಿಸಲೇಬೇಕು. ಬೇರೆ ನಮಗೆ ವಿಧಿ ಇಲ್ಲ. ಯಾಕೆ ಅಂತಂದ್ರೆ ಜೀವನ ನೀಡಲಾಗಿದೆ, ಜೀವನ ಪಡ್ಕೊಂಡು ಬಂದಿದ್ದೀವಿ. ಅದು ಹೆಂಗೆ ನೀಡಲಾಗಿದೆ ನಮಗೆ ಗೊತ್ತಿಲ್ಲ, ಆದರೆ ಪಡ್ಕೊಂಡು ಬಂದಿದ್ದೀವಿ. ಅದನ್ನು ಅಂತ್ಯಗೊಳಿಸುವಂಥ ಅಧಿಕಾರ ನಮಗಿಲ್ಲ. ಯಾವಾಗ ಅದು ಅಂತ್ಯಗೊಳ್ಳುತ್ತೋ ಅದು ಅಂತ್ಯಗೊಳ್ಬೇಕು. ಒಲ್ಲೆ ನೆನ್ನದಿರೋ ಬಾಳೋಣ. ಈ ಮಧ್ಯೆ ನಾವು ಬದುಕಲೇಬೇಕು, ಬಾಳಲೇಬೇಕಾಗಿದೆ. ಇದ್ರ ಮಧ್ಯೆ ನಾನಾ ಬಗೆಯ ಸಂಕಷ್ಟಗಳು ಬರುತ್ತೆ, ಸುಖ ಬರುತ್ತೆ, ಮತ್ತು ಪ್ರೀತಿ ಪಾತ್ರ ಜೊತೆ ತುಂಬ ಸಂತೋಷದಿಂದ ಇರ್ತೀವಿ, ಸುಖದಿಂದ ಇರ್ತೀವಿ. ಹಾಗೇನೆ ಒಂಥರ ಸಂಕಷ್ಟಯುತವಾಗಿರುವಂಥ ಘಳಿಗೆಗಳು ಕೂಡ ಎದುರಾಗ್ತವೆ. ಆದರೆ ಈ ಎಲ್ಲ ಸಂದರ್ಭದಲ್ಲಿ ಬದುಕನ್ನು, ಜೀವನವನ್ನು ಸಮತೂಕದಿಂದ ತೆಗೆದುಕೊಂಡು ಹೋಗಲೇಬೇಕು. ಬೇರೆ ದಾರಿ ಏನೂ ಇಲ್ಲ. ಅವ್ರು ಹೇಳ್ತಿರುವಂಥದ್ದು ಯಾರು? DVG ಅವ್ರು ಹೇಳ್ತಾ ಇರುವಂಥದ್ದು. ಒಲ್ಲೆ ನೆನದಿರು ಬಾಳನು ಒಲವದೇನೆನ್ನದಿರು. ಪ್ರೀತಿ ಎನ್ನುವಂಥದ್ದು ಬದುಕಿನಲ್ಲಿದೆ, ಒಲವು ಅನ್ನುವಂಥದ್ದು ಬದುಕಿನಲ್ಲಿದೆ.
ಯಾವುದ್ರ ಬಗ್ಗೆ ಪ್ರೀತಿ? ಈ ಲೋಕದ ವ್ಯವಹಾರಗಳ ಬಗ್ಗೆ ಪ್ರೀತಿ ಇರ್ಬೋದು, ಓದಿನ ಬಗ್ಗೆ ಪ್ರೀತಿ ಇರ್ಬೋದು, ಮತ್ತೊಂದು ವಸ್ತುವಿನ ಬಗ್ಗೆ ಪ್ರೀತಿ ಇರ್ಬೋದು, ದೈವದ ಬಗ್ಗೆ ಕೂಡ ಪ್ರೀತಿ ಇರ್ಬೋದು. ಆದರೆ ಅತ್ಯಂತ ತುಂಬ ಮಿಗಿಲಾಗಿರುವಂಥದ್ದು ದೈವ ಅಥವಾ ಧರ್ಮ ಅಥವಾ ಆಧ್ಯಾತ್ಮ. ಅದನ್ನ ಬಿಟ್ಟು ಉಳಿದಿರುವಂಥದ್ರ ಬಗ್ಗೆ ಇರುವಂಥ ಒಲವು ನಿಷ್ಪ್ರಯೋಜಕ. ಅದರಲ್ಲಿ ಯಾವ ಅರ್ಥನೂ ಕೂಡ ಇಲ್ಲ, ಬರೀ ವ್ಯರ್ಥ. ಹೆಂಗೆ ತಿಳ್ಕೊಳ್ಳುವಂಥ ಅವಶ್ಯಕತೆ ಏನೂ ಕೂಡ ಇಲ್ಲ. ಯಾಕೆಂದ್ರೆ ನಾವು ಬದುಕ್ತಿರುವಂಥದ್ದು ಇಲ್ಲಿ ಜೀವನ ಸಾಗಿಸಬೇಕಾಗಿದೆ. ಅದಕ್ಕೆ ಅವ್ರು ಹೇಳ್ತಿರುವಂಥದ್ದು ಒಲ್ಲೆ ನೆನದಿರು ಬಾಳನ್ನು, ಈ ಬದುಕನ್ನ ಒಲ್ಲೆ ಅಂತ ಹೇಳ್ಬೇಡ. ಧಾರ್ಮಿಕ ಪುರುಷರು, ಧಾರ್ಮಿಕ ವ್ಯಕ್ತಿಗಳು, ಧರ್ಮದಲ್ಲಿ ನಂಬಿಕೆ ಇರುವಂಥವ್ರು, ಧರ್ಮ ಪಂಡಿತರು ಹೇಳುವಂಥದ್ದು ಏನಂತಂದ್ರೆ ಇಲ್ಲಿರುವಂಥದ್ದು ಸುಮ್ಮನೆ ನಾವು ಅಂತಂತ ಹೇಳ್ತಾರೆ. ಆದರೆ ಇಲ್ಲಿರುವಂಥದ್ದು ನಾವು ನಿಜನೇ, ಸುಮ್ಮನೆ ಅಲ್ಲ, ನಿಜ ಬದುಕ್ತಿದೀವಲ್ಲ. ಹಾಗಾಗಿ ಬದುಕನ್ನ ನಿರಾಕರಣೆ ಮಾಡಬೇಡ. ಇಲ್ಲಿ ಪಡೆಯುವಂಥ ಪ್ರೀತಿಯನ್ನ ಅಥವಾ ಇಲ್ಲಿ ಕೊಡುವಂಥ ಪ್ರೀತಿಯನ್ನ ಅದೇನು ಒಲವು ಅಂತಂತ ಕೇಳಬೇಡ. ಜೀವನದ ಸಾರ್ಥಕತೆ ಇದೆ ಅಲ್ಲಿ. ಅದು ಉಲ್ಲಾಸ ಕೆಡೆ ಮಾಡು, ನಿನ್ನಿನಾದನಿತು. ಉಲ್ಲಾಸಕ್ಕೆ ಎಡೆ ಮಾಡು. 4 ಜನರಿಗೆ ಸಂತೋಷ ಕೊಡೋದಾದ್ರೆ ಕೊಡು, ಅಥವಾ ನೀನು ಅವರಿಂದ ಸಂತೋಷ ಪಡೆಯೋದಾದ್ರೆ ಪಡಿ. ನಿನ್ನಿಂದ ಆದನಿತು, ನಿನ್ನಿನಾದನಿತು, ನಿನ್ನಿಂದ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಉಲ್ಲಾಸಕ್ಕೆ ಎಡೆ ಮಾಡು, ಸಂತೋಷಕ್ಕೆ ಎಡೆ ಮಾಡಿ ಕೊಡು. ಅದು ಜೀವನ ಕಣಪ್ಪ. ಒಲವದೇನು ಎನ್ನದಿರು. ವೈರಾಗ್ಯಪರನಾಗಿ ನಾನು ಎಲ್ಲನೂ ಕೂಡ, ನಾನು ಲೋಕದ ಜಂಜಾಟಗಳಿಂದ ದೂರ ಆಗಿದ್ದೀನಿ, ನಾನು ದೇವರ ಸ್ಮರಣೆಯಲ್ಲಿರ್ತೀನಿ, ನಾನು ಧರ್ಮದ ಹಾದಿಯಲ್ಲಿ ಹೋಗ್ತೀನಿ, ಆಧ್ಯಾತ್ಮದ ಹಾದಿಯಲ್ಲಿ ಹೋಗ್ತೀನಿ. ಇಷ್ಟೇ ಅಲ್ಲ, ಈ ಥರದ ನಂಬಿಕೆನೂ ಕೂಡ ಇದ್ದಾವೆ, ಕೆಲವರಿಗೆ ಇರ್ತವೆ. ಸೊ ನಿಲ್ಲು ಕೆಚ್ಚೆದೆಯಿಂದಲಿ ಅನ್ಯಾಯಗಳನ್ನಳಿಸೆ. ಕಣ್ಣೆದುರುಗಡೆ ಅನ್ಯಾಯ ಅನ್ನುವಂಥದ್ದು ನಡೀತಾ ಇದ್ದಂತಹ ಸಂದರ್ಭದಲ್ಲಿ ನಿಲ್ಲು ಕೆಚ್ಚೆದೆಯಿಂದ, ಅದನ್ನು ಕೂಡ ಧರ್ಮದ ಮಾರ್ಗನೇ, ಆಧ್ಯಾತ್ಮದ ಮಾರ್ಗನೇ. ಅದನ್ನು ಕೂಡ ಬಾಳೋದು, ಅದನ್ನು ಕೂಡ ಒಲವು. ಆದ್ರಿಂದ ನಿಲ್ಲು ಕೆಚ್ಚೆದೆಯಿಂದ ಅನ್ಯಾಯಗಳನ್ನು ಅಳಿಸಿ ಎಲ್ಲ ಕಂಸಿದ್ದ ನೀರು. ಜೀವನ ಹೆಂಗೆ ಬೇಕಾದ್ರೂ ಎದುರಾಗುತ್ತೆ, ಹಿಂಗೆ ಅಂತ ನಾವು ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಯಾರನ್ನೋ ತುಂಬಾ ನಂಬಿರ್ತೀವಿ, ನಂಬಿದವರು ಕಷ್ಟಕ್ಕಾಗದೇ ಇರ್ಬೋದು. ಎಲ್ಲ ಕಂಸಿದ್ದ ನೀರು. ಸುಖ ಬಂದಂಥ ಸಂದರ್ಭದಲ್ಲಿ ಯಾರ ಜೊತೆ ನಾವು ಆ ಸುಖವನ್ನು ಹಂಚ್ಕೊಳ್ಬೇಕು ಅಂತ ಅನ್ಕೊಂಡಿರ್ತೀವೋ ಅವರನ್ನೇ ನಮ್ಮನ್ನು ಬಿಟ್ಟು ದೂರ ಆಗ್ಬೋದು. ದುಃಖ ಬಂದಂಥ ಸಂದರ್ಭದಲ್ಲಂತೂ ಇದು ನಿಜಾನೇ ಆಗ್ಬಿಡತ್ತೆ. ಸೊ ದುಃಖ ಬಂದಂಥ ಸಂದರ್ಭದಲ್ಲಿ ಎಲ್ಲರ ಕೈಗಳು ಬಂದು ನಮ್ಮ ಕಣ್ಣೀರನ್ನು ಒರೆಸೋದಕ್ಕೆ ಹಾತೊರಿತಾ ಇರ್ತವೆ ಅಂತ ಅನ್ಕೋಬೇಡ. ಸುಖ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹತ್ರ ಇರ್ತಾರೆ. ನನ್ನ ಖುಷಿನ ಎಲ್ಲರಿಗೂ ಕೂಡ ಹೇಳ್ಕೊಂಡ್ರೆ ಅವರು ಕೂಡ ಖುಷಿ ಪಡ್ತಾರೆ ಅಂತ ಅನ್ಕೊಳ್ಬೇಡ. ಅಸೂಯೆ ಪಡುವಂಥವ್ರು ಇರ್ತಾರೆ. ಎಲ್ಲ ಕಂಸಿದ್ದ ನೀರು. ಗೆಲುವು ನಂದೇ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಮುಗ್ಗರಿಸಿ ಬೀಳ್ಬೋದು, ಸೋಲ್ಬೋದು. ಎಲ್ಲ ಕಂಸಿದ್ದ ನೀರು. ಅರೆ ಮತ್ತೆ ಹೇಳೋದಕ್ಕೆ ಸಾಧ್ಯ ಇದೆ. ಬಾಳಿದೆ, ಒಲ್ಲೆ ಅಂತಂತ ಹೇಳ್ಬೇಡ. ಜೀವನ ಇದೆ, ಬಿದ್ದ ನಂತರನೂ ಕೂಡ ಹೇಳುವಂಥ ಸಾಮರ್ಥ್ಯ ಇದೆ, ಹೇಳುವಂಥ ಅವಕಾಶ ಇದೆ, ಒಳ್ಳೆಯವರು ಸಿಗುವಂಥ ಸಾಧ್ಯತೆ ಇದೆ, ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳುವಂಥವರ ಸಾಂಗತ್ಯ ಸಿಗುವಂಥ ಸಾಧ್ಯತೆ ಇದೆ. ಇವತ್ತು ಕಷ್ಟ ಇರ್ಬೋದು, ನಾಳೆ ಸುಖ ಸಿಗತ್ತೆ. ಸೂರ್ಯಾಸ್ತ ಆದ ನಂತರ ಮರುಗಳಿಗೆಯಲ್ಲಿ ಸೂರ್ಯೋದಯನೂ ಕೂಡ ಇದೆ. ಸೂರ್ಯೋದಯದ ನಂತರ ಸೂರ್ಯಾಸ್ತನೂ ಕೂಡ ಆಗತ್ತೆ. ಸೊ ಎಲ್ಲ ಕಂಸಿದ್ದ ನೀರು. ಬದುಕನ್ನ ಸಮಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಿ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ನಾವು ಹೇಳ್ತಿದೀವಲ್ಲ, ಇದನ್ನೇ ಹೇಳೋದು. ನಮ್ಮ ಪರ್ಸನಾಲಿಟಿ ಹಿಂಗಿರಬೇಕು, ನಮ್ಮ ವ್ಯಕ್ತಿತ್ವ ಹಿಂಗಿರಬೇಕು, ಎಲ್ಲ ಕಂಸಿದ್ದನಿರಬೇಕು. ಇಲ್ಲಿ ನಾವು ಇದನ್ನ ಫೇಸ್ ಮಾಡೋಕ್ಕಾಗ್ಲಾರ್ದೆ ಮತ್ತೊಬ್ಬರನ್ನ ದೂಷಣೆ ಮಾಡ್ಕೊಂಡಿದ್ರೆ, ಮತ್ತೊಬ್ಬರ ಮೇಲೆ ಭಾರ ಹಾಕ್ಕೊಂಡಿದ್ರೆ, ಮತ್ತೊಬ್ಬರನ್ನ ಅವಲಂಬಿಸ್ಕೊಂಡಿದ್ರೆ ನೀನೇನ್ ಮಾಡ್ತಿದ್ದೆ? ಸೊ ಇದು ನಮಗೊಂದು ಧನಾತ್ಮಕವಾಗಿರುವಂಥ ಒಂದೇನು ಮಾಡ್ತಿದೆ ಅಂತಂದ್ರೆ ಸಾಂತ್ವನವನ್ನು ನೀಡ್ತಾ ಇದೆ. ಸೊ ಹಾಗಾಗಿ ಇದೊಂದು ಪರ್ಸನಾಲಿಟಿಯನ್ನ ಅಭಿವೃದ್ಧಿ ಮಾಡುವಂಥ ಟೆಕ್ಸ್ಟ್ ಆಗಿನೂ ಕೂಡ ಇದೆ. ಅದಕ್ಕೆ ಹೇಳ್ತು ಪ್ರಾರಂಭದಲ್ಲಿ. ನೆಕ್ಸ್ಟು
ಬಾಳ ಹಳಿವುದದೇಕೆ ಗೋಳ ಕರೆವುದದೇಕೆ ಬಾಳಿದಲ್ಲದೆ ತಪ್ಪದೇನ ಮಾಡಿದೊಡಂ ಕೇಳಿಯದು ಬೊಮ್ಮನಾಡಿಪನು ನೀನದರೊಳಗೆ ಪಾಲುಗೊಳ್ಳಲು ಬೇಡ ಮಂಕುತಿಮ್ಮ. ಬಾಳ ಹಳಿವುದದೇಕೆ ಗೋಳ ಕರೆವುದದೇಕೆ ಬಾಳಿದಲ್ಲದೆ ತಪ್ಪದು ಏನ ಮಾಡಿದೊಡಂ ಕೇಳಿಯದು ಬೊಮ್ಮನು ಆಡಿಪನು ನೀನದರೊಳಗೆ ಪಾಲುಗೊಳ್ಳಲು ಬೇಡ ಮಂಕುತಿಮ್ಮ. ಹಿಂದಿನ ಸ್ಟಾಂಜದಲ್ಲಿ ಹೇಳಿರುವಂಥದ್ದು ಏನಂತಂದ್ರೆ ಒಲ್ಲೆ ನೆನೆದಿರು ಬಾಳನು ಅಂತ. ಇಲ್ಲಿ ಬಾಳನ್ನ ಒಲ್ಲೆ ಅಂತ ಹೇಳ್ಬೇಡ, ಬಾಳನ್ನ ನಿರಾಕರಿಸ್ಬೇಡ ಅಂತ. ಬಾಳ ಹಳಿವುದದೇಕೆ, ಅಯ್ಯೋ ನನ್ನ ಜೀವನ ಹಿಂಗಾಗೋಗ್ಬಿಡ್ತು, ನನ್ನ ಬದುಕು ಹಿಂಗಾಗೋಗ್ಬಿಡ್ತು, ನಾನು ಏನು ಮಾಡಿದ್ರು ಕೂಡ ನನಗೆ ಸಕ್ಸಸ್ ಸಿಗಲ್ಲ, ಯಾಕೆ ಹಿಂಗೆ ಅನ್ಕೊಳ್ತೀಯ? ಬಾಳ ಹಳಿವುದದೇಕೆ ಗೋಳ ಕರೆವುದದೇಕೆ ಬಾಳಿದಲ್ಲದೆ ತಪ್ಪದು ಏನ ಮಾಡಿದೊಡಂ. ನೀನು ಎಷ್ಟು ಗೋಳಾಡಿದ್ರು, ದುಃಖದಿಂದ ವಿಲಪಿಸಿದ್ರು ಬದುಕಲೇಬೇಕು ಕಣಪ್ಪ, ಇಲ್ಲೇ ಬದುಕಬೇಕು. ಸೊ ಹಾಗಾಗಿ ಬದುಕನ್ನು ಹಳಿಬೇಡ, ನಿಂದಿಸಬೇಡ. ಬದುಕನ್ನು ಗೆಲ್ಲುವಂಥ ಯಾವುದೋ ದುಃಖದ ಸಂದರ್ಭ ಗಳಿಗೆ ಎದುರಾಗಿದೆ, ಅದನ್ನು ಮೀರುವಂಥ ಸಾಧ್ಯತೆ ಏನು ಅದನ್ನು ಹುಡುಕು. ಯಾಕೆ ಗೋಳಾಡ್ಕೊಂಡಿದೀಯ? ಗೋಳ ಕರೆಯುವುದಕ್ಕೆ ಗೋಳನ್ನು ಮೀರುವಂಥ ಉಪಾಯ ಏನು? ಯಾಕೆ ಈ ಗೋಳು ಅನ್ನುವಂಥದ್ದು ಬಂದಿದೆ, ಅಥವಾ ಇದು ಗೋಳು ಅಂತ ನನಗೆ ಯಾಕೆ ಅನ್ನಿಸ್ತಿದೆ? ಇದಲ್ವಾ ಬಾಳಿದಲ್ಲದೆ ತಪ್ಪದು ಏನ ಮಾಡಿದೊಡಂ. ಏನು ಮಾಡಿದ್ರು ಕೂಡ ಬದುಕಬೇಕು. ಇಲ್ಲಿ ಬದುಕಿಲ್ಲ ಅಂತಂದ್ರೆ ಮತ್ತೊಂದು ಕಡೆ ಬದುಕಬೇಕು. ಇಲ್ಲಿ ಈ ಸಮಸ್ಯೆಯಿಂದ ಪಲಾಯನ ಮಾಡಿ ಅಲ್ಲೋದ್ರೆ ಅಲ್ಲಿ ಮತ್ತೊಂದು ಥರ ಸಮಸ್ಯೆ ಬರುತ್ತೆ. ಏನಾದ್ರೂ ಕೂಡ ಜೀವನ ಇಲ್ಲೇ ನಾವು ಅನುಭವಿಸ್ಬೇಕು, ಜೀವನವನ್ನು ಇಲ್ಲೇ ಎದುರಿಸ್ಬೇಕು. ಸೊ ಹಾಗಾಗಿ ಏನಂತಂದ್ರೆ ಜೀವನವನ್ನು, ಈ ಬದುಕನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಇಲ್ಲಿ ಈ ಕಮ್ಮಟದಲ್ಲಿ ತಯಾರಾಗು, ಈ ಕಾರ್ಯಾಗಾರದಲ್ಲಿ ತಯಾರಾಗು. ಅದನ್ನೇ ಬಸವಣ್ಣ ಹೇಳ್ತಿರುವಂಥದ್ದು, ಮರ್ತ್ಯವೆಂಬುದು ಕರ್ತಾರನ ಕಮ್ಮಟ. ಇಲ್ಲ, ಅವರು ದೇವರೆಂಬುದೇನು ಅಂದ್ರು, ವಿಧಿ ಅಂದ್ರು, ಬಸವಣ್ಣ ಕರ್ತಾರ ಅಂತ ಹೇಳ್ತಿದ್ದಾರೆ. ಕರ್ತಾರನ ಕಮ್ಮಟ ಇದು. ಇಲ್ಲಿ ಪೆಟ್ಟು ತಿಂತ ಏನಾಗ್ತೀವಿ ಅಂತಂದ್ರೆ ಕಾದಿರುವಂಥ ಕಬ್ಬಿಣ ಆಗಿರುವಂಥ ನಾವು ಒಂದು ಆಕಾರಕ್ಕೆ ಬರ್ತೀವಿ. ಆಕಾರಕ್ಕೆ ಬಂದು ತಂಪಾದ ಮೇಲೆ ಅದು ಸಾರ್ಥಕ ಆಗುತ್ತೆ, ಆಯುಧ ಆಗುತ್ತೆ, ಏನೋ ಉಪಕರಣ ಆಗುತ್ತೆ, ಕೃಷಿಕನಿಗೆ ಅನುಕೂಲ ಆಗುತ್ತೆ, ಗೃಹಿಣಿಗೆ ಅನುಕೂಲ ಆಗುವಂಥದ್ದು, ಮತ್ತು ಕಾಯಕ ಜೀವಿಗೆ ಅನುಕೂಲ ಆಗುವಂಥದ್ದು ಆಗತ್ತೆ. ಬದುಕು ಸಾರ್ಥಕ ಆಗತ್ತೆ. ಹಿಂಗೇನೆ ನಮ್ಮ ಬದುಕು. ಕೇಳಿಯದು ಬೊಮ್ಮನಾಡಿಪನು, ಇದು ಆಟ, ಇದು ಬೊಮ್ಮ ಅಂತ ಹೇಳ್ತಾ ಇದ್ದಾರೆ ನೋಡಿ. ತೆಲುಗಿನಲ್ಲಿ ಬೊಮ್ಮ ಅಂತಂದ್ರೆ ಗೊಂಬೆ ಅಂತ ಅರ್ಥ, ಇಲ್ಲಿ ಬೊಮ್ಮ ಅಂತಂದ್ರೆ ಬ್ರಹ್ಮ ಅಂತ. ಬ್ರಹ್ಮ ತತ್ಸಮ, ಬೊಮ್ಮ ತದ್ಭವ. ಕೇಳಿಯದು ಬೊಮ್ಮನಾಡಿಪನು, ಸುಖ ದುಃಖಗಳು ಜೀವನದಲ್ಲಿ ಬಂದು ಹೋಗ್ತಾ ಇದಾವಲ್ಲ, ಗೋಳಾಡಿಸ್ತಿದ್ದಾನೆ, ನಗಿಸ್ತಾ ಇದ್ದಾನೆ, ಮತ್ತೆ ಬೇಸರ ಪಡಿಸ್ತಿದ್ದಾನೆ, ಮತ್ತೆ ಸಂತೋಷ ಪಡಿಸ್ತಾ ಇದ್ದಾನೆ. ಜೀವನ ಇವೆಲ್ಲದರಿಂದ ಕೂಡಿರುವಂಥದ್ದೇ. ದುಃಖ, ವಿಷಾದ, ಹರ್ಷ, ಸಂತೋಷ, ಕೀರ್ತಿ, ಸೊಗಸು, ಅಧಿಕಾರ ಎಲ್ಲನೂ ಕೂಡ ಬರ್ತಾ ಇದೆ ಹೋಗ್ತಾ ಇದೆ. ಅದು ಬರ್ತಿದ್ದಂಗೆ ನಮ್ಮ ವ್ಯಕ್ತಿತ್ವ ಒಂದೊಂದು ಥರ ಬದಲಾಗ್ತಾ ಇದೆ. ಕುಗ್ತೀವಿ, ಕೆರಳ್ತೀವಿ, ಅರಳ್ತೀವಿ, ಆಮೇಲೆ ಕೊರಗ್ತೀವಿ. ಹಿಂಗೆ ಬದುಕು. ಇದು ಬ್ರಹ್ಮನ ಆಟ, ಲೀಲೆ. ಇದು ಕೇಳಿ ಅಂದ್ರೆ ಆಟ. ನೀನದರೊಳಗೆ ಪಾಲುಗೊಳ್ಳಲು ಬೇಡ. ಲಾಸ್ಟಿಗೆ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ಆಟ ಬಂದಂಗೆ ಆಟ ಆಡು ನೀವು. ಕೇಳಿ ಅದು ಬ್ರಹ್ಮ ಆಡಿಸುವಂತ ಆಟ. ಅದು ಬ್ರಹ್ಮ ಅನ್ರಿ, ಈಶ್ವರ ಅನ್ರಿ, ವಿಷ್ಣು ಅನ್ರಿ, ನಿಮ್ಮ ನಂಬಿಕೆ, ಅಥವಾ ಅಲ್ಲ ಅನ್ರಿ, ಅಥವಾ ಕ್ರಿಸ್ತ ಅನ್ರಿ, ಅಥವಾ ಏಷಾಯ ಅಂತಂದ್ರಿ, ಏನಾದ್ರು ಉಂಟು, ಯಹೋವ ಅನ್ರಿ, ಏನಾದರೂ ಅನ್ಕೊಳ್ರಿ. ನೀವು ಕರ್ಕೊಂಡಿರುವಂತ ಹೆಸರು. ಇಲ್ಲಿ ಬ್ರಹ್ಮ ಅಂತಂತ ಹೇಳ್ತಾ ಇದ್ದಾರೆ. ಬ್ರಹ್ಮನ ಆಟ ಇದು, ದೇವರ ಆಟ ಅಂತ ಕೆಲವರು ಹೇಳ್ತಾರೆ. ಇದು ಬ್ರಹ್ಮನ ಆಟ ಅಷ್ಟೇ. ಇಲ್ಲಿ ಇದೆಲ್ಲ ಹೇಳ್ತಾ ಕೊನೆಗೇನು ಹೇಳ್ತಿದ್ದಾರೆ ಅಂತಂದ್ರೆ, ಕೇಳಿಯದು ಬೊಮ್ಮನಾಡಿಪನು, ನೀನದರೊಳಗೆ ಪಾಲುಗೊಳ್ಳಲು ಬೇಡ ಮಂಕುತಿಮ್ಮ. ಅದಂಗಪ್ಪ ಪಾಲ್ಗೊಳ್ಳದೆ ಇರೋಕ್ಕಾಗತ್ತೆ? ಪಾಲ್ಗೊಳ್ಳೇಬೇಕಲ್ಲ. ನಾವು ಬಾಳಿನಲ್ಲಿ ನಾವು ಕೂಡ ಒಂದು ಭಾಗ ಅಂದಮೇಲೆ, ಒಂದು ಪಾರ್ಟ್ ಅಂದಮೇಲೆ, ಪಾತ್ರ ಅಂದಮೇಲೆ ಪಾಲ್ಗೊಳ್ಳೇಬೇಕು. ಹೌದು, ಪಾಲ್ಗೊಳ್ಳೇಬೇಕು. ಆದರೆ ಏನಂತಂದ್ರೆ ಅದರಲ್ಲಿ ಮುಳುಗೋಗ್ಬಿಡ್ಬೇಡ ನೀನು.
ನೀನು ಅದರಲ್ಲಿ ಒಂದು ಪಾತ್ರ. ಆದರೆ ಪಾತ್ರ ಅನ್ನುವಂಥ ಎಚ್ಚರ ಇರಲಿ, ತಿಳುವಳಿಕೆ ಇರಲಿ. ಅಧಿಕಾರ ಬಂದಿದೆ, ಹೌದು ಅಧಿಕಾರಿ ನೀನು. ಆದರೆ ಈ ಅಧಿಕಾರವನ್ನು ನಾನು ನಡೆಸ್ತಾ ಇರುವಂಥ ನಾನೊಬ್ಬ ವ್ಯಕ್ತಿ. ಆ ಅಧಿಕಾರದ ಒಳಗಡೆನೆ ಮುಳುಗೋಗ್ಬಿಡ್ಬೇಡ. ನಿನ್ನ ತನವನ್ನ ಕಳ್ಕೊಂಡ್ಬಿಡ್ಬೇಡ. ನಿನ್ನ ತನ ಅನ್ನುವಂಥದ್ದು ಇದೆ, ಅಧಿಕಾರ ಬೇರೆ. ಅದು ನಾಳೆ ಹೋಗುತ್ತದು, ಆದರೆ ನೀನಿರ್ತೀಯ ಯಾವಾಗಲೂ. ಯಾವಾಗಲೂ ಅಂದರೆ ಆಯಸ್ಸಿರೋವರೆಗೆ. ಆದರೆ ಆಯಸ್ಸಿಗಿಂತ ಮುಂಚೆನೇ ಅಧಿಕಾರ ಹೋಗುತ್ತೆ, ಸೊಗಸು ಹೋಗುತ್ತೆ, ಕೀರ್ತಿ ಹೋಗುತ್ತೆ. ಆದರೆ ನಿನ್ನ ತನ ಅನ್ನುವಂಥದ್ದು, ನಿನ್ನ ಐಡೆಂಟಿಟಿ ಅನ್ನುವಂಥದ್ದು, ನಿನ್ನ ಪ್ರಜ್ಞೆ ಅನ್ನುವಂಥದ್ದು ಸಪ್ರೇಟೇ. ಸೊ ಹಾಗಾಗಿ ಏನಂತಂತಂದ್ರೆ, ಇದರಿಂದ ಈ ಉಪಾಧಿಗಳಿಂದ ನೀನು ಹೊರಗಡೆ ಇದ್ದು ಸಾಕ್ಷಿ ಭಾವದಿಂದ ನೋಡು, ಸಾಕ್ಷಿಯಿಂದ ನೋಡು ಅಷ್ಟೇ. ಈ ಅಧಿಕಾರದ ಸಂದರ್ಭದಲ್ಲಿ ನಾನು ಹೆಂಗೆ ವರ್ತಿಸ್ತಾ ಇದ್ದೀನಿ, ನನ್ನ ರೂಪದ ಕಾರಣಕ್ಕೆ ನಾನು ಹೆಂಗೆ ವರ್ತಿಸ್ತಾ ಇದ್ದೀನಿ, ನನ್ನ ದುಡ್ಡಿನ ಕಾರಣಕ್ಕೆ ನಾನು ಹೆಂಗೆ ವರ್ತಿಸ್ತಿದ್ದೀನಿ, ಈ ಎಚ್ಚರ ಇಟ್ಕೊ. ನೀನು ಅದರೊಳಗಡೆ ಮುಳುಗೋಗಿ ಪಾಲ್ಗೊಳ್ಬೇಡ. ನೀನು ಅದರೊಳಗಡೆ ಮುಳುಗ್ದೆ ಅಂತಂತಂದ್ರೆ ಕೆರಳೋದು, ನರಳೋದು, ಕೊರಗೋದು ಎಲ್ಲಾನು ಬಂದ್ಬಿಡುತ್ತೆ. ಸೊ ಹಾಗಾಗಿ ಬದುಕನ್ನು ಹಳಿಯೋದಕ್ಕೆ ಹೋಗ್ಬೇಡ, ಗೋಳು ಕರಿಯೋದಕ್ಕೆ ಹೋಗ್ಬೇಡ. ಬಾಳಿದಲ್ಲದೆ ತಪ್ಪದಿದು. ಈ ಬದುಕಿನಲ್ಲಿ ಬದುಕಲೇಬೇಕಾಗತ್ತೆ. ಏನು ಮಾಡಿದ್ರು ಕೂಡ ಇಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಈ ಬದುಕಿನಲ್ಲಿ ಬದುಕಬೇಕಾಗತ್ತೆ. ಯಾಕೆಂತಂದ್ರೆ ಇದು ಬ್ರಹ್ಮನ ಆಟ. ಬ್ರಹ್ಮವನ್ನು ಮೀರಿ, ದೇವರನ್ನ ಮೀರಿ, ವಿಧಿಯನ್ನ ಮೀರಿ, ಕರ್ತರನ್ನ ಮೀರಿ ನಾವು ಎಲ್ಲೂ ಕೂಡ ಹೋಗೋದಕ್ಕಾಗೋದಿಲ್ಲ, ಅಥವಾ ಲೋಕವನ್ನ ಮೀರಿ ಹೋಗಕ್ಕಾಗಲ್ಲ. ಸೊ ಹಾಗಾಗಿ ಈ ಲೋಕದಲ್ಲೇ ಬದುಕಬೇಕು. ಅದರಲ್ಲಿ ಪಾಲ್ಗೊಳ್ಳಬೇಡ ಅಂತಂತಂದ್ರೆ ನೀನು ಸಂಪೂರ್ಣ ಮುಳುಗಿ ಹೋಗ್ಬಿಡ್ಬೇಡ. ನಿನ್ನ ತನವನ್ನೇ ಕಳ್ಕೊಂಡು ಮುಳುಗೋಗ್ಬಿಟ್ಟು ಈಜು ಬರಲಾರದೆ ಮುಳುಗೋಗಿ ತಳ ಸೇರ್ಕೊಳ್ಳುವಂಥ ಆ ಹಂತಕ್ಕೆ ಹೋಗ್ಬೇಡ. ಮೊದಲಿಗೆ ಇದನ್ನು ನಿಭಾಯಿಸುವಂಥ ಕಲೆಯನ್ನು ತಿಳ್ಕೊ, ಇದನ್ನು ನಿರ್ವಹಿಸುವಂಥ ಕಲೆಯನ್ನು ತಿಳ್ಕೊ. ಒಂದು ಅನುಭವ ಬೇಕು, ಸಮಚಿತ್ತತೆ ಬೇಕು. ಅತಿರೇಕಗಳು ಬಂದಂಥ ಸಂದರ್ಭದಲ್ಲಿ, ಜೀವನದಲ್ಲಿ ಅತಿರೇಕಗಳು ಬಂದಂಥ ಸಂದರ್ಭದಲ್ಲಿ ನಿರ್ವಹಿಸುವಂಥ ಜಾಣ್ಮೆ ಬೇಕು. ಒಂದೇ ಸತಿ ಏನು ಬರೋದಿಲ್ಲ. ಇದು ಅನುಭವಗಳು, ತಿಂದಂಥ ಪೆಟ್ಟುಗಳು, ಇವೆಲ್ಲನೂ ಕೂಡ ಏನಾಗುತ್ತೆ ಅಂತಂದ್ರೆ ಹೊಸ ಹೊಸ ತಿಳುವಳಿಕೆ ಕೊಡ್ತಾ ಹೋಗುತ್ತೆ. ತಿಳುವಳಿಕೆ ಬಲದಿಂದ ನಾವು ಬದುಕ್ತೀವಿ. ಬ್ರಹ್ಮನ ಆಟದಲ್ಲಿ ನಾವು ಕೂಡ ಆಟ ಆಡೋದಕ್ಕೆ ಶುರು ಮಾಡ್ತೀವಿ. ಆ ಆಟ ಆಡುವಂಥ ಕಲೆಯನ್ನು ಬಳಸ್ಕೊ. ಆಗ ಜೀವನ ಒಂದು ಕಲೆ ಆಗುತ್ತೆ. ಈ ಬದುಕುವಂಥ ಕಲೆಯನ್ನು ನಾವು ಕಲಿಯಬೇಕಾಗಿದೆ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಒಂದು ಕೊಂಬೆಯು ಬಾಡಲು ಇನ್ನೊಂದು ಚಿಗುರುವುದು, ಸಂಧಿಹುದು ಚಿರನವತೆ ಅಶ್ವತ್ಥ ಮರಕ್ಕೆ, ಎಂದೆಂದು ಮಂತಿರುವುದೀ ವಿಶ್ವವೃಕ್ಷವದ, ಒಂದು ರೆಂಬೆಯು ನೀನು ಮಂಕುತಿಮ್ಮ. ಕಂಟಿನ್ಯೂಟಿ, ನಿರಂತರತೆ, ಸಾತತ್ಯ ಅಥವಾ ಪರಂಪರೆ. ಒಂದು ಕೊಂಬೆಯು ಬಾಡಲು ಇನ್ನೊಂದು ಚಿಗುರುವುದು, ಸಂಧಿಹುದು ಚಿರನವತೆ ಅಶ್ವತ್ಥ ಮರಕ್ಕೆ, ಎಂದೆಂದು ಮಂತಿರುವುದು ಈ ವಿಶ್ವವೃಕ್ಷವದು, ಎಂದೆಂದು ಮಂತಿರುವುದು ಈ ವಿಶ್ವವೃಕ್ಷವದು, ಅದರ ಒಂದು ರೆಂಬೆಯೋ ನೀನು ಮಂಕುತಿಮ್ಮ. ಈ ವಿಶ್ವ ಅನ್ನುವಂಥ ವೃಕ್ಷದ ಒಂದು ರೆಂಬೆ ನೀನು. ಎಷ್ಟು ಸಜೀವವಾಗಿರುವಂಥ ಕಲ್ಪನೆ, ಜೀವಂತವಾಗಿರುವಂಥ ಕಲ್ಪನೆ. ಇಡೀ ವಿಶ್ವ ಅನ್ನುವಂಥದ್ದು ಒಂದು ವೃಕ್ಷ. ಆ ವೃಕ್ಷದಲ್ಲಿ ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಕೊಂಬೆಗಳಿದೆ. ಇದನ್ನು ಕಲ್ಪಿಸ್ಕೊಳ್ಬೇಕು. ಇಡೀ ವಿಶ್ವನೇ ಒಂದು ಬೃಹತ್ತಾಗಿರುವಂಥ ಅಶ್ವತ್ಥ ವೃಕ್ಷ, ಅರಳಿ ಮರ. ಅದನ್ನೇ ಬೋಧಿ ವೃಕ್ಷ ಅಂತಂತ ಕರೀತಾರೆ. ಬುದ್ಧ ಯಾವ ಮರದ ಕೆಳಗಡೆ ಕುತ್ಕೊಂಡಿದ್ನೋ ಆ ಗಿಡ, ಆ ಮರ ಬೃಹತ್ತಾಗಿರುವಂಥ ವೃಕ್ಷ. ಆ ವೃಕ್ಷದಲ್ಲಿ ಲಕ್ಷಾಂತರ, ಕೋಟ್ಯಾಂತರ ರೆಂಬೆಗಳಿದಾವೆ. ಅದರ ಒಂದು ರೆಂಬೆ ನೀನು. ಋತುಮಾನಗಳು ಸಂದಂತೆ ಎಲೆಗಳು ಉದುರ್ತವೆ, ನಂತರ ಹೊಸ ಚಿಗುರು ಮೂಡುತ್ತೆ. ಒಂದು ಕೊಂಬೆಯು ಬಾಡಿ ಒಣಗಿ ಮುರಿದೋಗುತ್ತೆ, ಅದರ ಪಕ್ಕದಲ್ಲೇ ಹೊಸ ಮೊಳಕೆ ಹೊಡೆಯುತ್ತೆ. ಈ ವಿಶ್ವ ಅನ್ನುವಂಥದ್ದು ಹಿಂಗೇನೆ. ಯಾರು ಕೂಡ ಇಲ್ಲಿ ಅನಿವಾರ್ಯರಲ್ಲ, ಅಲ್ಲ. ಯಾವುದೂ ಅನಿವಾರ್ಯ ಅಲ್ಲ. ಯಾರಿಂದನೂ ಕೂಡ ಯಾವುದೂ ನಡೆಯಲ್ಲ ಇಲ್ಲಿ. ಯಾವುದೋ ನಡೆಯುತ್ತೆ ಅನ್ನುವಂಥದ್ದು, ಇವರಿದ್ರೆ ಮಾತ್ರ ಈ ಕೆಲಸ ಆಗತ್ತೆ ಅನ್ನುವಂಥದ್ದು ಬರೀ ಭ್ರಮೆ ಅಷ್ಟೆ. ಆ ಹುಸಿ ಭ್ರಮೆಯಲ್ಲಿ ಬದುಕುವಂಥ ಅಗತ್ಯತೆ ಏನಿಲ್ಲ. ಒಂದು ಕೊಂಬೆಯು ಬಾಡಲು ಇನ್ನೊಂದು ಚಿಗುರುವುದು. ಒಬ್ಬ ಅಧಿಕಾರಿ ಹೋದ್ರೆ ಮತ್ತೊಬ್ಬ ಅಧಿಕಾರಿ ಬರ್ತಾನೆ, ಒಬ್ಬ ರಾಜಕಾರಣಿ ಹೋದ್ರೆ ಮತ್ತೊಬ್ಬ ರಾಜಕಾರಣಿ ಬರ್ತಾನೆ, ಒಬ್ಬ ಮೇಷ್ಟ್ರು ಹೋದ್ರೆ ಮತ್ತೊಬ್ಬ ಮೇಷ್ಟ್ರು, ಒಬ್ಬ ವಿದ್ಯಾರ್ಥಿ ಹೋದ್ರೆ ಮತ್ತೊಬ್ರು ವಿದ್ಯಾರ್ಥಿ. ಹಿಂಗೆ ಜೀವನದಲ್ಲಿ ಒಬ್ರು ಕಳೆದೋಗ್ತಾರೆ, ಸಾಯ್ತಾರೆ. ಜೀವನ ಅಲ್ಲಿಗೆ ಮುಗಿಯಲ್ಲ, ಮತ್ತೆ ಮುಂದುವರಿಯುತ್ತೆ ಜೀವನ. ತುಂಬಾ ಆತ್ಮೀಯರಾಗಿರುವಂಥವ್ರು ಯಾರು ನಮ್ಮನ್ನ ಅಗಲಿ ಹೋಗ್ಬೋದು. ಒಂದು ಕೊಂಬೆಯು ಬಾಡಲು ಇನ್ನೊಂದು ಚಿಗುರು, ಮತ್ತೆ ಇನ್ಯಾರೋ
ಹೊಸ ಗೆಳೆಯರು ಸಿಗ್ಬೋದು, ಪ್ರೀತಿ ಪಾತ್ರರು ಸಿಗ್ಬೋದು. ಸೊ ಹಾಗಾಗಿ ಒಂದು ಕೊಂಬೆಯು ಬಾಡಲ್ಲಿ ಇನ್ನೊಂದು ಚಿಗುರುವುದು. ಯಾವುದೋ ಒಂದು ನಮ್ಮ ಅವಕಾಶ ಕೈ ತಪ್ಪಿ ಹೋಯ್ತಂದ್ರೆ ಮತ್ತೊಂದು ಅವಕಾಶ ಸಿಗತ್ತೆ. ಅದಕ್ಕೆ ಯಾಕೆ ನಾವು ಗೋಳಾಡೋದು? ಸಂಧಿಹುದು ಚಿರನವತೆ ಅಶ್ವತ್ಥ ಮರಕ್ಕೆ. ಒಂದು ಕೊಂಬೆ ಬಾಡಲು ಇನ್ನೊಂದು ಚಿಗುರುದು, ಇನ್ನೊಂದು ಚಿಗುರುತ್ತೆ. ಯಾವುದ್ರಲ್ಲಿ? ಅಶ್ವತ್ಥ ಮರದಲ್ಲಿ. ಅಶ್ವತ್ಥ ಮರ ಅನ್ನೋದು ಹಾಗೆ ಅಶ್ವತ್ಥ ಮರ ಅಂತಂತಂದ್ರೆ ಅರಳಿ ಮರನೇ. ಅಶ್ವತ್ಥ ಮರ ಅನ್ನುವಂಥದ್ದು ಅದಕ್ಕೆ ಅದು ಯಾವಾಗಲೂ ಕೂಡ ನವತೆ ಇರುತ್ತದೆ, ಚಿರನವತೆ ಇರುತ್ತೆ. ಶಾಶ್ವತವಾಗಿರುವಂಥ ಹೊಸತನ ಇರುತ್ತೆ. ಒಂದು ರೆಂಬೆ ಬೀಳ್ತಾ ಇದ್ರೆ ಇನ್ನೊಂದು ರೆಂಬೆ ಚಿಗುರ್ತಾ ಇರುತ್ತೆ. ಅಲ್ಲಿ ಶಾಶ್ವತವಾಗಿರುವಂಥ ನವತೆ ಇರುತ್ತೆ. ಅಂದರೆ ಚಿರ ಯೌವನತೆ ಅನ್ನುವಂಥದ್ದು ಇರುತ್ತೆ. ಶಾಶ್ವತವಾಗಿರುವಂಥ ಮುಪ್ಪುನು ಕೂಡ ಇರುತ್ತೆ. ಬೀಳ್ತಾ ಇರುತ್ತೆ, ಚಿಗುರ್ತಾ ಇರುತ್ತೆ. ಜೀವನ ಹಿಂಗೇನೆ, ಹಳೆ ಬೇರು ಹೊಸ ಚಿಗುರು ಅನ್ನುವಂಥದ್ದು, ಅಥವಾ ಹಳೆ ರೆಂಬೆ ಇನ್ನೊಂದು ಹೊಸ ರೆಂಬೆ ಇರುವಂಥದ್ದು. ಹಿಂಗೆ ಸ್ವಲ್ಪ ಚೇಂಜ್ ಮಾಡಿದರೆ, ಆದರೆ ಮರದ ಅಸ್ತಿತ್ವ ಸ್ಥಿರವಾಗಿದೆ. ಮರ ಅನ್ನುವಂಥದ್ದು ಮರವಾಗಿ ಉಳ್ಕೊಂಡ್ಬಿಟ್ಟಿದೆ. ಸೊ ಸಂಧಿಹುದು ಚಿರನವತೆ ಅಶ್ವತ್ಥ ಮರಕ್ಕೆ. ಒಂದು ಕೊಂಬೆಯು ಬಾಡಲು ಇನ್ನೊಂದು ಚಿಗುರುವುದು, ಎಂದೆಂದು ಮಂತಿರುವುದು ಈ ವಿಶ್ವವೃಕ್ಷ. ಈ ವಿಶ್ವ ಅನ್ನುವಂಥ ಮರ ಇದೆಯಲ್ಲ, ವಿಶ್ವ ಅನ್ನುವಂಥ ಈ ವೃಕ್ಷ ಇದೆಯಲ್ಲ, ಇದಿರೋದೇ ಹಿಂಗೆ. ಎಲ್ಲೋ ಒಂದು ನಕ್ಷತ್ರ ಜಾರಿ ಬೀಳ್ತಾ ಇರುತ್ತೆ, ಸ್ಫೋಟಗೊಳ್ತಾ ಇರುತ್ತೆ. ಮತ್ತೊಂದು ನಕ್ಷತ್ರ ರೂಪುಗೊಳ್ತಾ ಇರುತ್ತೆ. ಗ್ಯಾಲಾಕ್ಸಿಗಳೇ ಧೂಳಿಪಟ ಆಗ್ತವೆ. ಮತ್ತೊಂದು ಕಡೆ ಗ್ಯಾಲಾಕ್ಸಿಗಳು ರೂಪುಗೊಳ್ತಾ ಇರ್ತವೆ. ಸಮುದ್ರಗಳು ಬತ್ತಿ ಹೋಗ್ತವೆ, ನದಿಗಳು ಬತ್ತಿ ಹೋಗ್ತವೆ. ಸಾವಿರಾರು ಲಕ್ಷಾಂತರ ವರ್ಷಗಳ ಅಂತರದಲ್ಲಿ ಮತ್ತೆ ನದಿಗಳು ಹುಟ್ಕೊಳ್ತವೆ, ಸಮುದ್ರಗಳು ರೂಪುಗೊಳ್ತವೆ. ಫಲವತ್ತಾಗಿರುವಂಥ ಭೂಮಿ ಮರಳುಗಾಡಾಗತ್ತೆ. ಮರಳುಗಾಡಾಗಿರುವಂಥ ಭೂಮಿ ನಿತ್ಯ ಹರಿದ್ವರ್ಣದ ಕಾಡಾಗತ್ತೆ. ಹಿಂಗೇನೆ ಜೀವನ, ಹಿಂಗೇನೆ ಇದು ಬದುಕು ಅನ್ನುವಂಥದ್ದು. ಸೊ ಈ ವಿಶ್ವವೃಕ್ಷ ನಡೀತಾ ಇರುವಂಥದ್ದೇ ಹಿಂಗೆ, ಏಳು ಬೀಳುಗಳ ಜೊತೆಗೇನೆ ಸಾಕ್ತಾ ಇದೆ. ಚಿರನವತೆ, ಚಿರ ಹೊಸತನ ಇದೆ ಇಲ್ಲಿ. ಯಾವುದು ಕೂಡ ಹಳೆದಲ್ಲ ಇಲ್ಲಿ. ನಮಗ್ ಬರುವಂಥ ದುಃಖನೂ ಕೂಡ, ನೋವು ಕೂಡ ಹೊಸದೇ. ಯಾಕೆ? ಅದರ ಹಿಂದೆ ನೋವಿಲ್ಲದೆ ಇರುವಂಥ ಸ್ಥಿತಿ ಇತ್ತು. ಸುಖ ಇರ್ಬೋದು, ಸುಖ ಅಲ್ಲದೆ ಇರ್ಬೋದು, ಆದ್ರೆ ನೋವಿರದ ಸ್ಥಿತಿ ಇತ್ತ. ಹೀಗೆ ಬಂದಿರುವಂಥದ್ದು ನೋವು, ಅದೊಂದು ಹೊಸತನ. ಅದಾದ್ಮೇಲೆ ಅದು ಹೋಗುತ್ತೆ, ಮತ್ತಿನ್ನು ಯಾವುದೋ ಒಂದು ಸ್ಥಿತಿಗೆ ತಲುಪ್ತೀವಿ ನಾವು, ಬೇಸರ ಅಥವಾ ವಿಷಾದ. ಅದೊಂದು ಹೊಸತನ. ಮತ್ತು ಅದರಿಂದನೂ ಕೂಡ ಪಾರಾಗಿ ಸಮಸ್ಥಿತಿಗೆ ಬರ್ತೀವಿ. ಅದನ್ನು ನವ್ಯತೆನೆ, ಹೊಸತನನೇ. ಅದಾದ್ಮೇಲೆ ಯಾವುದೋ ಖುಷಿಯ ಗಳಿಗೆ ಬರುತ್ತೆ, ಅದನ್ನು ಹೊಸತನನೇ. ಎಂದೆಂದು ಮಂತಿರುವುದು ಈ ವಿಶ್ವವೃಕ್ಷ. ಅದರ ಒಂದು ರೆಂಬೆ ನೀನು, ಅದರ ಒಂದು ರೆಂಬೆ ನಾವು, ಅದರ ಒಂದು ಪಾರ್ಟ್, ಸಣ್ಣ ಪಾರ್ಟು. ಆದರೆ ನಾವು ಸಣ್ಣ ಪಾರ್ಟ್ ಆಗಿರ್ಬೋದು, ಆದರೆ ವಿಶ್ವವೃಕ್ಷದ ಭಾಗ ನಾವು ಅನ್ನೋದು ಮನಸ್ಸಲ್ಲಿರಬೇಕು. ಅಗಾಧವಾಗಿರುವಂತಹ ಸಮುದ್ರದ ನೀರಿನಿಂದ ಒಂದು ಬಿಂದು ತೆಗೆದುಕೊಂಡ್ರೂ ಕೂಡ ಆ ಬಿಂದುವಿನಲ್ಲಿ ಸಮುದ್ರದ ಅಂಶ ಇದೆ. ಅದು ಅದಕ್ಕೆ ಘನತೆಯನ್ನು ಕೊಡುತ್ತೆ, ಅದು ಅದಕ್ಕೆ ಗೌರವವನ್ನು ಕೊಡುತ್ತೆ. ಅದು ಬಿಂದು ಅಷ್ಟೇ. ಅದು ಬಿಂದು ಆಗಿರ್ಬೋದು, ಇಡೀ ಸಮುದ್ರ ಅಲ್ಲಿ ಸೂಕ್ಷ್ಮವಾಗಿದೆ. ಸಮುದ್ರಕ್ಕೆ ಚೆಲ್ಲಿ ಆ ಬಿಂದು ಸಮುದ್ರ ಆಗ್ಬಿಡುತ್ತೆ. ಸೊ ಇಡೀ ವಿಶ್ವವೃಕ್ಷದ ಅಗಾಧವಾಗಿರುವಂಥ ಒಂದು ಸಣ್ಣ ರಂಬೆ ಆಗಿದ್ರು ಕೂಡ ನಾವು ಆ ಮರಕ್ಕೆ ಸೇರಿದಂಥವ್ರು, ಈ ಲೋಕಕ್ಕೆ ಸೇರಿದಂಥವ್ರು. ಇಡೀ ಅಗಾಧವಾಗಿರುವಂಥ ಇಡೀ ವಿಶ್ವದ ಒಂದು ಸಣ್ಣ ಭಾಗ ಆದರೂ ಕೂಡ ಇಡೀ ವಿಶ್ವ ನಮ್ಮಲ್ಲಿ ಅಡಗಿದೆ. ಇಡೀ ವಿಶ್ವದ ಒಂದು ಭಾಗ ನಾವು, ಪ್ರತ್ಯೇಕ ಅಲ್ಲ. ಸೊ ಹಾಗಾಗಿ ಈ ಚಿರನವತೆ, ವಿಶ್ವದ ಈ ಚಿರನೂತನತೆ ಇದೆಯಲ್ಲ, ಚಿರನವತೆ ಇದೆಯಲ್ಲ, ನಮ್ಮಲ್ಲೂ ಕೂಡ ಇದೆ. ಸೊ ಹಾಗಾಗಿ ಯಾವುದು ಬಂದ್ರೂ ಕೂಡ ಧೃತಿಗೆಡದೆ ಮುಂದೆ ನಡೀತಾ ಇರಬೇಕು. ಮುಂದೆ ಆದ್ರೂ ನಡೀರಿ, ಅಲ್ಲಾದ್ರೂ ಇರ್ರಿ, ನಮಗ್ ಬಿಟ್ಟಿರುವಂಥದ್ದು. ಅದ್ರ ದೃಢತೆ ಇರಬೇಕು, ಸಮಚಿತ್ತತೆ ಇರಬೇಕು, ಸಂಯಮತೆ ಅನ್ನುವಂಥದ್ದು ಇರಬೇಕು. ಎಲ್ಲ ಮುಳುಗೋಯ್ತು, ಎಲ್ಲ ಹೋಯ್ತು, ಏನೂ ಆಗಲ್ಲ, ಇದೆಲ್ಲ ಬೇಕಾಗಿಲ್ಲ ಹೇಳ್ತಿರುವಂಥದ್ದು. ತುಂಬ ಅದ್ಭುತವಾಗಿರುವಂಥ ಪದ್ಯ. ವರ್ವ ನಾನೆಂದು ನೀನೆಂತು ತಿಳಿಯುವೆ ಜಗದಿ. ನೆಕ್ಸ್ಟ್ ಸ್ಟಾನ್ಸ ನೋಡ್ರಿ. ವರ್ವ ನಾನೆಂದು ನೀನೆಂತು ತಿಳಿಯುವೆ ಜಗದಿ, ನೂರ್ವರಣಗಿಹರು ನಿನ್ನಾತ್ಮಕೋಶದಲ್ಲಿ.
ಪೂರ್ವಿಕರು ಜೊತೆಯವರು ಬಂಧು ಸಖ ಶತ್ರುಗಳು ಸರ್ವರಿಂ ನಿನ್ನ ಗುಣ ಮಂಕುತಿಮ್ಮ. ನೋಡಿ, ವರ್ವ ನಾನೆಂದು ನೀನೆಂತು ತಿಳಿಯುವೆ ಜಗದಿ, ನೂರ್ವ ರಣಗಿಹರು ನಿನ್ನಾತ್ಮಕೋಶದಲ್ಲಿ. ಪೂರ್ವಿಕರು ಜೊತೆಯವರು ಬಂಧು ಸಖಮಿತ್ರ ಶತಶತ್ರುಗಳು ಸರ್ವರಿಂ ನಿನ್ನ ಗುಣ ಮಂಕುತಿಮ್ಮ. ನಾನು ಒಬ್ಬನೇ ಇಲ್ಲಿ ಅಂತಂದ್ರೆ ಈಗ ನನ್ನ ಸುಖ, ನನ್ನ ದುಃಖ, ನನ್ನ ನೋವು, ನನ್ನ ನಲಿವು ನಂದೊಬ್ಬಂದು, ನನ್ನ ತಿಳುವಳಿಕೆ, ನನ್ನ ದಡತನ ಎಲ್ಲ ನಂದೊಬ್ಬಂದು. ನಾನು ಒಬ್ಬ, ಏನ್ ಬಂದ್ರೆ ನಾನೇ ಫೇಸ್ ಮಾಡಬೇಕು, ನನ್ನ ನೋವನ್ನು ನಾನೇ ತಿನ್ಕೋಬೇಕು. ಯಾರಿದ್ದಾರೆ ಜೊತೆಗೆ ಹಿಂಗ ಅನ್ಕೊಳ್ತೀನಿ. ನಾನು ಸಾಧಿಸಿದ್ದೀನಿ, ಎಲ್ಲನೂ ಕೂಡ ನನ್ನಿಂದ ಆಗಿದೆ, ಇದನ್ನು ಕೂಡ ಇದೆ, ನನ್ನನ್ನು ಮೀರಿಸುವಂಥವ್ರು ಯಾರಿದ್ದಾರೆ ಅಂತ. ವರ್ವ ನಾನೆಂದು, ಅದು ದುಃಖದಲ್ಲಿರಲಿ, ಅಧಿಕಾರದ ದರ್ಪದಲ್ಲಿರಲಿ, ನಾನೊಬ್ಬನೇ ಅನ್ನುವಂಥದ್ದು ನನಗೊಬ್ಬನಿಗೆ ಯಾರಿಗೂ ಬರಬಾರ್ದಂಥದ್ದು, ನನಗೊಬ್ಬನಿಗೆ ಹಿಂಗೆ ಆಗ್ಬಿಡ್ತಲ್ಲ. ಇದು ಈ ಥರದ್ದು ದೈನ್ಯಸ ಸ್ಥಿತಿ, ಅಧಿಕಾರದ ಜರ್ಬು ಮತ್ತು ದೈನ್ಯಸಿ, ಇವೆರಡರಲ್ಲೂ ಕೂಡ ನಾವು ಒಬ್ರೆ ಅಂತ ತಂದ್ಬಿಟ್ಟು ನಾನೆಂದು ನೀನೆಂದು ತಿಳಿಯುವೆ ಜಗದಿ. ಹೆಂಗಪ್ಪ ನೀನು ತಿಳ್ಕೊಳ್ತೀಯಾ? ಅದಕ್ಕೆ ಅವಕಾಶನೇ ಇಲ್ಲ ಈ ಜಗತ್ತಿನಲ್ಲಿ. ನೀನೊಬ್ಬನಿಂದ ನೀನೊಬ್ಬ ಅಲ್ಲ, ನೀನು ನೂರ್ವ ರಣಗಿಹರು ನಿನ್ನ ಆತ್ಮಕೋಶದಲ್ಲಿ. ಆತ್ಮಕೋಶ, ಆತ್ಮವನ್ನು ನಂಬುವಂಥವ್ರು ಆತ್ಮಕೋಶ ಅಂತಾರೆ. ಮನಸ್ಸನ್ನ ಅಥವಾ ಮಿದುಳನ್ನು ನಂಬುವಂಥವ್ರು ಮಿದುಳಿನ ಕೋಶ ಅಂತ ಅನ್ಕೊಂತಾರೆ. ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ನೂರ್ವ ರಣಗಿಹರು ನಿನ್ನ ಆತ್ಮಕೋಶದಲ್ಲಿ. ನೂರು ಜನರು, ಸಾವಿರಾರು ಜನರು, ಪರಂಪರೆ, ಇಡೀ ಸಮಾಜ, ಅದರ ತಿಳುವಳಿಕೆ, ಅದರ ವಿಜ್ಞಾನ, ಅದರ ಆಧ್ಯಾತ್ಮ, ಅದರ ಶಿಕ್ಷಣ ಎಲ್ಲನೂ ಕೂಡ ನಾವು ಪಡ್ಕೊಂಡು ಬಂದಿದ್ವಿ. ಯಾರು ನಮ್ಮ ಮೇಷ್ಟ್ರು ಕಲಿಸಿದಾರೆ? ನಮ್ಮ ಮೇಷ್ಟ್ರಿಗೆ ಯಾರು ಕಲಿಸಿರೋದು? ಅವರಿಂದ ನೂರಾರು ಸಾವಿರಾರು ಜನರ ತಿಳುವಳಿಕೆ ಇದೆ. ಅದು ಪಠ್ಯ ಪುಸ್ತಕ ರೂಪದಲ್ಲಿ ಅವರು ಓದ್ಕೊಂಡಿದ್ದಾರೆ. ಅವರ ಗುರು ಅವರು ಕಲಿಸಿದ್ದಾರೆ. ಧರ್ಮ ಕಲಿಸಿದೆ, ಅಧ್ಯಾತ್ಮ ಕಲಿಸಿದೆ, ಜೊತೆಲಿರುವಂತಹ ಸಹಪಾಠಿ ಕಲಿಸಿದ್ದಾರೆ, ಬಂಧು ಮಿತ್ರರು ಕಲಿಸಿದ್ದಾರೆ, ತಿಳುವಳಿಕೆ ಕೊಟ್ಟಿದ್ದಾರೆ, ಜೀವನ ಕಲಿಸಿದೆ, ನಾವೇ ಅನುಭವಿಸಿದೀವಿ. ಸೊ ಇವೆಲ್ಲದರಿಂದ ನೂರ್ವರ ಅಣಗಿಹರು ನಿನ್ನ ಆತ್ಮಕೋಶದಲ್ಲಿ, ನಿನ್ನ ಸ್ಮೃತಿ ಪಟಲದಲ್ಲಿ, ನಿನ್ನ ಈ ಮಿದುಳಿನಲ್ಲಿ ಈ ಎಲ್ಲ ಜನರು ಇದ್ದಾರೆ. ಈ ಎಲ್ಲರೂ ಕೂಡ ತಮ್ಮ ತಿಳುವಳಿಕೆನ ನಿನಗೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ, ಕೊಡ್ತಾನೂ ಕೂಡ ಇದ್ದಾರೆ, ಮುಂದೆನೂ ಕೂಡ ಕೊಡ್ತಾರೆ. ಮುಂದೆ ಲೋಕನೂ ಕೂಡ ಇದೆ. ಲೋಕ ತನ್ನ ಅಥವಾ ಸಮಾಜ ತನ್ನ ಅನುಭವನ ಕೊಡ್ತಾ ಇರುತ್ತೆ. ಸಮಾಜದಲ್ಲಿ ನಾವು ಬದುಕಬೇಕಾದ್ರೆ ಸಮಾಜದಿಂದ ಅನುಭವಗಳನ್ನ ನಾವು ಪಡಿತೀವಿ. ಪೂರ್ವಿಕರು ಜೊತೆಯವರು ಬಂಧು ಸಖ ಶತ್ರುಗಳಿಂದನೂ ಕೂಡ ಪಡೆಯೋದಿದೆ, ತಿಳಿಯೋದಿದೆ, ಅನುಭವ ಸಿಗತ್ತೆ. ಹೆಂಗಿರಬಾರ್ದು ಅಥವಾ ಅವ್ರ ಜೊತೆ ಹೆಂಗಿರ್ಬೇಕು, ಬಂಧುಗಳ ಜೊತೆ ಹೆಂಗಿರಬೇಕು, ಪೂರ್ವಿಕರು ಏನ್ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ, ಅವ್ರೇನ್ ತಪ್ಪು ಮಾಡಿದ್ದಾರೆ, ಅವ್ರೇನ್ ಸರಿ ಹೇಳಿದ್ದಾರೆ, ಜೊತೆಯವರು ಒಬ್ಬ ಅಲ್ಲ, ಎಲ್ರೂ ಇದ್ದಾರೆ. ಸ್ಮೃತಿ ಪಟಲದಲ್ಲಿ ಅಥವಾ ಮಿದುಳಿನ ಕೋಶದಲ್ಲಿ ಅಥವಾ ಆತ್ಮಕೋಶದಲ್ಲಿ ಸರ್ವರಿಂ ನಿನ್ನ ಗುಣ ಮಂಕುತಿಮ್ಮ. ಈ ಎಲ್ಲದರ ಪ್ರತಿಫಲ ನಿನ್ನ ಗುಣ, ನಿನ್ನ ನಡತೆ, ನಿನ್ನ ವರ್ತನೆ, ನಿನ್ನ ಶೀಲ, ನಿನ್ನ ವ್ಯಕ್ತಿತ್ವ. ಸೊ ನಿನ್ನ ವ್ಯಕ್ತಿತ್ವ ರೂಪುಗೊಳ್ಳುವಂಥದ್ದು ನಿನ್ನ ಬಾಡಿ ಲ್ಯಾಂಗ್ವೇಜ್ ಅಥವಾ ನಿನ್ನ ಕಮ್ಯುನಿಕೇಷನ್ ಸ್ಕಿಲ್ ಅಥವಾ ನೀನು ಯೋಚನೆ ಮಾಡುವಂಥ ರೀತಿ ಎಲ್ಲ ನೀನು ಗಳಿಸಿರುವಂಥದ್ದಲ್ಲ. ಬದಲಿಗೆ ನಿನ್ನ ತಿಳುವಳಿಕೆಗಳು ಬಂದಿರುವಂಥದ್ದು ಏನಂತಂದರೆ ನಿನ್ನ ಜೊತೆಗಾರರಿಂದ, ನಿಮ್ಮ ಪೂರ್ವಿಕರಿಂದ, ಒಂದು ಪುಸ್ತಕದಿಂದ, ಒಂದು ಜೀವಿಯಿಂದ, ನಿನ್ನ ಶತ್ರುಗಳಿಂದ, ನಿನ್ನ ಪಾಠದಿಂದ, ನಿನ್ನ ಗುರುಗಳಿಂದ, ಎಲ್ಲರಿಂದನೂ ಕೂಡ ನೀನು ನೋಡುವಂಥ ಒಂದು ಸಿನಿಮಾದಿಂದ. ಸರ್ವರಿಂ ನಿನ್ನ ಗುಣ ಮಂಕುತಿಮ್ಮ. ವರ್ವ ನಾನೆಂದು ನೀನೆಂದು ತಿಳಿಯುವೆ ಜಗದಿ. ನೂರ್ವ ರಣಗಿಯರು ನಿನ್ನ ಆತ್ಮಕೋಶದಲ್ಲಿ. ಪೂರ್ವಿಕರು ಜತೆಯವರು ಬಂಧು ಸಖ ಶತ್ರುಗಳು ಸರ್ವರಿಂ ನಿನ್ನ ಗುಣ ಮಂಕುತಿಮ್ಮ. ನೆಕ್ಸ್ಟ್ ಸ್ಟಾನ್ಸ ನೋಡೋಣ. ಜೀವ ಋಣಗಳ ಲೆಕ್ಕದಾದಿ ಅರಿಯದ ನಾವು ಆವುದನ್ನು ಸರಿ ಎನ್ನುವ ತಪ್ಪಾವುದೆನ್ನುವ ಓವೋ ಬಿಡುಕಡು ಕಷ್ಟ ನೀತಿ ನಿರ್ಣಯದ ಹೊರೆ ದೈವವದ ಹೊರಲಿ ಅಂತ ಆಗ್ಬೇಕದು.
ದೈವವದ ಹೊರಲಿ ಬಿಡು ಮಂಕುತಿಮ್ಮ. ದೈವದ ಹೊರಲಿ ಅಲ್ಲ, ಅದು ದೈವವದ ಹೊರಲಿ ಬಿಡು ಮಂಕುತಿಮ್ಮ. ಜೀವ ಋಣಗಳ ಲೆಕ್ಕ ದಾದಿ ಅರಿಯದ ನಾವು ಆವುದನ್ನು ಸರಿ ಎನ್ನುವ ತಪ್ಪಾವುದೆನ್ನುವ. ಓ ಬಿಡು ಕಡು ಕಷ್ಟ ನೀತಿ ನಿರ್ಣಯದ ಹೊರೆ ದೈವವದ ಹೊರಲಿ ಬಿಡು ಮಂಕುತಿಮ್ಮ. ಸರಿ ತಪ್ಪುಗಳ ನಿರ್ಣಯ ಮಾಡೋದಕ್ಕೆ ನಾವ್ಯಾರಪ್ಪ? ಜೀವ ಋಣಗಳ ಲೆಕ್ಕ ದಾದಿ ಅರಿಯದ ನಾವು. ಈ ಜೀವ ಪಡ್ಕೊಂಡಿರುವಂಥ ಋಣ ಎಷ್ಟು? ಯಾರಿಂದ? ತಂದೆ ತಾಯಿಯಿಂದ. ಯಾರಿಂದ? ಮಕ್ಕಳಿಂದ. ಯಾರಿಂದ? ಗುರುಗಳಿಂದ. ಯಾರಿಂದ? ಸ್ನೇಹಿತರಿಂದ. ಯಾರಿಂದ? ಶತ್ರುಗಳಿಂದನೂ ಕೂಡ ಪಡ್ಕೊಂಡಿರುವಂಥ. ಶತ್ರು ಏನು ಮಾಡ್ತಾನೆ ಅಂತಂದ್ರೆ ಸದಾ ಅಲರ್ಟ್ ಆಗಿರುವಂಗೆ ಮಾಡ್ತಾನೆ, ಎಚ್ಚರದಿಂದ ಇರುವಂಗೆ ಮಾಡ್ತಾನೆ. ಅಥವಾ ನನ್ನ ಕ್ಲಾಸ್ ರೂಮ್ನಲ್ಲಿರುವಂಥ ತುಂಬ ಚೆನ್ನಾಗಿ ಓದುವಂಥ ಒಬ್ಬ ವಿದ್ಯಾರ್ಥಿ, ಅವನಿಗಿಂತ ಚೆನ್ನಾಗಿ ನಾನು ಹೆಂಗೆ ಓದಬೇಕು? ಈ ಕ್ರೀಡಾ ಸ್ಫೂರ್ತಿ ಇವೆಲ್ಲನೂ ಕೂಡ ಋಣಗಳೇ. ಎಲ್ಲದರಿಂದ ನಾವು ಪಡ್ಕೊಂಡಿದ್ದೀವಿ. ಇದ್ರ ಲೆಕ್ಕ ಇಡೋದಕ್ಕಾಗತ್ತಾ? ಈ ಋಣಗಳ ಲೆಕ್ಕವನ್ನು ಇಡೋದಕ್ಕೆ ಚಿತ್ರಗುಪ್ತನಿಗೂ ಕೂಡ ಸಾಧ್ಯ ಇಲ್ಲ ಅಂತ. ಅಷ್ಟು ಋಣಗಳಿಂದ ನಾವು ಬಂಧಿತರಾಗಿದ್ದೀವಿ. ಯಾವ ಋಣನೂ ತೀರ್ಸಕ್ಕಾಗಲ್ಲ ಸಮಾಜದಲ್ಲಿ. ಯಾಕೆಂತಂದ್ರೆ ದುಡ್ಡಿನ ಋಣ ಒಂದು ತೀರಿಸ್ಬೇಕು, ದುಡ್ಡು ತಗೊಂಡ್ಮೇಲೆ ತೀರಿಸ್ಲೇಬೇಕು. ಸಾಲ ತಗೊಂಡ್ಮೇಲೆ ಅದೊಂದು ಋಣ ಬಿಟ್ಟರೆ ಇನ್ನು ಉಳಿದಿರುವಂಥ ಋಣಗಳನ್ನ ತೀರಿಸೋದೆಲ್ಲ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ ಅಂತಂತಂದ್ರೆ ಒಬ್ರು ತೋರಿಸಿರುವಂಥ ಪ್ರೀತಿಗೆ ಪ್ರೀತಿ ತೋರಿಸಿ ಅದನ್ನು ಮುಗೀತು, ಆಯಿತು, ನನ್ನ ಪ್ರೀತಿ ಸೆಟ್ರೇಟ್ ಆಯಿತು, ಇನ್ನು ಮುಂದೆ ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ ಅಂತ ಹೇಳೋಕ್ಕಾಗಲ್ಲ. ಇದೆಲ್ಲ ಅಂತಂದರೆ ವ್ಯವಹಾರ ಅಲ್ಲ ಪ್ರೀತಿ ಅನ್ನುವಂಥದ್ದು. ತಂದೆ ತಾಯಿಯ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ, ಮಕ್ಕಳ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ, ವಿದ್ಯಾರ್ಥಿಗಳ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ, ಗುರುಗಳ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ, ಸ್ನೇಹಿತರ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಸೊ ಸಂಬಂಧಗಳು ಹಿಂಗೇನೆ. ಗಂಡ ಹೆಂಡತಿಯ ಪ್ರೀತಿಗೆ ಅಲ್ಲಿ ಬೆಲೆ ಕಟ್ಟೋದಕ್ಕಾಗೋದಿಲ್ಲ, ಬಾಂಧವ್ಯ ಅನ್ನುವಂಥದ್ದು ಇರುತ್ತದೆ. ಸೊ ಹಾಗಾಗಿ ಜೀವ ಋಣಗಳ ಲೆಕ್ಕ, ಜೀವ ಪಡೆದಿರುವಂಥ ಋಣಗಳ ಲೆಕ್ಕದ ಆದಿ ಅರಿಯದ ನಾವು. ಅದರ ಆದಿ ಅರಿಯಲ್ಲ, ಇನ್ನೂ ಅಂಚೆಯಲ್ಲಿ ನಾವು ಬದುಕಿರೋ ತನಕನೂ ಕೂಡ ಇದೆ. ಇನ್ನೂ ಪಡಿಬೇಕಾಗಿದೆ ಋಣಗಳನ್ನ, ಪಡಿತಾನೆ ಹೋಗ್ತೀವಿ ಸಮಾಜದಿಂದ. ನಾನೊಂದು ಬೈಸಿಕಲ್ ನಾನು ದುಡ್ಡು ಕೊಟ್ಟು ತಗೊಂಡಿದ್ದೀನಿ ಅಂತಂತ ಅಂದ್ಕೊಳ್ಳೋಣ. ಬೈಸಿಕಲ್ ನಾನಂತೂ ಕಂಡಿಡ್ದಿಲ್ಲ, ಮಾರ್ತಿದ್ದಾರೆ. ಅದು 5,000 ಕೊಟ್ಟಿದ್ದೀನಿ, ಎಷ್ಟೋ ಕೊಟ್ಟಿದ್ದೀನಿ. ಆದರೆ 5,000 ಕೊಟ್ಟರು ಕೂಡ ಒಂದು ಸೈಕಲ್ ಕಂಡುಹಿಡಿಯುವಂಥ ಯೋಗ್ಯತೆ ನಮಗಿಲ್ಲ. ಅಥವಾ ಹಾರ್ಲೆ ಡೇವಿಡ್ಸನ್ ಬೈಕನ್ನು ನಾವೇನಾದರೂ ಓಡಿಸ್ತೀವಿ ಅಂತಂದ್ರೆ, ಹಾರ್ಲೆ ಡೇವಿಡ್ಸನ್ ಬೈಕ್ ಏನಾದ್ರು ನಿಂತು ಅಂತಂತಂದ್ರೆ ಅದನ್ನು ಸರಿಪಡಿಸುವಂಥ ಚೈತನ್ಯ ಅಥವಾ ಯೋಗ್ಯತೆ ನಮಗಿಲ್ಲ. ಆದರೂ ಕೂಡ ನಾವು ಓಡಿಸ್ತಾ ಇದ್ದೀವಿ. ಯಾರ್ಯಾರೋ ಅದನ್ನು ಕಂಡಿದ್ದಾರೆ, ಅದನ್ನು ಡೆವಲಪ್ ಮಾಡಿದ್ದಾರೆ. ತಲೆಮಾರುಗಳ ನಂತರ ಅದನ್ನು ಡೆವಲಪ್ ಮಾಡ್ತಾ ಈಗಿನ ಹಂತಕ್ಕೆ ಬಂದಿದ್ವಿ. ರಾಯಲ್ ಎನ್ಫೀಲ್ಡ್ ಬುಲೆಟ್ ಓಡಿಸ್ತಾ ಇದ್ವಿ, ಡಸ್ಟರ್ ಕಾರನ್ನು ಓಡಿಸ್ತಾ ಇದ್ವಿ. ನಾವು ಈಗ ದುಡ್ಡು ಕೊಡ್ತಿದ್ದೀವಿ ಅಷ್ಟೇ. ಆದರೆ ಕಂಡಿಡಿದಂಥವ್ರು ಋಣ ತೀರ್ಸೋಕ್ಕಾಗತ್ತಾ? ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ, ಟ್ರೈನಲ್ಲಿ ಓಡಾಡ್ತಾ ಇದ್ದೀವಿ, ಅವ್ರ ಋಣ ತೀರ್ಸೋಕ್ಕಾಗತ್ತೆ? ಇಲ್ಲ. ಜೀವ ಋಣಗಳ ಲೆಕ್ಕದ ಆದಿ ಅರಿಯದ ನಾವು ಆವುದನ್ನು ಸರಿ ಎನ್ನುವ ತಪ್ಪಾವುದೆನ್ನುವ. ಸರಿ ತಪ್ಪುಗಳನ್ನ ನಾವು ಹೆಂಗೆ ತೀರ್ಮಾನ ಮಾಡೋದು? ಈ ಋಣಗಳ ಲೆಕ್ಕಗಳೇ ಇವು ಹಿಂಗಿದಾವೆ ಅಂತಂದಾಗ ಈಗ ಅವರು ಒಂದು ಹೇಳ್ತಾ ಇರ್ಬೋದು, ಮತ್ತೊಬ್ರು ಒಂದು ಹೇಳ್ತಾ ಇರ್ಬೋದು. ಯಾವ್ದು ಸರಿ ಯಾವ್ದು ತಪ್ಪುಗಳು ಅಂತ, ಯಾವ್ದು ತಪ್ಪು ಅಂತಂದ್ಬಿಟ್ಟು ತೀರ್ಮಾನ ಮಾಡೋದು ಹೆಂಗೆ? ಮತ್ತೆ ನಾವು ಮಾಡುವಂಥ ತೀರ್ಮಾನನೇ ಸರಿ ಅಂತಂದ್ಬಿಟ್ಟು ನೀವು ಹೆಂಗೆ ಹೇಳ್ತೀರಾ? ನೀವು ಮಾಡುವಂಥ ತೀರ್ಮಾನ ಸಂದರ್ಭಾನುಸಾರವಾಗಿರ್ಬೋದು, ಅದರ ಕಾಲಾತೀತವಾಗಿರುವಂಥದ್ದ, ಎಲ್ಲ ಕಾಲಕ್ಕೂ ಅದು ಸಲ್ಲುವಂಥದ್ದ. ಇವತ್ತು ಸರಿ ಅನ್ನಿಸುವಂಥದ್ದು ನಾಳೆ ಸರಿ ಅಲ್ಲ ಅನ್ನಿಸ್ಬೋದು. ಸತಿ ಪದ್ಧತಿ ಒಂದು ಕಾಲಕ್ಕೆ ಸರ್ವಮಾನ್ಯ ಆಗಿತ್ತು, ಇವತ್ತು ಮಾಡಿದ್ರೆ ಕ್ರಿಮಿನಲ್ ಕೇಸ್ ಆಗುತ್ತೆ, ಸೂಸೈಡ್ ಕೇಸ್ ಆಗಿಬಿಡುತ್ತೆ. ಸೊ ಧರ್ಮಕ್ಕಾಗಿ ರಕ್ತವನ್ನು ಚೆಲ್ಲುವಂಥದ್ದು ನಾವು ಸೀದಾ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನುವಂಥ ನಂಬಿಕೆ ಇತ್ತು. ಇವತ್ತು ಆ ಥರ ಮಾಡಿದರೆ ಮತ್ತೊಬ್ಬರನ್ನ ಕೊಂದು ನಾವು ಸೀದಾ ಸ್ವರ್ಗಕ್ಕೆ ಹೋಗ್ತೀವಿ ಅಂತಂತಂದ್ರೆ ಕ್ರಿಮಿನಲ್ ಕೇಸ್ಗಳಾಗ್ಬಿಡ್ತವೆ. ಸೊ ಹಾಗಾಗಿ ಯಾವುದನ್ನು ಸರಿ ಅನ್ನುವ, ಯಾವುದನ್ನು ತಪ್ಪು ಅಂತಂತ ಹೇಳೋಣ. ಬಿಡು, ಕಡು ಕಷ್ಟ ಇದು. ನಾವು ತೀರ್ಮಾನ ಮಾಡಿಕೊಂಡು ತಲೆ ಕೆಡಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಕಡು ಕಷ್ಟ. ನೀತಿ ನಿರ್ಣಯದ ಹೊರೆ, ಇದು ಸರಿ ಇದು ತಪ್ಪು ಅಂತಂದ್ಬಿಟ್ಟು ಕೆಲವೊಂದ್ಸತಿ ಎಂಥ ಸಂದಿಗ್ಧ ಪರಿಸ್ಥಿತಿ ಬರುತ್ತೆ ಅಂತಂದ್ರೆ ತೀರ್ಮಾನ ಮಾಡೋದಕ್ಕಾಗೋದಿಲ್ಲ. ಆಗ ಕೊನೆಗೆ ನಾವು ಏನು ಮಾಡಬೇಕು ಅಂತಂತಂದ್ರೆ, ದೈವವದ ಹೊರಲಿ ಬಿಡು ಮಂಕುತಿಮ್ಮ, ದೇವರ ಮೇಲೆ ಬರ ಹಾಕ್ಬಿಡ್ತೀವಿ.
ದೇವ್ರ ಮೇಲೆ ಭಾರ ಹಾಕೋರು. ದೇವ್ರ ಮೇಲೆ ಭಾರ ಹಾಕೋದು ಅಂದ್ರೆ ದೇವ್ರಿಗೆ ಬಿಟ್ಬಿಡೋದು. ಏನೋ ಒಂದು ಮಾಡಿದೀನಪ್ಪ, ಸರಿನೋ ತಪ್ಪೋ ನೀನೇ ನೋಡ್ಕೊ ಅಷ್ಟೇ. ಕೆಲವೊಂದ್ಸತಿ ಹಿಂಗೆ ಅನ್ಸುತ್ತೆ, ಓದಿದ್ದೀನಿ, ಬರೆಯೋದು ಬರೆದಿದ್ದೀನಿ, ಮಾರ್ಕ್ಸ್ ಎಷ್ಟು ಬರುತ್ತೆ ಬಿಡುತ್ತೆ ನನ್ನ ಕೈಯಲ್ಲಿಲ್ಲ, ಬಂದಷ್ಟು ಬರಲಿ ಆರಾಮಿರ್ತೀನಿ. ಇದೊಂದು ದೈವದ, ಅದು ದೈವವಾದ ಹೊರಲಿ ಬಿಡು ಮಂಕುತಿಮ್ಮ. ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣನು ಕೂಡ ಹೇಳ್ತಾನೆ. ಏನಂತಂದ್ರೆ ಕೆಲಸ ಮಾಡೋದು ನೀನು ಕೆಲಸ ಗಣಪ ಅಷ್ಟೇ, ಕರ್ಮ ಮಾಡು ಅಷ್ಟೇ. ಕರ್ಮ ಅಂದ್ರೆ ಕೆಲಸ ಮಾಡಷ್ಟೇ, ಫಲಗಳನ್ನ ನನಗೆ ಬಿಡು ಅಂತ. ಆದ್ರೂ ಕೆಲಸ ಮಾಡಿದ್ಮೇಲೆ ಫಲ ಬಯಸ್ತೀವಿ. ಇದು ಮನುಷ್ಯನ ಸಹಜವಾಗಿರುವಂತ ಒಂದು ಆಸೆ. ಇದು ತಪ್ಪು ಅಂತಲೂ ಕೂಡ ಹೇಳಕ್ಕಾಗೋದಿಲ್ಲ. ಆದರೆ ಅತಿಯಾಗಿರುವಂಥ ಆಸೆಯನ್ನ ಪಡ್ಕೊಂಡ್ಬಿಟ್ರೆ ನಾವು ಸಾಕ್ಷಿ ಆಗೋದಿಲ್ಲ, ಬದಲಾಗಿ ಬ್ರಹ್ಮನಾಡಿಸುವಂಥ ಈ ಕೇಳಿ ಒಳಗಡೆ ನಾವು ಮುಳುಗೋಗ್ಬಿಡ್ತೀವಿ, ನಮ್ಮ ತನ್ನ ಕಳ್ಕೊಳ್ತೀವಿ. ಆಮೇಲೆ ಕಿರ್ಚಾಡೋದು, ಕೊರಗೋದು, ಬೇಸರ ಆಗೋದು, ರೇಗಾಡೋದು ಎಲ್ಲನೂ ಕೂಡ ಬಂದ್ಬಿಡುತ್ತೆ. ಸೊ ಅದು ಆ ಥರ ಆಗೋದು ಬೇಡ. ದೈವವದ ಹೊರಲಿ ಬಿಡು ಮಂಕುತಿಮ್ಮ. ಮೊದಲನೇ ಏನಂತಂತಂದ್ರೆ ಪರಿಸ್ಥಿತಿಗಳು, ಲೋಕದಿಂದ ಸಾವಿರಾರು ಋಣಗಳನ್ನು ಪಡೆದಿದ್ದೀವಿ, ಸಾವಿರಾರು ಅನುಕೂಲ ಪಡೆದಿದ್ದೀವಿ, ಕೆಲವೊಂದು ಅನಾನುಕೂಲಗಳನ್ನು ಇದ್ದಾವೆ. ಲೆಕ್ಕ ಇಟ್ಟಂಥವ್ರು ಯಾರು? ಇಂಥ ಸಂದರ್ಭದಲ್ಲಿ ನಾವು ಕೂಡ ಏನಂತಂತಂದ್ರೆ ಇದು ಸರಿ ಇದು ತಪ್ಪು ಅಂತಂತಂದ್ಬಿಟ್ಟು ನಾವೇನಾದರೂ ತೀರ್ಮಾನ ಮಾಡೋದಕ್ಕೆ ಹೋದರೆ ಅದು ನಿಜವಾಗಿ ಕೂಡ ಸರಿ ಅಥವಾ ತಪ್ಪು ಅನ್ನುವಂಥದ್ದು ಆಗಿರುತ್ತಾ? ಅಥವಾ ಅದು ನಾವು ಸರಿ ಅಂದಿದ್ದು ಸರಿನೇ ಆಗಿರುತ್ತಾ? ಅಥವಾ ತಪ್ಪಂದಿದ್ದು ತಪ್ಪಾಗಿರ್ಬೋದು. ಸರಿ ಅಂದಿದ್ದು ಸರಿ ಆಗಿಲ್ಲ ಅಂತಂದ್ರೆ, ಅಥವಾ ಸರಿ ಅಂದಿದ್ದು ಸರಿ ಆಗಿರ್ಬೋದು, ತಪ್ಪಂದಿದ್ದು ತಪ್ಪಾಗಿಲ್ಲ ಅಂತಂತಂದ್ರೆ ಹೆಂಗೆ ನಿರ್ಣಯ ಮಾಡೋದು? ಸೊ ಹಾಗಾಗಿ ದೇವರ ಮೇಲೆ ಬಿಟ್ಬಿಟ್ಟು ಅದನ್ನು ತಲೆ ಕೆಡಿಸ್ಕೊಳ್ಬೇಡಿ ಅಂತಂತ ಹೇಳಿದ್ರೆ ಸಾಂಪ್ರದಾಯಿಕವಾಗಿರುವಂಥ ಒಂದು ನಿಲುವಿದು. ಇದನ್ನು ಒಪ್ಪೋದು ಬಿಡೋದು ಅವರವರಿಗೆ ಸಂಬಂಧಪಟ್ಟಿರುವಂಥದ್ದು ಅಂತ ಹೇಳ್ತೀವಿ. ಈಗ ನಮ್ಮ ಪಾಠ ಇದೆಯಲ್ಲ, ನಮ್ಮ ಈ ಪಾಠದ ಶೀರ್ಷಿಕೆ ಇಲ್ಲಿ ಬಂದಿದೆ, ಗೌರವಿಸು ಜೀವನವ. ಜೀವನವ ಅದು ಆಗಿದೆ. ಗೌರವಿಸು ಜೀವನವ, ಗೌರವಿಸು ಚೇತನವ, ಅರದೋ ಜಗವೆಂದು ಭೇದವೆಣಿಸದಿರು, ಹೋರುವುದೇ ಜೀವನ ಸಮೃದ್ಧಿ ಗೋಸುಗ ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ. ಚೆನ್ನಾಗಿ ಹೇಳ್ತಿದ್ದಾರೆ. ಗೌರವಿಸು ಜೀವನವ, ಗೌರವಿಸು ಚೇತನವ, ಅರದೋ ಜಗವೆಂದು ಭೇದವೆಣಿಸದಿರು, ಹೋರುವುದೇ ಜೀವನ ಸಮೃದ್ಧಿ ಗೋಸುಗ ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ. ಜೀವನ ಅಥವಾ ಚೇತನವನ್ನ ಗೌರವಿಸಬೇಕು. ಯಾಕೆ ಅಂತಂದ್ರೆ ಇದರಿಂದ ಮಾತ್ರ ಆತ್ಮದ ಉನ್ನತಿಯ ದಾರಿ ಎನ್ನುವಂಥದ್ದು ನಮ್ಗೆ ತೋರುತ್ತೆ. ಯಾರ್ದೋ ಜಗತ್ತು, ಯಾರೋ ನೋಡ್ಕೊಂಡು ಹೋಗ್ತಿದ್ದಾರೆ, ಇದೆಲ್ಲ ಬಿಟ್ಬಿಟ್ಟು ಯಾರೋ ಆಳ್ತಾ ಇದ್ದಾರೆ, ಯಾವುದೋ ಒಂದು ಸಿಸ್ಟಮ್ ಇದೆ ಇಲ್ಲಿ, ಅದರಲ್ಲಿ ನಾನೊಬ್ಬ ಹಿಂಗೆ ಬದುಕೊಂಡಿದ್ದೀನಿ, ನನ್ನ ದಾರಿ ನಾನು ನೋಡ್ಕೊಳ್ತೀನಿ, ಯಾವಾಗಲೂ ನಂದೊಂದು ಜೀವನ ಸಾಗುತ್ತೆ, ಕೊನೆಗೆ ಅಂತ್ಯ ಆಗುತ್ತೆ, ಈ ಥರ. ಅಥವಾ ಯಾವುದ್ರಲ್ಲೂ ಕೂಡ ಪಾಲ್ಗೊಳ್ಳದೆ ಒಂಥರ ಏನಂತಂದರೆ ಪಕ್ಕದಲ್ಲಿ ಸರ್ಕೊಂಡ್ಬಿಡೋದು ಅಂತಂತಂದರೆ ಕೆಲವೊಂದು ಸತಿ ತಟಸ್ಥವಾಗಿ ಇರಬೇಕಾಗತ್ತೆ. ಅದು ಏನಂತಂತಂದರೆ ನಮಗೆ ಸೂಕ್ಷ್ಮ ಅಸೂಕ್ಷ್ಮದ ವ್ಯತ್ಯಾಸ ಅನ್ನುವಂಥ ತಿಳುವಳಿಕೆ ಇದ್ದಂಥ ಸಂದರ್ಭದಲ್ಲಿ, ನ್ಯಾಯ ಅನ್ಯಾಯದ ತಿಳುವಳಿಕೆ ಇದ್ದಂಥ ಸಂದರ್ಭದಲ್ಲಿ ನ್ಯಾಯದ ಪರವಾಗಿ ನಿಂತರೆ ತುಂಬ ಅಪಾಯ ಎದುರಾಗುತ್ತೆ ಅಂತಂತಂದರೆ ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕಾದ್ರೂ ಅಥವಾ ಆ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕಾದ್ರೂ ಕೆಲವೊಂದು ಸತಿ ಇರಬೇಕಾಗತ್ತೆ, ಪರ ನಿಲ್ಲಬೇಕಾಗಿಲ್ಲ, ಅನ್ಯಾಯದ ಪರ ನಿಲ್ಲಬೇಕಾಗಿಲ್ಲ. ಸೊ ಅದನ್ನು ಕೂಡ ಏನಂತಂದ್ರೆ ಜೀವನ ಸಮೃದ್ಧಿನೇ. ಗೌರವಿಸು ಜೀವನವ, ಹಂಗೆ ಬದುಕೋದು ಕೂಡ ಜೀವನ. ಗೌರವಿಸು ಜೀವನ, ಯಾರ ಜೀವನವನ್ನು ಕೂಡ ಕೀಳು ಅಂತಂತ ಪರಿಗಣಿಸ್ಬೇಡ, ಭೇದ ಕಾಣಬೇಡ ಅದರಲ್ಲಿ. ಗೌರವಿಸು ಚೇತನವ, ಮತ್ತೊಂದು ಜೀವಿಯನ್ನ ಗೌರವಿಸು, ಮತ್ತೊಂದು ಚೇತನವನ್ನ ಗೌರವಿಸು. ಎಷ್ಟು ಚೆನ್ನಾಗಿ ಹೇಳ್ತಿದ್ರು. ಮತ್ತೊಂದು ಚೇತನದ್ದು ಕೂಡ ಒಂದು ಜೀವನ ಇದೆ. ಬೀದಿಯಲ್ಲಿ ಭಿಕ್ಷೆ ಬಿಡ್ತಾ ಇರ್ಬೋದು, ಆ ಚೇತನದೊಂದು ಜೀವನ ಇದೆ. ಅವನೊಬ್ಬ ಮನುಷ್ಯ ಪ್ರಾಣಿ ಅಥವಾ ಅವಳೊಬ್ಬಳು ಮನುಷ್ಯಳು.
ಆ ಜೀವನವನ್ನು ಗೌರವಿಸಬೇಕಾಗತ್ತೆ, ಆ ಚೇತನವನ್ನು ಗೌರವಿಸಬೇಕಾಗತ್ತೆ. ಜಾತಿಯಲ್ಲಿ ಭಿನ್ನ ಭೇದವನ್ನು ಮಾಡ್ಕೊಂಡಿದ್ದೀವಿ. ಕೆಳಜಾತಿಯವರಿಗೆ ಕೀಳರಿಮೆ ಅನ್ನುವಂಥದ್ದು ಬರುತ್ತೆ. ಯಾಕೆ ನನ್ನ ಎದುರುಗಡೆ ಮೇಲ್ಜಾತಿಯವರಿದ್ದಾರೆ, ಈ ಜಾತಿಯ ಹಮ್ಮಿದೆ. ಆದರೆ ಹಮ್ಮು ಪಡ್ತಿರುವಂಥವನೇ ಗೌರವಿಸು ಜೀವನವ, ಆ ಚೇತನವನ್ನು ಗೌರವಿಸು. ಯಾಕೆಂತಂದ್ರೆ ವಿಶ್ವವೃಕ್ಷದ ರೆಂಬೆ ಅವನು ಮತ್ತೆ ನೀನು ಇಬ್ರು ಕೂಡ ಅದೇ ವಿಶ್ವವೃಕ್ಷದ ರೆಂಬೆಗಳು. ಸೊ ಹಾರದೋ ಜಗವೆಂದು ಭೇದವೆಣಿಸದಿರು. ಹೆಂಗೋ ನಡ್ಕೊಂಡು ಹೋಗುತ್ತೆ ಈ ಜಗತ್ತು, ಹೆಂಗೋ ನಡೆಯುತ್ತೆ ಜೀವನ ಅಂತ ತಂದ್ಬಿಟ್ಟು ಭಿನ್ನ ಭೇದವನ್ನ ಮಾಡಬೇಡ. ಹೋರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ. ಹೋರಾಡುವಂಥದ್ದು, ಈ ಭೇದ ಬಿಟ್ಬಿಟ್ಟು ಜೀವನ ನಡೆಸುವಂಥದ್ದು. ಹೋರುವುದು ಅಂತಂದ್ರೆ ಹೋರಾಡೋದು ಅಂತಂತ, ನಡೆಸೋದು, ಜೀವನ ನಡೆಸುವಂಥದ್ದು. ಜೀವನ ಸಮೃದ್ಧಿಗೋಸುಗ ಈ ಜಗತ್ತಿದೆ. ಈ ಜೀವನ ಸಮೃದ್ಧಿಯನ್ನು ನಾವೇನ್ ಮಾಡ್ಬೇಕು ಅಂತಂತಂದ್ರೆ ಗೌರವಿಸ್ಬೇಕು, ಈ ವಿಭಿನ್ನತೆಯನ್ನ ಗೌರವಿಸ್ಬೇಕು, ಇಲ್ಲಿರುವಂತ ವೈಶಿಷ್ಟ್ಯತೆಯನ್ನ ನಾವು ಗೌರವಿಸ್ಬೇಕು. ಆ ವೈಶಿಷ್ಟ್ಯತೆಯಲ್ಲಿ ಭಿನ್ನ ಭಿನ್ನ ಚೇತನಗಳಿದೆ, ಭಿನ್ನ ಭಿನ್ನ ತಿಳುವಳಿಕೆಗಳಿದೆ, ಭಿನ್ನ ಭಿನ್ನ ಜೀವನದ ರೀತಿಗಳಿದ್ದಾವೆ. ಅದನ್ನೆಲ್ಲನೂ ಕೂಡ ಭೇದ ಎಣಿಸದೆ ಗೌರವಿಸು. ಆಗ ಜೀವನ ಸಮೃದ್ಧಿಯ ಅರಿವು ನಿನಗೆ ಉಂಟಾಗತ್ತೆ, ಆತ್ಮೋನ್ನತಿಯ ದಾರಿ ಸಿಗತ್ತೆ. ನೋಡಿ, ಆತ್ಮೋನ್ನತಿಯ ಹಾದಿ ನಮಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಇಲ್ಲ. ಜೀವನವನ್ನ ಗೌರವಿಸ್ದೆ, ಚೇತನವನ್ನ ಗೌರವಿಸ್ದೆ, ಯಾರ್ದೋ ಜಗತ್ತು ಅಂತಂದ್ಬಿಟ್ಟು ಭಿನ್ನ ಭೇದದಲ್ಲೇ ತೊಡಗಿದ್ರೆ ಆತ್ಮೋನ್ನತಿ ಆಗೋದಿಲ್ಲ, ಆತ್ಮದ ಅವನತಿ ಆಗುತ್ತೆ. ನೀನೊಬ್ಬ ಏನಾಗ್ತಿ ಅಂತಂತಂದ್ರೆ ಈ ಇಡೀ ವಿಶ್ವವೃಕ್ಷದಲ್ಲಿ ಹುಳು ಹಿಡಿದಂತ ರೆಂಬೆ ಆಗ್ತಿ. ಹಾಗಾಗಿ ವಿಶ್ವವೃಕ್ಷ ಏನ್ ಮಾಡತ್ತೆ ಅಂತಂದ್ರೆ ಆ ರೆಂಬೆಯನ್ನು ಬೀಳಿಸುತ್ತೆ, ಹೊಸ ರೆಂಬೆಯನ್ನು ಚಿಗುರಿಸುತ್ತೆ. ಜೀವನ ಸಮೃದ್ಧಿಯನ್ನು ಅನುಭವಿಸ್ಬೇಕು. ಜೀವನ ಸಮೃದ್ಧಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದೇ ಕಷ್ಟದ ಬದುಕಿರುತ್ತೆ, ಕಷ್ಟದ ಜೀವನ ಇರುತ್ತೆ. ಆದ್ರೆ ಅದು ವಿಶಿಷ್ಟವಾಗಿರುವಂತ ಬದುಕು. ಆ ಬದುಕನ್ನು ಅರ್ಥ ಮಾಡ್ಕೊಂಡು ಬದುಕಬೇಕು. ಬಂದೇ ಬರುತ್ತೆ ಎಲ್ಲರ ಜೀವನದಲ್ಲೂ ಕೂಡ. ಆನೆ ಕಷ್ಟ ಆನೆಗಿರುತ್ತೆ, ಇರುವೆ ಕಷ್ಟ ಇರುವೆಗೂ ಕೂಡ ಇರುತ್ತೆ. ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದಲ್ಲ. ಸೊ ಮತ್ತೆ ನೀನಾದ್ರೂ ಕೂಡ ಅಷ್ಟೇ, ನಾವಾದ್ರೂ ಕೂಡ ಅಷ್ಟೇ. ಏನ್ ಮಾಡಬೇಕು ಅಂತಂದ್ರೆ ಇನ್ನೊಬ್ಬರನ್ನ ಗೌರವದಿಂದ ಕಾಣಬೇಕು, ಇನ್ನೊಬ್ಬರನ್ನ ರೆಸ್ಪೆಕ್ಟ್ಫುಲಿ ಕಾಣಬೇಕು. ನನ್ನ ಘನತೆ ಏನು ಇದೆ ಅಂತ ನಾನು ಭಾವಿಸ್ಕೊಳ್ತೀನಿ, ಅವರ ಘನತೆನೂ ಕೂಡ ಇದೆ ಅಂತಂತ ಭಾವಿಸ್ಬೇಕು. ಅದಕ್ಕೆ ಚ್ಯುತಿ ಆಗದಂಗೆ ನಡ್ಕೊಳ್ಬೇಕು, ಭಿನ್ನ ಭೇದವನ್ನ ಮಾಡ್ಬೋದು. ಹಿಂಗೆ ಬದುಕುವಂಥದ್ದು ಜೀವನ ಸಮೃದ್ಧಿ ಮತ್ತೆ ಆತ್ಮದ ಉನ್ನತಿಗೆ ದಾರಿ. ಇದು ನಿನ್ನ ಉನ್ನತಿಗೆ ದಾರಿ, ನಿನ್ನ ವ್ಯಕ್ತಿತ್ವದ ವಿಕಸನಕ್ಕೆ ದಾರಿ, ನಿನ್ನ ಪರ್ಸನಾಲಿಟಿಯ ಡೆವಲಪ್ಮೆಂಟು ಹಿಂಗೆ ಆಗುತ್ತೆ. ಇನ್ನೊಬ್ಬರನ್ನ ರೆಸ್ಪೆಕ್ಟ್ ಕೊಡುವಂಥದ್ದು, ಇನ್ನೊಬ್ಬರ ಬದುಕಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು. ಚೆನ್ನಾಗಿ ಹೇಳಿದ್ದಾರೆ. ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು. ನಿನ್ನ ಕೈಯೊಳಗಿಹುದೇ ವಿಧಿಯ ಲೆಕ್ಕಣಿಕೆ. ಕಣ್ಣಿಗೆಟುಕದೆ ಸಾಗುತ್ತಿಹುದು ದೈವದ ಸಂಚು. ತಣ್ಣಗಿರಿಸಾತ್ಮವನು ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡ್ರಿ. ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು. ನಿನ್ನ ಕೈಯೊಳಗಿಹುದೇ ವಿಧಿಯ ಲೆಕ್ಕಣಿಕೆ. ಕಣ್ಣಿಗೆಟುಕದೆ ಸಾಗುತ್ತಿಹುದು ದೈವದ ಸಂಚು. ತಣ್ಣಗಿರಿಸಾತ್ಮವನು ಮಂಕುತಿಮ್ಮ. ಅಯ್ಯೋ ಹಿಂಗಾಗ್ಬಿಡ್ತೀನಿ, ಇನ್ನೇನಪ್ಪ ಮತ್ತೇನ್ ಗತಿ, ಅಯ್ಯೋ ನನ್ನ ಲೈಫ್ ಹಿಂಗಾಗ್ಬಿಡ್ತು, ನನ್ನ ಬದುಕು ಹಿಂಗಾಗ್ಬಿಡ್ತು, ಅಯ್ಯೋ ಹಿಂಗ ಆಗ್ಬಿಟ್ರೆ, ಈ ಥರ ಆಗ್ಬಿಟ್ರೆ ಏನಪ್ಪ ಮಾಡೋದು. ಗತಿ ಎಂದು ಬೆದರದಿರು. ಎಲ್ಲ ಪ್ರಿಡಿಕ್ಷನ್, ಅಸಂಪ್ಷನ್, ಊಹೆ ಮಾಡ್ಕೊಳ್ಳುವಂಥದ್ದು, ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಭಯ ಪಡೋದು, ತಲ್ಲಣಗೊಳ್ಳೋದು, ತಳಮಳದಿಂದ ಕುಯ್ತಾ ಇರುವಂಥದ್ದು, ಇದೆಲ್ಲ ಯಾಕೆ? ಇದು ನಿನ್ನ ಕೈಯೊಳಗಿಹುದೇ ವಿಧಿಯ ಲೆಕ್ಕಣಿಕೆ, ವಿಧಿಯ ಬರವಣಿಗೆ, ಇಲ್ಲೇನೋ ಬರೆದಿರ್ತಾನೆ ಅನ್ನುವಂಥದ್ದು ಒಂದು ಕಲ್ಪನೆ ಇದೆಯಲ್ಲ, ನಿನ್ನ ಕೈಯಲ್ಲಿದೆಯಾ? ಇದು ಯಾರೋ ಬರೆದ್ಬಿಟ್ಟಿದ್ದಾರೆ, ನೀನು ನಂಬೋದಾದ್ರೆ. ಮುಂದೆ ಏನಾಗತ್ತೆ ಅಂತ ಬಲ್ಲಂತವ್ರು ಯಾರು ಗೊತ್ತಿಲ್ಲ ನಮಗೆ. ಆದ್ರೆ ಬಂದಾಗಂತೂ ಅದನ್ನ ಫೇಸ್ ಮಾಡಬೇಕು, ಅದು ಮಾತ್ರ ಅನಿವಾರ್ಯ. ಎಲ್ಲರ ಬದುಕಿನಲ್ಲೂ ಹಂಗೇನೆ.
ಸೊ ನಮ್ಮ ಕೈನಲ್ಲಿ ಅದಿಲ್ಲ, ಅದು ಮುಂದಿನ ನಮ್ಮ ಕೈನಲ್ಲಿಲ್ಲ. ಆದರೆ ಇವತ್ತಿನ ನಮ್ಮ ಕೈಯಲ್ಲಿದೆ, ಈಗಿನ ಕ್ಷಣ ನಮ್ಮ ಕೈನಲ್ಲಿದೆ. ಸೊ ಹಾಗಾಗಿ ಈಗ ನಾವು ಸರಿಯಾಗಿ, ಈಗ ಈ ಕ್ಷಣ ನಮ್ಮ ಬದುಕು ಸರಿಯಾಗಿದ್ದರೆ, ನಾವು ಸರಿಯಾಗಿ ನಡ್ಕೊಂಡ್ರೆ, ನಾನು ಸರಿಯಾಗಿ ನನ್ನ ಕೆಲಸ ಮಾಡಿಕೊಂಡ್ರೆ, ಮುಂದಿನ ತಳಮಳ ತೊಳಲಾಟ ಎಲ್ಲ ಕಡಿಮೆ ಆಗತ್ತೆ. ಅಥವಾ ನಿವಾರಿಸೋಕ್ಕಾಗದೇ ಇರುವಂಥ ಸಮಸ್ಯೆನೇ ಬಂತು ಅಂತ ತಂದ್ಕೊಳ್ಳೋಣ. ಏನು ಮಾಡಿದ್ರೆ ಏನು ತಪ್ಪಿಸೋದಕ್ಕಾಗತ್ತಾ? ಆಗಲ್ಲಲ್ಲ. ಮತ್ತೇನು ಮಾಡೋಂಗಿಲ್ಲ. ಹಾಗಂತ ಸೂಸೈಡ್ ಮಾಡ್ಕೊಳಕ್ಕಾಗಲ್ಲ. ಸೊ ಬದುಕಬೇಕಾಗತ್ತೆ, ಅದ್ರ ಜೊತೆನೇ ಬದುಕಬೇಕಾಗತ್ತೆ. ಹೌದು, ಬದುಕ್ತೀನಿ, ಸಮಸ್ಯೆ ಎದುರಿಸ್ತೀನಿ. ಇವತ್ತೆಲ್ಲ ನಾಳೆ ಎಲ್ಲ 10 ದಿನ ಇರಲಿ, 1 ವರ್ಷ ಇರಲಿ, 2 ವರ್ಷ ಇರಲಿ, ಮುಂದೆ ಕಳೆದ ನಮಗೆ ಅಭ್ಯಾಸ ಆಗ್ಬೋದು ಅದ್ರ ಜೊತೆ ಬದುಕೋದೇನೆ, ಕಷ್ಟದ ಜೊತೆ ಹೇಗೋದು. ಆದರೆ ಜೀವನ ಎಲ್ಲಕ್ಕಿಂತ ದೊಡ್ಡದು. ಜೀವನ ಉಳಿದ್ರೆ ಮುಂದೆ ಒಳ್ಳೆ ದಿನಗಳನ್ನು ಕೂಡ ನೋಡಬಹುದು. ಈ ಭರವಸೆ ಯಾವಾಗಲೂ ಕೂಡ ಇಟ್ಕೊಂಡಿರ್ಬೇಕು. ಈ ಭರವಸೆ ಹಾಗೆ ಉಳಿಬೋದು, ಅದು ಬೇರೆ ಪ್ರಶ್ನೆ. ಆದರೆ ಇದಿಲ್ಲದೆ ಬದುಕಕ್ಕಾಗಲ್ಲ. ಸೊ ಜೀವನವನ್ನು ಬದುಕುವಂಥ ರೀತಿ ಹಿಂಗೆ. ತಣ್ಣಗಿರಿಸಾತ್ಮವನ್ನು ಕೈಗೆಟುಕದೆ ಸಾಗುತ್ತಿಹುದು ದೈವದ ಸಂಚು. ದೈವದ ಸಂಚಿದೆಯಲ್ಲ, ದೈವದ ಉಪಾಯ ಇದೆಯಲ್ಲ, ದೈವದ ಯೋಚನೆ ಇದೆಯಲ್ಲ, ಕೈಗೆಟುಕದೆ ಸಾಗ್ತಾ ಇದೆ. ಈ ಬದುಕಿನಲ್ಲಿ ಹಿಂಗಾಗಬೇಕು ಅನ್ನುವಂಥದ್ದು ಅದರ ಸಂಚು. ಇವತ್ತು ಗುಡ್ಡದಂತಿರುವಂಥ ಕಷ್ಟ ಮರುಕ್ಷಣದಲ್ಲಿ ಇಲ್ಲದಂತ ಆಗ್ಬಿಡ್ಬೋದು. ಕಂಡವ್ರು ಯಾರು ಕಂಡ್ರು ಅಂತಂದು? ಜೀವನದಲ್ಲಿ ಅನಿರೀಕ್ಷಿತವಾಗಿರುವಂಥ ತಿರುವುಗಳು ಬರ್ತವೆ, ಅನಿರೀಕ್ಷಿತವಾಗಿರುವಂಥ ಕವಲುಗಳು ಬರ್ತವೆ. ಸೊ ಈ ಕ್ಷಣದಲ್ಲಿ ಸುಖದಿಂದ ಇರುವಂಥವ್ರು ಮರುಕ್ಷಣದಲ್ಲಿ ದುಃಖದಿಂದ ನರಳಬೇಕಾಗತ್ತೆ. ನರಳ್ತಾ ಇರುವಂಥವ್ರು ಸಮಸ್ಥಿತಿಗೆ ಬರ್ಬೋದು, ಅಥವಾ ನರಳ್ತಾ ಇರುವಂಥವ್ರು ನಿಯಂತ್ರಿಸೋದಕ್ಕೆ ಆಗದೇ ಇರುವಂಥ ಖುಷಿಯಲ್ಲಿ, ಸಂಭ್ರಮದಲ್ಲಿ ತೇಲಾಡ್ಬೋದು, ಹೆಂಗೂ ಕೂಡ ಆಗ್ಬೋದು. ಅಥವಾ ಮೇಲ್ಗಡೆ ಖುಷಿಯಲ್ಲಿ ತೇಲಾಡ್ತಾ ಇರುವಂಥವ್ರು ದಪ್ಪ ಅಂತ ನೆಲಕ್ಕೂ ಬೀಳಬಹುದು. ತಣ್ಣಗಿರಿಸಾತ್ಮವನ್ನು. ಹಾಗಾಗಿ ಏನಂತಂದ್ರೆ, ಈ ಅತಿರೇಕಗಳಿಗೆ ಈಡಾಗದೆ ಆತ್ಮವನ್ನು ತಣ್ಣಗಿರಿಸು, ಸಮವಾಗಿರಿಸು. ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು, ನಿನ್ನ ಕೈಯೊಳಗಿಹುದೇ ವಿಧಿಯ ಲೆಕ್ಕಣಿಕೆ. ಲೆಕ್ಕಣಿಕೆ ಅಂತಂದ್ರೆ ಪೆನ್ನು, ಲೇಖನಿ ನಿನ್ನ ಕೈಯಲ್ಲಿದೆಯಾ? ಇಲ್ಲ. ಮುಂದೆ ಅಂದರೆ ಈ ಕ್ಷಣ ಏನಾಗುತ್ತೆ, ಮರುಕ್ಷಣ ಏನಾಗುತ್ತೆ, ನಾಳೆ ಏನಾಗುತ್ತೆ, ವರ್ಷ ಬಿಟ್ಟೇನಾಗುತ್ತೆ, 10 ವರ್ಷ ಬಿಟ್ಟೇನಾಗುತ್ತೆ, 50 ವರ್ಷ ಬಿಟ್ಟೇನಾಗುತ್ತೆ, ಯಾರಿಗೂ ಗೊತ್ತು? ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದೇನು? ಇವತ್ತಿನ ಜೀವನವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು. ಇವತ್ತಿನ ಅನ್ನನ್ನ ಇವತ್ತು ಸಂಪಾದನೆ ಮಾಡ್ಕೊಳ್ಬೇಕು, ಇವತ್ತಿನ ಓದನ ಇವತ್ತು ಸಂಪಾದನೆ ಮಾಡ್ಕೋಬೇಕು, ಗಳಿಸ್ಬೇಕು. ಸೊ ಕಣ್ಣಿಗೆಟುಕದೆ ಸಾಗುತ್ತಿಹುದು ದೈವದ ಸಂಚು. ದೈವ ನಮ್ಮ ಲೆಕ್ಕದಲ್ಲಿ ಏನನ್ನು ಬರೆದಿದ್ಯೋ, ಏನು ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ಯೋ ಯಾರಿಗೆ ಗೊತ್ತು? ಅಥವಾ ಮುಂದೆ ಏನಾಗುತ್ತೋ ಅನ್ನುವಂಥದ್ದು ನಮಗೇನು ಗೊತ್ತು? ಇವತ್ತಿನ ನಮ್ಮ ನಡವಳಿಕೆ ಆಧಾರದ ಮೇಲೆ, ನಮ್ಮ ಕೆಲಸಗಳ ಆಧಾರದ ಮೇಲೆ ನಮ್ಮ ನಾಳೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಆಗದೇನೂ ಇರ್ಬೋದು. ಆದರೆ ಅದನ್ನು ಮುಂದೆ ಬರುವಂಥದ್ದನ್ನು ಎದುರಿಸ್ಬೇಕು ಅಂತಂದ್ರೆ ಇವತ್ತು ನಾವು ತಣ್ಣಗಿರ್ಬೇಕು. ನಾಳೆನೂ ಕೂಡ ಆ ಸ್ಥಿತಿಯನ್ನು ಉಳಿಸ್ಕೋಬೇಕು. ಆಗ ಬಂದಿರುವಂಥ ಸಮಸ್ಯೆಗಳನ್ನು ನಿವಾರಿಸುವಂಥ ಮನಸ್ಥಿತಿ ಇರುತ್ತೆ. ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ಳುವಂಥ ಒಂದು ಪ್ರಜ್ಞೆ ಇರುತ್ತೆ. ಆ ಪ್ರಜ್ಞೆಯನ್ನು ಸ್ಥಿತಪ್ರಜ್ಞತೆ ಅಂತ ಕರೀತಾರೆ. ಅಂದರೆ ಸಮಚಿತ್ತತೆ ಅನ್ನುವಂಥದ್ದು ಇರುತ್ತೆ. ಆ ಸಮಚಿತ್ತತೆಯನ್ನು ಉಳಿಸ್ಕೊಳ್ಬೇಕಾಗತ್ತೆ. ಅದ್ಭುತವಾಗಿರುವಂಥದ್ದು ಇದು ಸ್ಟಾನ್ಜಾ. ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿ ಗರ್ಭಧರಿಸುವಳು, ಮತ್ತುದಿಸುವುದು. ಅಲ್ಲಿ ಸ್ಪೇಸ್ ಇದೆ, ಸ್ಪೇಸ್ ಇಲ್ಲ ಅಲ್ಲಿ. ಆಕ್ಚುಲಿ ಸ್ಪೇಸ್ ಕೊಟ್ಟಿದ್ರೆ ಸ್ಪೇಸ್ ಕೊಡಂಗಿಲ್ಲ. ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಸತಿ ಓದ್ತೀನಿ ನೋಡ್ರಿ. ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿ ಗರ್ಭಧರಿಸುವಳು, ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಋತುಚಕ್ರ ತಿರುಗತ್ತೆ, ಕಾಲ ತಿರುಗ್ತಾ ಹೋಗುತ್ತೆ. ಕಾಲ ಅನ್ನುವಂಥದ್ದು ಚಕ್ರ ಅಂತ, ಕಾಲಚಕ್ರ ತಿರುಗುತ್ತೆ. ಕಾಲವನ್ನು ಬೇರೆ ಬೇರೆ ರೀತಿ ಅನಲೈಸ್ ಮಾಡಿ
ನಾವು ಕ್ರಿಸ್ತಶಕ ಕಾಲ ಹಿಂಗೆ ಹೋಗ್ತಾ ಇದೆ, ಸರಳ ರೇಖೆ ಥರ ಹೋಗ್ತಾ ಇದೆ. ಕ್ರಿಸ್ತಶಕ 1, ಕ್ರಿಸ್ತಶಕ 2, ಕ್ರಿಸ್ತಶಕ 3, ಕ್ರಿಸ್ತಶಕ 100ನೇ ವರ್ಷ, ಅಥವಾ ಕ್ರಿಸ್ತಶಕ 1ನೇ ಶತಮಾನ, 10ನೇ ಶತಮಾನ, ಕ್ರಿಸ್ತಶಕ 1000 ವರ್ಷ, ಈಗ ಕ್ರಿಸ್ತಶಕ 2000. ಹೀಗೆ ಸರಳವಾಗಿ ಬರ್ತದೆ. ಇನ್ನು ಕೆಲವು ಕಾಲಚಕ್ರ ಅಂತ ಹೇಳ್ತಾರೆ. ಋತುಚಕ್ರ, ಮಳೆಗಾಲ, ಬೇಸಿಗೆ ಕಾಲ ಮತ್ತು ಚಳಿಗಾಲ, ನಂತರ ಮಳೆಗಾಲ, ಬೇಸಿಗೆ, ಚಳಿಗಾಲ, ಹಿಂಗೆ ತಿರುಗ್ತಾ ಇರುತ್ತೆ ಕಾಲ. ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು. ಕಾಲನ ಹೃದಯ ಮರುಗಟ್ಟಂತೆ, ಎಲ್ಲ ಒಣಗೋಗಿರುತ್ತೆ. ಬಿಸಿಲಿನಿಂದ ಬಾಡಿ ಬೆಂಗಾಡಾಗಿರುತ್ತೆ, ಒಣಗೋಗಿರುತ್ತೆ. ಆದರೆ ಬೇಸಿಗೆ ಆದ ತಕ್ಷಣ ಮಳೆಗಾಲ ಬರುತ್ತೆ. ಒಣಗೋಗಿರುವಂಥ ಗಟ್ಟಿಯಾಗಿರುವಂಥ ನೆಲ, ಅದ್ರ ಮೇಲೆ ಹನಿಗಳು ಬಿದ್ದ ತಕ್ಷಣ ಏನಾಗತ್ತೆ ಅಂತಂದ್ರೆ ಅದ್ಭುತವಾಗಿರುವಂಥದ್ದು ನಡೀತೆ. ಮಿರಾಕಲ್, ಅದ್ಭುತ ಸಂಭವಿಸುತ್ತೆ. 15-20 ದಿವಸಗಳಲ್ಲೇ ಮೊಳಕೆ ಅಲ್ಲಿಂದ ಶುರು ಆಗುತ್ತೆ. ಜೀವ ಚಿಗಿರುತ್ತೆ. ನೂತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ನೂತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ಹೆಣನ ಹೂತಾಕಿದ್ದಾರೆ, ಜೀವ ಇಲ್ಲ ಅದಕ್ಕೆ. ಆದರೆ ಎಂಥ ಸೋಜಿಗ ಅಂತಂದ್ರೆ, ಎಂಥ ಆಶ್ಚರ್ಯ ಅಂತಂದ್ರೆ, ಅಲ್ಲಿ ಜೀವ ಇರುವಂಥ ಒಂದು ಹುಲ್ಲು ಬೆಳೆಯೋದಕ್ಕೆ ಶುರು ಆಗುತ್ತೆ. ನಿರ್ಜೀವವಾಗಿರುವಂಥ ಪದಾರ್ಥವನ್ನ, ನಿರ್ಜೀವವಾಗಿರುವಂಥ ಹೆಣವನ್ನು ಹೂತಿದ್ದಾರೆ. ಆದರೆ ಮೇಲೇನೆ ಸಜೀವವಾಗಿರುವಂಥ ಹುಲ್ಲು ಬೆಳೆಯುತ್ತಲ್ಲ. ಹುಟ್ಟು ಸಾವುಗಳ ನಡುವಿನ ಅಂತರ ಎಷ್ಟು ಕಿರಿದು. ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿಗರ್ಭ ಧರಿಸುವುದು ಮತ್ತುದಿಸುವುದು ಜೀವ. ಕ್ಷಿತಿಗರ್ಭ ಧರಿಸುವುದು, ಹೂತಾಕಿರುವಂಥದ್ದು ಕ್ಷಿತಿಯಲ್ಲಿ, ಭೂಮಿಯಲ್ಲಿ ಹೂತಾಕಿರುವಂಥದ್ದು ಹೆಣವನ್ನ ಕ್ಷಿತಿಗರ್ಭ ಧರಿಸುವಳು. ಆ ಹೆಣನೇ ಬೀಜ ಆಗುತ್ತೋ ಏನೋ ಗೊತ್ತಿಲ್ಲ. ಮತ್ತುದಿಸುವುದು ಜೀವ ಮತ್ತೆ ಉದಯಿಸುತ್ತೆ ಸಸ್ಯದ ರೂಪದಲ್ಲಿ. ಕ್ಷಿತಿಗರ್ಭ ಧರಿಸುವಳು ಮತ್ತುದಿಸುವುದು ಜೀವ. ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಪ್ರಕೃತಿ ಎನ್ನುವಂಥದ್ದು ಸತತವಾಗಿ ಕೃಷಿ ನಡೀತಾ ಇರುವಂಥದ್ದು ಇಲ್ಲಿ ಪ್ರಕೃತಿಯಲ್ಲಿ. ಪ್ರಕೃತಿ ಎನ್ನುವಂಥದ್ದು ಕೃಷಿಯ ಪ್ರೋಸೆಸ್ ಅನ್ನೋದು ಎಲ್ಲದರಲ್ಲೂ ಇದು. ಕಾಲ ಕಳೆದಂಗೆ ಪ್ರಕೃತಿಯಲ್ಲೂ ಕೂಡ ಎಲೆಗಳು ಉದುರ್ತವೆ ಮತ್ತು ಚಿಗುರ್ತವೆ, ಗಿಡ ದೊಡ್ಡದಾಗತ್ತೆ. ಮನುಷ್ಯನ ಜೀವನದಲ್ಲೂ ಕೂಡ ಅಷ್ಟೇ. ಅಲ್ಲಿ ವರ್ಷಕ್ಕೊಂದ್ಸತಿ ಸಂಭವಿಸುತ್ತೆ. ಎಲೆ ಉದುರೋದು, ನಂತರ ಚಿಗುರೋದು. ನಾವು ಪ್ರತಿದಿನ ಕೂಡ ಮಲಗ್ತೀವಿ, ಸಾಯೋ ಲೆಕ್ಕ, ಹೇಳ್ತೀವಿ, ಬದುಕೋ ಲೆಕ್ಕ. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲನ ವೀನ ಜನನ. ನಮಗೆ ಅದು ಅಲ್ಲಿ ವರ್ಷಕ್ಕೊಮ್ಮೆ ಅದು ನಡೆಯುವಂಥದ್ದು ಪ್ರಕೃತಿಯಲ್ಲಿ. ಸೊ ಅಲ್ಲೂ ಕೂಡ ಜೀವನ ಇದೆ, ಇಲ್ಲೂ ಕೂಡ ಜೀವನ ಇದೆ. ಈ ಕ್ಷಣದಲ್ಲಿ ದುಃಖ ಪಡ್ತಾ ಇರ್ತೀವಿ, ಮತ್ತೊಂದು ಸ್ವಲ್ಪ ಕಾಲ ಬಿಟ್ಟಾದ ನಂತರ ಸಂತೋಷ ಪಡ್ತಿರ್ತೀವಿ. ಮತ್ತೆ ಸುಖ, ಮತ್ತೆ ಸಂತೋಷ. ಸತತ ಕೃಷಿ ಒಂದೇ ಅಲ್ಲ, ಇದು ಪ್ರೋಸೆಸ್, ಪ್ರಕ್ರಿಯೆ. ಜೀವನ ಅನ್ನುವಂಥದ್ದು ಈ ಪ್ರಕ್ರಿಯೆಯಲ್ಲಿ ಸಾಕ್ತಾ ಇರುತ್ತೆ. ಸೊ ಹಾಗಾಗಿ ಬಿದ್ದಿರುವಂಥದ್ದು, ಒಣಗಿರುವಂಥದ್ದು ನಂತರ ಜೀವ ತಳೆಯುತ್ತೆ, ಸಾಧ್ಯತೆ ಇದೆ. ಜೀವ ತಳೆದಿರುವಂಥದ್ದು ಮತ್ತೆ ಒಣಗುವಂಥದ್ದು, ಒಣಗೋಗುತ್ತೆ, ಸಾಯುತ್ತೆ. ಈ ಕೃಷಿ ಅನ್ನುವಂಥದ್ದು ನಿರಂತರವಾಗಿರುವಂಥದ್ದು. ಈ ಸುಖ ದುಃಖಗಳು ನಿರಂತರವಾಗಿರುವಂಥದ್ದು. ಈ ಬರಡು ಸಮೃದ್ಧಿಗಳು ನಿರಂತರವಾಗಿರುವಂಥದ್ದು. ಆಸೆ ನಿರಾಸೆಗಳು ನಿರಂತರವಾಗಿರುವಂಥದ್ದು. ಸತತ ಕೃಷಿ ಪ್ರಕೃತಿ ಎನ್ನುವಂಥದ್ದು ಈ ಕೃಷಿಯಲ್ಲಿ ತೊಡಕೊಂಡ್ಬಿಟ್ಟಿದೆ. ಹಾಗಾಗಿ ಸುಖ ದುಃಖಗಳು ಮತ್ತೆ ಮತ್ತೆ ಋತುಚಕ್ರದಂತೆ ಮರಳಿ ಬರ್ತಾ ಇರುತ್ತೆ. ಯುಗಾದಿ ಕಳೆದ್ರೂ ಯುಗಾದಿ ಮರಳಿ ಬರ್ತಾನೇ ಇರುತ್ತೆ. ಹಾಗೆ ಸತತ ಕೃಷಿ ಇದು ಪ್ರಕೃತಿ. ನೆಕ್ಸ್ಟ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆನೆಗಾರ್, ಇರುವೆಗಾರ್, ಕಾಗೆಗಾರ್, ಕಪ್ಪೆಗಾರ್ ಕಾಣಿಸುವರನ್ನವನು. ಆನೆಗಾರ್, ಇರುವೆಗಾರ್, ಕಾಗೆಗಾರ್, ಕಪ್ಪೆಗಾರ್ ಕಾಣಿಸುವರನ್ನವನು ಹಸಿವವರ ಗುರುವು. ಮಾನವನು ಅಂತುಂ ಅದರ ಶಿಷ್ಯನು.
ಅವನ ಆ ರಸನೆ ನಾನಾ ಅವಯವಗಳಲ್ಲಿ ಮಂಕುತಿಮ್ಮ. ಅನೆಗಾರ್ ಇರುವೆಗಾರ್ ಕಾಗೆಗಾರ್ ಕಪ್ಪೆಗಾರ್ ಕಾಣಿಸುವರನ್ನು ಅನ್ನವನ್ನು ಹಸಿಬವರ ಗುರುವು ಮಾನವನು ಮಂತುಂ ಅದರ ಶಿಷ್ಯನ್ ಅವನ ಆ ರಸನೆ ನಾನಾ ಅವಯವಗಳಲ್ಲಿ ಮಂಕುತಿಮ್ಮ. ಅವಯ ಅಂತಂತಿದೆ, ಅವಯವಗಳಲ್ಲಿ, ನಾನಾ ಅವಯವಗಳಲ್ಲಿ. ಅವಯವ ಅಂದ್ರೆ ದೇಹ ಅಂತ, ಇನ್ನೊಂದು ಅಂಗ ಅಂತ ಕೂಡ ಅರ್ಥ ಇದೆ. ಆನೆಗೆ ಅನ್ನವನ್ನು ಕಾಣಿಸುವಂಥವ್ರು ಯಾರು? ಇರುವೆಗನ್ನ ಕಾಣಿಸುವಂಥವ್ರು. ಅನ್ನ ಅಂದ್ರೆ ಅನ್ನ ಅಂತಂತಲ್ಲ, ಆಹಾರ. ಕಾಗೆಗೆ ಅದರ ಹಸಿವು ನೀಗಿಸುವಂಥವ್ರು ಯಾರು? ಕಪ್ಪೆಯ ಹಸಿವನ್ನ ನೀಗಿಸುವಂಥವ್ರು ಯಾರು? ನೋಡ್ರಿ, ಎರಡರ ಡಿಫ್ರೆನ್ಸ್. ಆನೆ ಮತ್ತು ಇರುವೆ ಅಗಾಧವಾಗಿರುವಂತ ಅಂತ. ಕಾಗೆ ಮತ್ತೆ ಕಪ್ಪೆ ಒಂದು ಗಾಳಿಯಲ್ಲಿ ಮತ್ತೊಂದು ನೀರಿನಲ್ಲಿ. ಯಾರು ಕಾಣಿಸ್ತಾರೆ ಇದಕ್ಕೆಲ್ಲ ಆಹಾರವನ್ನ? ಹಸಿಬವರ ಗುರು ಏನಾದ್ರೂ ಇದನ್ನು ಕಾಣಿಸ್ತಾನೆ? ಹಸಿವವರ ಗುರು ಯಾವುದು ಅಂತಂತಂದ್ರೆ ಹಸಿವು ಆಗತ್ತಂತ. ಗುರು ಎರಡೂ ಅರ್ಥ ಇದೆ. ಹಸಿವವರ ಗುರು ಯಾರು ಅಂತಂದ್ರೆ ಒಂದು ದೈವ ಅನ್ನುವಂಥ ಅರ್ಥ, ಎಲ್ಲವನ್ನು ಮೀರಿದ ಶಕ್ತಿ ಎನ್ನುವಂಥ ಅರ್ಥ, ಚೇತನ ಅನ್ನುವಂಥ ಅರ್ಥನೂ ಬರುತ್ತೆ ಹಸಿವವರ ಗುರು. ಇನ್ನೊಂದು ಹಸಿವು ಅವರ ಗುರು. ಆನೆಗೆ ಗೊತ್ತಿದೆ ಏನು ಅನ್ನ ಹೆಂಗೆ ಸಂಪಾದನೆ ಮಾಡಬೇಕು ಅಂತ. ಹಸಿವೆ ಅದಕ್ಕೆ ಪಾಠ ಕಲಿಸ್ಬಿಡುತ್ತೆ. ಇರುವೆ ಆಹಾರ ಹೆಂಗೆ ಪಡ್ಕೊಳ್ಬೇಕು ಅನ್ನುವಂಥದ್ದು ಅದರ ಹಸಿವು ಅದಕ್ಕೆ ಪಾಠ ಕಲಿಸುತ್ತೆ. ಸೊ ಅನ್ನವನ್ನು ಹೆಂಗೆ ಸಂಪಾದನೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕಾಗೆಗೆ ಅದರ ಹಸಿವು ಪಾಠ ಕಲಿಸುತ್ತೆ, ಕಪ್ಪೆಗೆ ಅದರ ಹಸಿವು ಪಾಠ ಕಲಿಸುತ್ತೆ. ಮನುಷ್ಯನು ಕೂಡ ಹಾಗೆ ಪಾಠ ಕಲಿಯೋದು. ಒಂದು ಉದ್ಯೋಗ ಇಡಬೇಕು ಅನ್ನುವಂಥದ್ದು ಯಾಕೆ ಅಂತಂದ್ರೆ ಅನ್ನವನ್ನು ಗಳಿಸುವಂಥ ದಾರಿ ಏನು ಅಂತ. ಮಾನವನು ಮಂತುಂ ಅದರ ಶಿಷ್ಯನ್, ಹಸುವಿನ ಶಿಷ್ಯನೇ. ಹಸುವು ನಮ್ಮ ಗುರು, ಹಸುವಿನ ಶಿಷ್ಯ ಅಂದ್ರೆ ನಾವು. ಸೊ ಹಾಗಾಗಿ ಏನಂತಂದ್ರೆ ಗುರು ಹೇಳ್ದಂಗೆ ಕೇಳ್ಬೇಕು, ಹಸುವು ಹೇಳ್ದಂಗೆ ಕೇಳ್ಬೇಕು. ಹಸು ಕಠೋರವಾಗಿ ಪಾಠ ಕಲಿಸಿದ್ರೆ ಕಳ್ರೆ ಆಗ್ತೀವಿ. ಹಸಿವು ಸ್ವಲ್ಪ ಪ್ರೀತಿಯಿಂದ ಪಾಠ ಕಲಿಸ್ತು ಅಂತಂದ್ರೆ ಸ್ವಲ್ಪ ಏನೋ ಅವಕಾಶ ಸಿಕ್ತು ಅಂತಂದ್ರೆ ಕೆಲಸ ತೆಗೆದುಕೊಂಡು ಹಸುವಿನಿಗಿಸ್ಕೊಳ್ತೀವಿ. ಮಾನವನು ಮಂತು ಅದರ ಶಿಷ್ಯನ್ ಅವನ ಆ ರಸನೆ ಅಂತಂದ್ರೆ ನಾಲಗೆ. ಅವನ ಅಂತಂದ್ರೆ ಯಾರೋ ವಿಧಿ ಅಂತಂತ ಹೇಳಿದ್ರಲ್ಲ, ದೇವರು ಅಂತಂತ ಹೇಳಿದ್ರಲ್ಲ, ಕರ್ತಾರ ಅಂತಂತ ಹೇಳಲಾಗಿದೆಯಲ್ಲ, ಭಗವಂತ ಅಂತ ಹೇಳ್ತಾರಲ್ಲ, ಆ ನಾಲಗೆ ಹಸುವಿನ ರೂಪದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಏನಂತಂದ್ರೆ ಅನ್ನ ಸಂಪಾದಿಸುವಂತ ಮಾರ್ಗವನ್ನ ತೋರಿಸುತ್ತಂತೆ. ಅವನ ಆ ರಸನೆ ನಾನಾ ಅವಯವಗಳಲ್ಲಿ, ಅವನ ಆ ನಾಲಿಗೆನೆ ಎಲ್ಲ ದೇಹಗಳಲ್ಲಿದೆ ಅಂತ. ಆನೆಯಲ್ಲಿದೆ, ಇರುವೆಗಿದೆ, ಕಾಗೆಯಲ್ಲಿದೆ, ಕಪ್ಪೆಗಿದೆ, ಮನುಷ್ಯರಲ್ಲೂ ಕೂಡ ಇದೆ ಆ ನಾಲಿಗೆ. ಹಸಿವನ್ನ ನೀಗಿಸಿಕೊಳ್ಳುವಂತ ನಾಲಿಗೆ. ಸೊ ಆ ಹಸುವನ್ನು ನೀಗಿಸ್ಕೊಳ್ಳೋದಕ್ಕೆ, ಆ ನಾಲಿಗೆಯನ್ನು ಸಂತೃಪ್ತಿ ಪಡಿಸೋದಕ್ಕೆ ಪ್ರತಿಯೊಬ್ಬರು ಕೂಡ ದುಡಿತಾರೆ, ಅನ್ನ ಸಂಪಾದನೆ ಮಾರ್ಗವನ್ನ ಕಂಡುಕೊಳ್ತಾರೆ. ಸೊ ಇದು ಈ ಜಗತ್ತಿನ ಚಾಲಕ ಶಕ್ತಿ. ಆ ನಾಲಿಗೆ ಅವನ ಆ ನಾಲಿಗೆ ನಮ್ಮಲ್ಲಿ ಬಂದಿದೆ. ಆನೆಯಲ್ಲಿದೆ, ಆ ಇರುವೆಯಲ್ಲಿದೆ, ಕಾಗೆಯಲ್ಲಿದೆ, ಕಪ್ಪೆಯಲ್ಲಿದೆ, ಜಗತ್ತಿನಲ್ಲಿರುವಂತಹ ಸಮಸ್ತ ಜೀವಿಗಳಲ್ಲಿದೆ. ಅದು ಈ ಜಗತ್ತನ್ನು ಸಾಗಿಸ್ತಾ ಇದೆ. ಈವನ್ ಸಸ್ಯಾದಿಗಳಲ್ಲಿದೆ. ಅದು ಹಸಿವನ್ನು ನೀಗಿಸ್ಕೊಳ್ಳುತ್ತೆ ಸೂರ್ಯನ ಶಕ್ತಿಯಿಂದ, ಭೂಮಿಯ ಸಾರದಿಂದ. ಇದು ಲೋಕ ನಡೀತಾ ಇರುವಂತ ರೀತಿ. ಇಲ್ಲಿ ಹಸಿವೆ ಗುರು. ಈ ಹಸಿವು ಪಾಠ ಕಲಿಸುತ್ತೆ ಅನ್ನ ಸಂಪಾದನೆ ಮಾರ್ಗವನ್ನ ಅಂತಂದ್ಬಿಟ್ಟು. ಲಾಸ್ಟ್ ಸ್ಟಾಂಜಾ ಇದನ್ನ ಹೇಳಿ ನಾನು ಮುಗಿಸ್ತೀನಿ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ. ಕೆಲಸ ಸಣ್ಣದಿರ್ಲಿ ದೊಡ್ಡದಿರ್ಲಿ ಮನಸ್ಸಿಟ್ಟು ಮಾಡು.
ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಇದು. ಸಣ್ಣದು ದೊಡ್ಡದು ಕೆಲಸನೇ. ಕೆಲಸಕ್ಕೆ ಆಕ್ಚುಲಿ ಏನಂತಂತಂದ್ರೆ ಗೌರವ ಅಗೌರವಗಳ ನೆಲೆ ಇಲ್ಲ, ಆದರೆ ಮನುಷ್ಯರು ಕೊಟ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ. ಇದು ಗೌರವದ ಕೆಲಸ, ಇದು ಅಗೌರವದ ಕೆಲಸ ಅಂತ. ಅಂದ್ರೆ ನ್ಯಾಯಯುತವಾಗಿ ಸಂಪಾದನೆ ಮಾಡುವಂತ ಕೆಲಸ, ನ್ಯಾಯಯುತವಾಗಿ ಮಾಡುವಂತ ಕೆಲಸ. ಅದ್ರಲ್ಲಿ ಸಣ್ಣ ಕೆಲಸ ದೊಡ್ಡ ಕೆಲಸ ಅನ್ನುವಂಥದ್ದಿಲ್ಲ. ಕೆಲಸ ಅದ್ರ ಪ್ರತಿಫಲವಾಗಿ ದೊರೆತಿರುವಂಥದ್ದನ್ನ ಅಸಾದ ಪ್ರಸಾದ ಅಂತಂತ ಉಣ್ಣು, ತಿನ್ನು. ಅದು ಜೀವನ. ಗುಣಗಿಡದೆ ಯಾವುದೇ ಗುಣಗಾಟ ಮಾಡದೆ ದೊರೆತಿರುವಂಥದ್ದನ್ನ ಪ್ರಸಾದ ಅಂತಂತ ತಿನ್ಕಳಪ್ಪ, ಅದು ಜೀವನ. ಧರಿಸು ಲೋಕದ ಭರವ. ಲೋಕದ ಭಾರ ಇದೆಯಲ್ಲ, ಭರ ಅಂತಂದ್ರೆ ಒಂದು ತೀವ್ರತೆ, ಇನ್ನೊಂದು ಭಾರ. ಲೋಕದ ಜಂಜಾಟಗಳು 108 ಬರ್ತವೆ. ಬದುಕು ನಾವಿಲ್ಲಿ ಸಾಗಿಸ್ತಾ ಇದ್ದೀವಿ. 108 ಜಂಜಾಟಗಳಿರುತ್ತೆ, 108 ತಾಕಲಾಟಗಳಿರುತ್ತೆ, 108 ಸಮಸ್ಯೆಗಳು ಬರ್ತವೆ, ಸಾಮರಸ್ಯಗಳಿರ್ತವೆ, ಹೊಂದಾಣಿಕೆ ಇರುತ್ತೆ, ಸಂಘರ್ಷ ಬರುತ್ತೆ. ಧರಿಸು ಲೋಕದ ಭರವ. ಇದನ್ನ ಬಿಟ್ಟು ಹೋಗಕ್ಕಾಗಲ್ಲ. ಎಲ್ಲನೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಎದುರಿಸ್ಬೇಕು. ಆದ್ರೆ ಇದನ್ನ ಎದುರಿಸ್ಬೇಕಾದ್ರೆ ಪರಮಾರ್ಥವನ್ನ ಬಿಡೋದಿರಿ, ಇದ್ರಲ್ಲಿ ಮುಳುಗೋಗ್ಬಿಡ್ಬೇಡ. ಇದ್ರ ಜೊತೆಗೆ ನಿನ್ನ ಜಿಜ್ಞಾಸೆಯನ್ನ ಉಳಿಸ್ಕೊ, ನಿನ್ನ ಕುತೂಹಲವನ್ನು ಉಳಿಸ್ಕೊ, ನಿನ್ನ ವಿವೇಕವನ್ನು ಉಳಿಸ್ಕೊ, ಪ್ರಜ್ಞೆಯನ್ನು ಉಳಿಸ್ಕೊ, ನಿನ್ನ ಮನಸ್ಸಿನ ಸಮಚಿತ್ತತೆಯನ್ನು ಉಳಿಸ್ಕೊ. ಹಿಂಗೆ ಮಾಡಿ ಬದುಕು. ಈ ತರ ಬದುಕಿದ್ಮೇಲೆ ಸಾಧ್ಯ ಆಗುತ್ತೆ. ಹೊರಡು ಕರೆ ಬರಲ್ಲ, ಅಳದೆ ಮಂಕುತಿಮ್ಮ. ಕೊನೆಗೆ ಕರೆ ಬಂದಾಗ ಅಲ್ಲಿಂದ ಕರೆ ಬಂದಾಗ ನೋಡಿ, ನನ್ನ ಕೆಲಸ ಮುಗೀತು, ಸಂತೃಪ್ತಿಯಿಂದ ನೆಮ್ಮದಿಯಿಂದ ಹೋಗು. ಇದು ಬದುಕು ಕಣಪ್ಪ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಗುಂಡಪ್ಪ ಅವರು. ನಾವು ಯಾವುದೋ ಆಧ್ಯಾತ್ಮ ಅಥವಾ ಮತ್ತೊಂದು ಧರ್ಮ ಇತ್ಯಾದಿಗಳೆಲ್ಲ ಮಾತಾಡ್ತೀವಿ. ಅತ್ಯಂತ ಸಾಮಾನ್ಯವಾಗಿ, ಅತ್ಯಂತ ಸಾಮಾನ್ಯ ಪ್ರಜ್ಞೆಯ ನೆಲೆಯಲ್ಲಿ ಸಣ್ಣ ನಂಬಿಕೆಯನ್ನು ಇಟ್ಕೊಂಡು ಎಲ್ಲ ಜಂಜಾಟಗಳನ್ನ ಎದುರಿಸ್ತಾ ಬದುಕನ್ನು ಅರ್ಥಪೂರ್ಣವಾಗಿ ನಡೆಸ್ತಾ, ಹಾಗೇನೆ ಮನಸ್ಸನ್ನ ಒಂದು ಸಮಚಿತ್ತದಲ್ಲಿ ಇಟ್ಕೊಂಡು, ಆಮೇಲೆ ಕರೆ ಬಂದಾಗ ಗಂಟು ಮೂಟೆ ಕಟ್ಕೊಂಡು ಅತಿಥಿ ತರ ಹೋಗೋದಿದೆಯಲ್ಲ, ಇದಕ್ಕಿಂತ ನನಗನ್ಸಂಗೆ ಇದಕ್ಕಿಂತ ಸುಖದ ಸ್ಥಿತಿ, ಸಂತೃಪ್ತಿಯ ಸ್ಥಿತಿ ಬೇರೆ ಇಲ್ಲ. ಇಲ್ಲಿ ಜಂಜಾಟಗಳಲ್ಲಿ ಮುಳುಗಿ ಇಲ್ಲೇ ಸಿಲುಕ್ ಹಾಕೊಂಡು ಹೊರಡ್ಬೇಕಾದ್ರೆ ದುಃಖದಿಂದ ಹೊರಡೋದಿದೆಯಲ್ಲ, ಅದು ದೌರ್ಭಾಗ್ಯ. ಆದರೆ ಹೊರಡ್ಬೇಕಾದ್ರೆ ನನ್ನ ಕರ್ತವ್ಯಗಳನ್ನ ನಾನು ಆದಷ್ಟು ಮಟ್ಟಿಗೆ ಸಂತೃಪ್ತಿಯಿಂದ ನಿಭಾಯಿಸಿದ್ದೀನಿ, ಇನ್ನು ನಾನು ಹೊರಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅದು ಮಿಗಿಲಾಗಿರುವಂಥ ಜೀವನ. ಅಂಥ ಜೀವನ ನಮ್ದೆಲ್ಲರದು ಕೂಡ ಆಗಲಿ ಅಂತ ಹೇಳ್ತಾ, ನನಗಂತೂ ತುಂಬ ಖುಷಿಯಾಗಿದೆ ಈ ಪದ್ಯ ನಾನು ನಿಮಗೆ ಹೇಳಿ. ನಿಮಗೆ ಎಷ್ಟು ನಿಮಗಿದು ನೀವು ಅರಗಿಸ್ಕೊಳ್ತಿರೋ ನೋಡಿ. ನಿಮ್ಗೇನಾದ್ರು ಸಮಸ್ಯೆ ಅಂತಂತ ಅನ್ಸಿದ್ರೆ ತಿಳಿಸಿ, ನಾನು ಅದನ್ನು ಇಬ್ಬರು ಚರ್ಚೆ ಮಾಡಿಕೊಂಡು ಬಗೆಹರಿಸ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.